ना अयम जानो में सुख दुख हेतु, ना अयम जानो में सुख दुख हेतु, ना देवता आत्मा ग्रह कर्म काल, ना देवता आत्मा ग्रह कर्म काल, मनम परण मनम परम करण, मनम परम कारण अमनांति, मनम परम कारण अमनांति, संसार चक्र परिवर्तयेत् यत्, संसार चक्र परिवर्तयेत् यत्. ಆದಿಯಿಂದ ಅಂಡಸರಾಸರವ ಕಾತು ಬಂದು ಒவ்வೊಂದು ಅಣುನೋಗಿಯೋ ವ್ಯಾಪಿಸಿದ್ದು, ஒவ்வொன்று உறவனோகியோ உணர்வா இப்ப உத்தம தேவி பகவான் பரசுராமர் வேண்டிದ ಅವ್ವೆ ಅವ್ವೆಲ್ಲಾಗ ಅವ್ವೆಯ ಇಬ್ಬ ಎನ್ನವ್ವೆ ಆದಿ ಪರಾಶಕ್ತಿ ಎತ್ಯಮನ ಪೂರ್ಣ ಉಣರ್ವದೋಗೆ ಒಂದೊಂದು ಹೃದಯನೋಗೆ ನಿರಂತರವಾಗಿ ಕುಡಿಯುವ ಈಶ್ವರ ಅಪ್ಪ ಹಿರಿಯೋಡೆಯನ ಪೂರ್ಣ ಅರುಳದೋಗೆ ಗಮನ ಉರುವವ ಅನ್ಬಿನ್ ಬಡಿವವ ನೀಲಗಿರೀಮಿ ಪ್ರಣವಗಿರಿನೋಗೆ ವಡುಗರು ಕೊಲಾಮಿ ದೇವರು ಕೊಲನೋಗೆ நறுவூட்டிய மகிமே ஏகோனே ஆ மைய பகுதியாடுவ ಈ ಪೊರಂಗಾಡು ಸೀಮೆ ಪೇರಂಗನಾಡು ಪೆರುಮೈ ವಾಯ್ದ ರಂಗನಾಡು ಈ ಪೇರ್ಪಟ್ಟ ಈ ಪೊರಂಗಾಡು ಸೀಮೆನ ಆಡುವ ಈ ನಡುವಟ್ಟಿ ಗ್ರಾಮನೋಗೆ ಇಂದು ಪಾರ ಆಂಡ ನಿಬ್ಬ ಪಾರ್ವತಿ ಅಯ್ಯನವಕರ ಅನುಮತಿಯೋಡ ಕೈಗಾರಿ ಸೀಮೆ ಅಯ್ಯ ಗೌಡ ಅಯ್ಯನವಕರ ತಲೆಮೆ ಅನುಮತಿಯೋಡ ಎಲ್ಲಾ ಗ್ರಾಮ ತಲೆವರನ ಆಶೀರ್ವಾದವೋಡ ಇಲ್ಲಿ ಕುಳಿತಿರುವ ಎಲ್ಲಾ ಜೀವರಾಶಿಗೂ ಈ ಸಾಯಿನ ಸರ್ವಜೀವ ನಮಸ್ಕಾರ. ಸಾಲ ಸೂಲ ಉಣ್ಣಿಯ ಬದಲೇ ನಾನು ಸಾಲಕಾರತ, ನಾನು ಕಡನ್ಕಾರತ. ಈ ಬಡದ್ರ ಕೊಲಾಂಬಿ ದೇವರ ಕೊಲಗ ಉಣ್ಮಿಯ ಇನ್ನು ಗವವ ಜ್ಞಾನವ நிறைவான அகவவ எத்தைய பூர்ண உணர்வ ಹಿರಿಯೋಡಿನ ಪೂರ್ಣ ಅರುಳ ತಪ್ಪುದು ಬಂದ ಕಡನ್ಕಾರತ. ಇದು ಬೇರೆ ಕಡಲು, ಇದು ಪೊರುಳ್ ರೀತಿಯಾದ ಕಡಲಲ್ಲ, ಅರುಳ್ ರೀತಿಯಾದ ಕಡಲು. ಇದನ್ನು ಏನಾಗಿ ಹೇಗುದು ಅಂದರೆ ಇಂದು ಎಲ್ಲಾಗೂ ಒಂದು ಸಂದೇಹ ಆಡದೆ, ಸಂದೇಹ ಇಲ್ಲಿಂದ ಬಂತು ಅಂದರೆ ಮರದಿಯಿಂದ ಬಂತಾಡದೆ. ಆ ಮರದಿಗೆ ಕಾರಣ ಮಾಯೆ, ಆ ಮಾಯೆಯಿಂದ ಸಂದೇಹ ಬಂತು, ಆ ಸಂದೇಹ ಅಂದ ನಂಬಿಕೆ ಇಲ್ಲದ ತನ್ಮೆ ಬಂತು, ಆ ನಂಬಿಕೆ ಇಲ್ಲದ ತನ್ಮೆಯಿಂದ ನಂಗೆ ದಾರಾಂದ ಅರಿಯಾದ ಅರಿಯಾಮೆ ಬಂತು, ನಂಗೆ ದಾರಾಂದ ಅರಿಯಾದವನೇ ನಂಗೆ ಹರಿಯ ಬಿಟ್ಟುಟ್ಟು ಸಿರಿ ಪೊರುಳ ತೇಡಿ ಹೋಗಿ ಆಸೆನೋಗೆ ಪೇರಾಸೆನೋಗೆ ದುಃಖಪಟ್ಟು ಕಡೇಸಿಗೆ ತನ್ನ ಸಾರಿಯೇ ಸೇವಾ ಆ ನೆಲೆ ಬಂದಿತ್ತು. ಇದು ಉಣ್ಮೆ. ಹಾಗೆ ಎಲ್ಲಿ ಆರಂಭಿಸಿತು? ಇಂದು ಅನುಜ, ಅದಾவது ಅನುಜಾಮನ ತಮ್ಮ ಮೇಘನಾಥ್ ಸಾಯಿ ಅವರು ಯಮುನೆ ಇದ್ರು ಒಂದು ಪುನ್ನೆ ಆರಂಭಿಸಿದ ಆ ಒಂದು ಕಥೆ ಯಮುನೆ ಕಡೇಸಿಗೆ ನೇಸಾರ್ಥ ಮುಡಿತು ಅಂತಂದೆ ಅದು ಮಾಕತ ಇಂದು ನಂಗೆ ದಾರಾಂಗ ನಂಗೆ ಅರಿಯಾದ ಇಟ್ಟ ಅದು ದೊಡ್ಡ ಅರಿಯಾಮೆ ಬಂದ ಜೋಲಿ ನಂಗೆ ಗಮನ ಇಲ್ಲ. ಇದು ದೊಡ್ಡ ಸಂದೇಹ. ಇದೆಲ್ಲ ನಡೆದು ನಿಬ್ಬನೆ ನಂಗೆ ಪುರಿಯಾದ ಅಡದೆ வாழ்க்கை. ಇಂದು ನಾ ಮನೆ ಈ ಉಣರ್ವುನಗೆ ಉರುವಲ್ಲ ಏನೆ ನಾ ಎಲ್ಲೆಲ್ಲವ ಇಂದು ದೇವರತ ನೋಡಿಂತೆ ಇಂದು ಎಲ್ಲಾವು ಸಂದೇಹ ಕೊಡಿ ನಾಕು ಎತ್ತ ಸ್ವಾಮಿ ನಿಂಗೆ ಕಣ್ಣುಗ ದೇವ್ರ ತೋರಿಯಾರವ ಅಂತಂದ್ರೆ ನಿಂಗೆಲ್ಲಾವೇ ಇಂದು ದೇವರ್ತ ನೀನ್ ಕುಳಿದ್ರಿ ಬಾವಕ್ಕೆಲ್ಲಾವೇ ದೈವ ಪೆರಗಿತ ಎಲ್ಲಾವೇ ಶಿವಶಕ್ತಿಯ ಹಂಸತ ಇದೆಲ್ಲವೇ ದೇವರ್ತ. ಅದೇ ಮಾಕೆ ನಿಂಗೆಲ್ಲಾವು ದೇವರತ ನೋಡಿಂದಿ ಆದೇತ ಸ್ವಾಮಿ ನಿಂಗೆ ಕಣ್ಣುಗ ಮನಸ್ತ ತೋರ ಅಂದ್ರೆ ನಿಂಗೆ ಕೂಡ ಮಾತಾಡಿನ ಬಾ ನಾ ಹೆಂಗ ಎಲ್ಲಾವೇ ದೇವರ್ತ. ಈ ಪುರಿಗಳು ಇದು ಏನ ಹೇಗುವ ಈ ನಿಲೈ ಬಂದರ ಅಂದ್ರೆ ಅದು ಗೊತ್ತಾ ಶ್ರೀಮದ್ ಭಾಗವತನೋಗೆ ಈ ಶ್ಲೋಕ ಈ ವಚನ ಅದನ್ನ ಉಣರ್ತೀರ. ದ್ವಿಜ ಉವಾಚನೋಗೆ ಬಪ್ಪ ಅದನ್ನು 11வது ಅಧ್ಯಾಯನ ಬಪ್ಪ ಈ ವಚನ ಈ ಶ್ಲೋಕ ಏನು ಉಣರ್ತೀರ ಅಂದ್ರೆ ದ್ವಿಜ ಅಂದ್ರೆ ಎರಡಾவது ಟೈಮು ಪಿರಗಿತ್ತಿದೆ ನಂಗೆ ಹುಟ್ಟಿಟ್ಟ ಈ ಭೂಲೋಕದೊಗೆ ಮನುಷ್ಯ ಪಿರಿಗಿತ್ತಿಟ್ಟ ಉಯರ್ந்த ಪಿರಿಗಿ ಅಡುಗೆ ಉಯರ್ந்த ಪಿರಿಗಿ 84 ಲಕ್ಷ ಯೋನಿயை தாண்டி ಮನುಷ್ಯ ಪಿರಿಗಿ ಸಿಕ್ಕಿತಡದೆ ಅಲ್ಲೇ ಹುಟ್ಟಿದಿಂದ ಆಡಿಸಿತಿ ಇಲ್ಲಿ ಏನಗಾಯಿ ಬಂದ ಪಿರಪ್ಪಿನ ಉದ್ದೇಶ ಏನ ನಂಗೆ ಏನು ಮಾಡುದಡದೆ ಎತ್ತ ನಡುವುದಡದೆ ಏನವ ಅಡಂಜುದಾಡದೆ
ಅದನ್ನ ದಾರ ತೋರ್ಚಿಯಾರ ಎತ್ತವ ಉಣರ್ವನ ಇಬ್ಬದು ಪುರಿದಲ್ಲಿಲ್ಲಾದಡದೆ ಇದು ಅರಿಯಾಮೆ ಇದು ಮಾಯೈ ಅತಂದೇನ ಆಗ ದ್ವಿಜ ಉವಾಚ ಅಂದ್ರೆ ಎರಡಾவது ಟೈಮ್ ಒಬ್ಬೊಬ್ಬನು ಪಿರವಿತ್ಯಾರ ಹೇಗು ಅಂದ್ರೆ ಹುಟ್ಟಿಟ್ಟ ಒಂದು ಮನೆಯ ದುಡ್ಡಿಟ್ಟ ಆ ಮನೆಯ ಒಬ್ಬ ಪ್ರಕಾರ ಅವಾಗ ಕುಲ ಸಂಪ್ರದಾಯ ಪ್ರಕಾರ ನಂಗೆ வாழ்ந்துಂದ ಆ ಸಡಂಗಲ್ಲವೇ ಪಿನ್ಪಟ್ರಿಂದ ಇತ್ತ ಇಬ್ಬದು ಅಡದೆ வாழ்வாதாரಗಾಯಿ ಕಷ್ಟಪಟ್ಟು ಹಣ ಸಂಪಾದಿಸುದು ಅಡದೆ ಒಳ್ಳೆಗೆ வாழ்ந்து ತೋರಿಸುದು ಅಡದೆ ಒಬ್ಬೊಬ್ಬಗೂ ಒಂದು ಜನ್ಮ ಲಕ್ಷ್ಯ ಅಡದೆ ಉದ್ದೇಶ ಅಡದೆ ಅದರ ಪ್ರಕಾರ வாழ்க்கை ನಡೆದು ನಡೆದೆ ಅದೆಲ್ಲವ ತಾಂಡಿ ಎರಡಾவது ಪಿರಪ್ಪು ಎಂಬುದು ಈ ಹುಟ್ಟುನಿಯೇ ಹೇಗೋ ನಡೆದರ ಅಂತಲೇ ಏನಗಾಯಿ ಹುಟ್ಟಿದೆ ಅಂತಂದು ಒಂದು ಜನ ಉಣರ್ದ ನಾಂಬ ಆ ಉಣರಂಬ ಜನ ಎರಡಾவது ಪಿರಪ್ಪು ಇದು ಮರುಪಿರಪ್ಪು ಇಂದು ನಂಗೆ ಏನಗ ನೆಂಜು ಬಲಿ ಬಂತು ಹಾಸ್ಪಿಟ್ಲ್ಗೆ ಸೇರ್ತಿದ್ರು ಅವ್ವೇ ಪೊಳಚಿ ಬಂದೆ ಹೆತ್ತಿ ಅರುಳ್ನೊಗೆ ಮರುಪಿರಪ್ಪು ಅದೇ ಓದೆ ಬಂಡಿನೊಗೆ ಪುನ್ನ ಒಂದು ಅಸಂಭಾವಿತ ಆಕ್ಸಿಡೆಂಟ್ ನಡೆದುಬಿಟ್ಟ ಎತ್ತಿಯೋ ಹೆತ್ತೆನ ಕಾಪಾಡ್ತಿದ್ದ ಮರುಪಿರಪ್ಪು ನಾವು ಇಂದೋ ಒಯ್ಯುವುದು ಈ ಒಡಂಬ ಬಿಟ್ಟು ಪ್ರಾಣ ಆಗ ಏದೋ ಹೆತ್ತಿ ಅರುಳಿತೋಗೆ ನಾ ಇನ್ನು ಜನ್ಮ ಆಯುಸು ಜಾಸ್ತಿ ಆಯ್ತದೆ ಮರುಪಿರಪ್ಪು ಅದನ್ನ ಅಲ್ಲ ಇದೆಲ್ಲ ಮರುಪಿರಪ್ಪು ಕಡಿಯ ಏಗುವ ಏನಗಾಯಿ ನಂಗೆ ಹುಟ್ಟಿದೆ ಎಂದು ಉಣರ್ಂದರವೋ ಈ ಪಿರವಿ ಏನಗಾಯಿ ಅಂತಂದು ಮುಳುಮೆಯ ಆ ಪುರಿದಲ್ಲಿ ಬಂದರವೋ ಅದು ಮರುಪಿರಪ್ಪು ಇದನ್ನತ್ತ ಶ್ರೀಮದ್ ಭಾಗವತನೋಗಿ ಸರಿ ವೇದನೋಗಿ ಸರಿ ಇದಂತ ಏನರ್ಥ ಅಂದ್ರೆ ಇದು ಈ ಶ್ಲೋಕದಲ್ಲಿ ಏನರ್ಥ ಅಂದ್ರೆ ನಾ ಅಯಂ ಜನಮೇ ಅಂತಂದ್ರೆ ಎನ್ನಗ ಏ ಜನ ಅಂದು ಉಪತರ ಬಡ ಸುಖ ದುಃಖ ಹೇತೂರ್ ದಾರು ಎನಗ ಸಂತೋಷವೂ ತಪ್ಪದು ಮುಡಿಯ ದಾರು ಎನ್ನುವ ದುಃಖವೂ ತಪ್ಪದು ಮುಡಿಯ ಅದಕ್ಕೆ ಸ್ವಾಮಿ ಪಕ್ಕದ ಮನೆ ನಾವು ನೋಡೋದಲ್ಲ ನನಗೆ ದುಃಖ ಬಂದರದಾಗ ಪಕ್ಕದ ಮನೆ ಪುಟ್ಟೊಟ್ಟಿಕಿಸೋ ಏನೋ ಕವಲ್ ಪಡ್ತೀನಿ ಅಟ್ಟಾಗ ಹುರುಪಿಲಾದ ಮಾತು ಏನೋ ಮನಸ್ಸ ಪುಂಪಡ್ತಿದಾಗ ಅದು ಎತ್ತೆ ಹೇಗ ಮನೆ ಕಡೇಸಿ ವಚನನೋಗೆ ಅತ್ತ ಈ 4 ವರಿನಾಗೆ ಅದಂತ ಉಣರ್ತೀರ ನ ಅಯಂ ಜನಮೇ ಸುಖ ದುಃಖ ಹೇತು ದಾರು ಈ ಒಲಗನೋಗೆ ನನಗೆ ಸಂತೋಷವೂ ದುಃಖವೂ ತಪ್ಪುದು ಮುಡಿಯ ಎರಡಾவது ವರಿ ನ ದೇವತಾ ಆತ್ಮ ಗ್ರಹ ಕರ್ಮ ಕಾಲ ಅಂತಂದ್ರೆ ದೇವರ ಅಂದವು ನಾ ಇಲ್ಲಿ ಭೂಲೋಕನೋಗ ಸೊಗವಾ ಇಲ್ಲ ದೇವರ ಆದಿಪರಾಶಕ್ತಿ ಎತ್ತಿಯನ್ನ ಅರುಳೊಳಗೆ ಎಲ್ಲ ಒಳ್ಳಂಗಿದೆ ಎಲ್ಲಾ ಶಕ್ತಿ ತಂದಿದವೆ ಒಬ್ಬೊಬ್ಬಗೂ ಸಿದ್ಧಿ ಏಕಿಂದವೆ ಒಂದು ಅನುನುಗಿ ವ್ಯಾಪಿಸಿಂದವೆ ಏನ್ ಅವೇ ಎಲ್ಲಾಗೂ ಶಕ್ತಿ ತಂದು ಎಲ್ಲಾಗ ಏಕಿಂದವೆ ಅದರ ಇಟ್ಟು ಅದನ್ನೂ ತಾಂಡಿ ಏನಂದ್ರೆ ಎನ್ನ ಸುಖ ದುಃಖಗ ದಾರ ಕಾರಣ ಅಂಬುತ್ತೆ ಈ ವಚನ ಅರ್ಥ ಮುಳುಮೆಯ ಅದನ್ನ ವರ್ಕ್ಲೆ ಆ ದೇವರು ಮುಂದ ಸರಿ ದೇವರು ಮುಂದೆ ನನಗೆ ದುಃಖ ಬಂದು ತಾನಾತದೆ ನನಗೆ ಜಾತಕ ನೋಡಿ ಅದೆಲ್ಲ ಕಾರಣ ಅಲ್ಲ ಬೇರೆ ಒಂದು ಆತ್ಮ ಅಂದ ಏನು ಮುನ್ನೋರುಗಳು ಮಾಡಿದ ಪಾಪ ಅಂದ ದುಃಖ ಬಂದುಟ್ಟ ಅನ್ನ ಅದೂ ಕರ್ಮ ವಿನಯನ ಅಟ್ಲ ಕೂಡ ಅದೂ ಮುಳುಮೆಯಾನ ಕಾರಣ ಅಲ್ಲ ನಾ ದೇವತಾ ಆತ್ಮ ಗ್ರಹ ಗ್ರಹಚಾರ ನನಗೆ ಗ್ರಹಚಾರ ಬಂದುಟ್ಟ ಗ್ರಹಚಾರ ಅದು ಉನ್ನೆ ಅರ್ಥ ಏನಂದ್ರೆ ಗ್ರಹನ ಚಾರ ಶನಿ ರಾಹು ಕೇದು ಒಂದು ಜಾತಕನಿಗೆ ಒಬ್ಬೊಂದು ಆತ್ಮಾಗ ಅವಕರ ಚಾರ ಅವಕರ ಪದಿವು ಅಟುಟ್ಟ ಅಂದ್ರೆ ಅವಕ್ಕ ಸ್ವಲ್ಪ ಕಷ್ಟಪಟ್ಟಾರ ಈ ಭೂಲೋಕನಿಗೆ ಮೈಯ ಹರ್ಸ ಇಲ್ಲದಾರ ಮನಸ್ಸದ ಸುಖ ಇಲ್ಲದಾರ ಕಾರ್ಯವು ನಿವರ್ತಿಯಾಗ ಸುಭಿಕ್ಷವ ಒಂದು ಜೋಡಿಯು ನಡೆಯ ಇದು ಏನಗತ್ತ ಮಾಡ್ಯಾರ ಅವಕ್ಕೂ ದೇವ್ರ ತದಗ ನವಕರಗತ್ತದಾಗ ಅಂತಂದ್ರೆ ಅವಕರ ಅಂದು ಅದು ಆಪುದಿಲ್ಲ ನಂಗೆ ವಿಧಿ ನಂಗತ ಉರುವಾಕಿದ ಅದೇ ಸಮಯನಾಗ ಕಾಲ ನಂಗೆ ಹಿಂದೆ ಹೇಗುವ ಸಾಧಾರಣ ಮಾತು ಏನ ಜಾಮ ಸರಿಗವರಿಯೋ ಏನ ಕಾಲ ಬಪ್ಪಿದವರಿಯೋ ಅದು ಉಣ್ಮೆಯಲ್ಲ ಅದೇ ಮಕ್ಕ ಕರ್ಮ ನಾ ಒಂದು ಸೇಲ್ ಮಾಡಿಟ್ಟೆ ಏನ ತಲೆ ಎಳುತ್ತುವರಿಯೋ ಪಾಪ ಮಾಡಿದವರಿಯೋ ಒಂದು ಜನ್ಮನಾಗೆ ಈಗ ನಾ ಕಷ್ಟಪಟ್ಟುಂದೆ ನಮ್ಗೆ ಅನುಭವಿಸಿಂದೆ ಅದೂ ಕಾರಣ ಅಲ್ಲ ಅಂದೇರ ಆಗ ಎತ್ತವ ಆಳವಾನ ಇದು ಬಂದರ ಮೂರಾவது ವರಿ ಇವನೇ ಮನಂ ಪರಮ ಕಾರಣಂ ಅಮನಂತಿ ಎಲ್ಲಾ ಕಾರಣ ಈ ಮನಸ್ಸುಗೂ ಸಡುವ ಎಣ್ಣತ ಎಣ್ಣ ಆಳುವಾಗ ಸುತ್ತ ಇದ್ರೆ ಎಣ್ಣ ಆಳುವಾಗ ಪವಿತ್ರ ಇದ್ರೆ ಎಣ್ಣ ನೆನಪು ಇದು ಹೆತ್ತ ಮೇಲೆ ಅಯ್ಯ ಮೇಲೆ ದೇವರ ಮೇಲೆ ಎಲ್ಲಾವೇ ಹೆತ್ತೆ ಅಯ್ಯನ ಮಕ್ಕ ತಾಂಬ ಎಲ್ಲಾನಿಗೆ ದೇವರ ನೋಡುವ ಪುರಿದಲ್ಲಿ ಬಂದದಿಲ್ಲ ನಂಗೆ ಇಂದು ನಂಗೆ ತಪ್ಪೇ ಮಾಡಿದಾರ ತಪ್ಪೇ ಮಾಡಾದ್ರೆ ನಂಗೆ ದಂಡನೆ ಅನುಭವಿಸೋ ಅವಶ್ಯವೂ ಇಲ್ಲ ಆಗ ಮೂರಾவது ವರಿಗ ತೆಳಿವ ಭಾಗವತ ಹೀರ ಏನಂದ್ರೆ ಮನಂ ಪರಮ ಕಾರಣ ಮಮನಾಂತಿ ಮನಸಾದತ್ತ ನೀ ತಿರುಗಿ ಭೂಲೋಕ ನೋಟಿಂದೆ 4வது ನೊಗೆ ಶ್ರೀಮದ್ ಭಾಗವತ ದ್ವಿಜ ವಚನಕ್ಕೆ ಕೃಷ್ಣ ಪರಮಾತ್ಮ ವೇದವ್ಯಾಸರು ಸೋಕ ಮುಡಿಸ್ಯಾರ ಏತಂದ್ರೆ ಏನಂದ್ರೆ ಸಂಸಾರ ಚಕ್ರ ಪರಿವರ್ತಯೇದ್ ಯತ್ ಅಂತಂದ್ರೆ ಈ
ಹುಟ್ಟುದು ಸಾವುದು ಹುಟ್ಟುದು ಸಾವುದು, ಜನನಂ ಮರಣಂ ಜನನಂ ಮರಣಂ, ತಿರುಗಿ ತಿರುಗಿ ಈ ಭೂಲೋಗಾಂಬ ಈ ಇಲ್ಲಿಯ ನಂಗೆ ಮನುಷ್ಯ ತಿರುಗಿ ಎತ್ತಿನೇ ಇದ್ದಾಂದಲೆ ಈ 4 ವರಿ ನೋಗಿಯೋ ನಂಗೆ ಏನಾಗೆ ಮನಸ್ಸುತ್ತ ಕಾರಣ ಯಾದುತ್ತ ಆ ಮನಸ್ಸಾಗಪಟ್ಟದು ಮನಸ್ಸಿನಾಗೆ ಉದಯ ಆಗಪಟ್ಟ ಎಣ್ಣ ಆಗಪಟ್ಟದು ನಿನವ ಭೂಲೋಕನಾಗ ತಿರುಗಿ ತಿರುಗಿ ಬರ್ಸಿ ನಡೆದೆ ಅತ್ತಾದವಂತ ನೆರಿಯ ಮಹಾನ್ಗಳಾಗಲಿ ಸರಿ, ஞானிகளாரி சரி, எடைய நீங்கள் சத்தியவாக்கு கேட்பது போல சரி, எண்ணம் போல் வாழ்வாய் எண்ணம் போல் வாழ்வாய் இதுதான் ஆசீர்வாದ ಮಾಡ್ಯಾರ. ಎಲ್ಲ ತಪ್ಪು ಮಾಡಿಟ್ಟು ಎಲ್ಲ ಸರಿಯಾಗಿಟ್ರ ಅಂತ ಅವ್ರು ಆಶೀರ್ವಾದ ಮಾಡೋದು ಮುಡಿಯ, ಎಲ್ಲ ತೀರ್ಸಿ ತಂದು ಆ ಸತ್ಯವಾಕದ ಅವರು ಕೊಡೋದು ಮುಡಿಯ. ನಂಗೆ ಮರಣಘಟ್ಟ ಅರಿಯಾಮಿನ ತಪ್ಪು ಮಾಡಿದ್ರು ಅದೇ ಈ ಅರ್ಧಗಿಂದ ಅದನ್ನು ಅನುಭವಿಸುವ ಶಕ್ತಿ ಪುರಿದಲು ಆ ಜ್ಞಾನ ಬಪ್ಪದು. ಎಣ್ಣೆ ಎತ್ತಯ್ಯೋ ಅರ್ಥ வாழ்க்கை ಒಳ್ಳೆ ಎಣ್ಣೆ ಎಲ್ಲಾವೇ ದೇವರು ಎಲ್ಲಾಗ ನಂಗೆ ಅವತ ಮಾಡುದು ಎಲ್ಲ ಸರ ಪುಟ್ಟ ಹೊಟ್ಟೆಗೆ ಸಡಕೊಡುದು ಪೊರುಪಿಲಾದ ಮಾತಾಡಕೊಡುದು ನಂಗೆ ಅವ ತುಂಬಿದ ನೆಲೆತ ಅಡುವುದು ಒಟ್ಟುಮಿತ ಎನ್ನ ಸೊತ್ತು ಗವತ ಕರುಣೆ ಹೊಂದುತ್ತಾ ದೇವರು ಕೆಪ್ಪ ಒಂದೇ ಕಾಣಿಕೆ ಅತ್ತೆಂಬ ಆ ಉಣರ್ವು ಬನ್ನಿ ನಂಗೆ ತಪ್ಪು ಮಾಡುದು ವಾಯ್ತಿಲ್ಲ ಎಲ್ಲಾವೇ ದೇವರ ನೋಡಿ ನಂಗೆ ದಾರು ತಪ್ಪು ಮಾಡಲ್ಲ ಗವ ತುಂಬಿದ ನೆಲೆ ಎತ್ತಿದ್ದಾನ ಆ ನೆಲೆ ಇಬ್ಬನೇ ಅದೂ ಕಾರಣ ಮನಸ್ಸುತ್ತ ಎಲ್ಲಾವ ದೇವರ ನೋಡುದು ಮುಡಿವಿಲೆ ಎಲ್ಲ ನೋಡ ಮನಸರಾತ ತೋರ್ರ ಆ ಮನಸರ ನೋಡ್ನ ಅವಕರ ಮನನಿಲೆ ಎನಗ ಬಾಧಿಚ್ರ ನಾ ಅವಕ ಕೂಡ ಪೋಟಿ ಹಾಕಿಂದೆ ಪರಮ ಪಟ್ಟುಂದೆ ಅವಕರ ಕೂಡ வாழ்ந்து ತೋರ್ಸುದು ಒಂದು 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 ಮನ್ಮನೋಗಿದ್ದೆ ನಾ ಏನಾಗ ಹಿಂಗ ಓಸ್ ನಡೆದ ಆ ವಿಷಯವ ಆ ಸಂಭವವ ನಮ್ಮ ಮನಸ್ಸನ್ನ ಬಿತ್ತು ಮಂಚಿ ಬಿಡಾದೆ ಮರುದು ಬಿಡಾದೆ ನಾಮ ಅಹಂಕಾರನೋಗೆ ಎನ್ನುವುದು ಮಮಕಾರನೋಗೆ ಅರಿಯಾಮಿ ತಪ್ಪು ಮಾಡಿದಂದ್ರೆ ಅದು ದಂಡನೆಯು ಅದೇ ಆತ್ಮಾತ ಅನುಭವಿಸುದು. ಆಗ ತಿರುಗಿ ತಿರುಗಿ ಭೂಲೋಕಕ್ಕೆ ಜನ್ಮ ಎತ್ತುದು ಕಾರಣ ದೇವರಲ್ಲ, ತಲೆಗೆಳುತ್ತಲ್ಲ, ಗ್ರಹ ಅಲ್ಲ, ನವಗ್ರಹ ಅಲ್ಲ, ಬೇರೆ ಎದುವೂ ಅಲ್ಲ. ಒಂದೇ ಒಂದು ಕಾರಣ ಮನಸ್ಸು ಮನಸ್ಸು ಮನಸ್ಸು. ಅದಕ್ಕ ಶ್ರೀಮದ್ ಭಾಗವತನಾಗ ಆ ಮನಸ್ಸು ಆಳುವ ಪವಿತ್ರವಾಗಿ ಬದುಕುತ್ತ ನಂಗೆ ಭಕ್ತಿ ಮಾಡುದು ಜ್ಞಾನ ಮಾರ್ಗದ ಬಪ್ಪುದು ಒಂದೊಂದು ಸೆಯಲವು ಗವಾಂಬ ತುಂಬಿದ ನೆಲೆನೊಗೆ ನಂಗೆ ಎಲ್ಲಾವೇ ಸಮರ್ಪಣೆ ಮಾಡುದು ನಾಮ ವಿಷಯ ಅರವೇ ಇಲ್ಲದ ಹಾಕೋದು ಎನ್ನುದು ಪತ್ರದಲ್ಲಿ ನೀಂಗಿ ನಂಗೆ ಎಲ್ಲಾವೇ ದೇವರು ತಂದುದು ಉಣರು ಬಪ್ಪುದು ಇದಾಯ್ತ ನಂಗೆ ಭಕ್ತಿ ಮಾಡುದು. ಆಗ ಭಕ್ತಿ ಅನನ್ಯ ಭಕ್ತಿಗೆ ಬಿಡುದು ಆ ನೆಲೆ ಬಪ್ಪನತ ನಂಗೆ ಉಜ್ಞಾನ ಪುರಿದಲ್ಲಿ ಬಂದರ. ಈಗ ನಂಗೆ ಯಥಾರ್ಥವ ಎಲ್ಲ ಕೇಪ ಕೇಳಿವಿ ಏನಂದ್ರೆ ಒಬ್ಬ ನುಡಿದಲೆ ವರ್ಷದ ಬಂದರದಾಗ ಸ್ವಾಮಿ ಒಬ್ಬ ನಂಗೆ ಮೇಲೆ ಒಟಗಿಸ್ಪಟ್ಲೆ ಕೋಪತ ಬಂದರದಾಗ ನಂಗೆ ಅರ್ಧರಿಯಾದ ಅವಕರ ನಂಗೆ ಮನಸ್ಸಿನಾಗ ಬೀತು ಅಂತ ಇದ್ದನೆದಾಗ ಆ ತೆಮ್ಮನೆ ಬುದ್ಧರ್ ತನ್ನ ಬಾಳಿಕೆನಾಗೆ 83 ವರ್ಷ ಈ ಪಿರವಿ ಅವತಾರವ ಇದ್ರು. ಆ ಬುದ್ಧರು ಏಯ್ತು ಅಂದಿಟ್ಟು ಓದಿದ್ ಏನಂದ್ರೆ ಒಳಗ ನೀ ಸಗಿಪು ತನ್ಯೋಡಿ ಬನೆ ಏಕೋ ಸಗಿಪು ತನ್ಮೆ ಬಂದರ ತುಂಬಿದ ಗವಾಡುನಂತ ಸಗಿಪು ತನ್ಮೆ ಅಂತ ಬಂದರ. ಆ ಸಗಿಪು ತನ್ಮೆಯೋಡಿದ್ದು ಎಲ್ಲಾವೇ ದೇವರ್ತ ಎಲ್ಲಾಗೂ ಸರ್ವದ ಆತ್ಮ ತಾಂಬ ಉಣರ್ವ ಬಪ್ಪನೆ ನಿನಗ ದೊಡ್ಡ ಜ್ಞಾನ ಸಿಕ್ಕಿರ. ಆ ತುಂಬಿದ ಗವನಾಗುತ್ತೆ ಎಲ್ಲಾ ಜೊಲಿ ನಡೆದರ ಅದನ್ನು ಬುದ್ಧರು ಇತ್ತ ಒಂದು ಪ್ರಯಾಣ ಮಾಡೋನೆ ಒಂದು ಗ್ರಾಮ ನೋಕಿ ಒಯ್ದಾರೆ. ತನ್ನ ಹಿಂದಾಡು ಒಂದು 1000 ಶಿಷ್ಯರು ನಡೆದುಂತಾರೆ. ಉದಾಡು ಒಯ್ದಾರೆ. ಅಲ್ಲಿದಾರಿ ಆ ಕಾಡುನೊಗೆ ಒಂದು ಕಳ್ಳ ಓಪವಕರೆಲ್ಲವ ಒಂದು ಬಳಿ ಬೇರೆ ಕೊಳ್ಳೆ ಮಾಡಿ ಅವಕ ಸಾರ ಅಡುದೆಲ್ಲ ಕಿತ್ತಿಟ್ಟು ಅವಕರ ಊದು ಕೇಸಿಮ್ನ ಅತಮಾಕ ಒಂದು ಕಳ್ಳ ಬುದ್ಧರ ನೋಡಿಯಾರ. ಬುದ್ಧರ ನೋಡಿದವನಿಯೋ ಏ ತುರವಿಯೇ ನಿನ್ನ ಸರ್ ಏನು ಬಿತ್ತೆ ನಿನಗೆ ಅದಾವುದು ಕಾಣಿಕೆ ಹಾಕಿದ್ರಾ ಇಲ್ಲ ಬೆಳ್ಳಿ ಸಿನ್ನ ಬಿತ್ತೀಯಾ ಇಲ್ಲ ಪೊರ್ಕಾಸು ಬಿತ್ತೀಯಾ ಏನಾಗತ್ತ ಕೈ ಕಾಲಿಗೆ ಅದಾದ್ರು ಇಕ್ಕಿದ್ಯಾ ತಂಗೆ ಇಕ್ಕಿದ್ಯಾ ಅಂತ ಕೇಳ್ತರು. ಆಗ ಬುದ್ಧರು ಹೇಳಿದ್ರು ನಾನೇ ತುರವಿಪ್ಪ ಇದು ತಿರುವೋಡ್ನೋತ ನಾ ಇದ್ದೆ ನನಗೆ ಒಂದು ದಾರಾದ ಒಬ್ಬ ದೇವರು ದಾರಾದ ಮುಗಿ ನನಗೆ ಹಿಟ್ಟು ತಂದುತ್ತಾರ. ಹಿಟ್ಟು ತಂದುಟ್ಟು ಎಲ್ಲಾವಾಗ ಸತ್ಯವನ್ನ ಉಣರ್ತಿಂದ ಬೇರೆ ಏನೋ ಒಂದು ಕೆಲಸ ಇಲ್ಲ ಅಂತ ಹೇಳಿದ್ರು. ಅದೇ ನೋಡಿಟ್ಟು ಪರದೇಶಿಯೇ ಈಗ ಒಂದಿಲ್ಲದೆ ಏನಾಗ ನೀವು வாழ்ದುರೆ ಎಂದು ಬುದ್ಧರ ನೋಡಿ ತನ್ನ ಮೋದಿಗೆ ಉಗಿದ್ರು. ಬುದ್ಧರು ಅದೇ ಚಿಟಿಜಾಮ್ ಅದೇ ನೋಡಿಟ್ಟು ಬೇರೆ ಯಾವ್ದಾದ್ರು ಅಡದಿಯಪ್ಪ ಅದು ನನಗಪ್ಪರ ಆಶ್ಚರ್ಯ ಹೊಟ್ಟಿತು. ಒಂದ ನಾವು ಉಗದದ ನೋಡಿ ನಾವು ನೋಡಿ ಅಂಜಿಟ್ಟು ಹೊಡುದು ಒಂದ ಏನ ಉಗದದ ನೋಡಿ ಮೋದೆ ಸ್ವಲ್ಪವಾவது ಮಾರಿಬೋದು ಕೋಪನೋಗೆ ಮೋದೆಗೆ ಉಗದರೆ ತಿರುಗಿ ಅವ ಅಲ್ಲಿ ನಿಂತುಟ್ಟು ಬೇರೆ ಯಾವ್ದು ಅಡದೆಯಾ ಅಂತ. ನಾನು ನಿನ್ಸರ್ ಒಂದು ಮಾತು ಕೇಳ್ತಿಲಿಯೇ ನಾನ್ ನಿನ್ನ ಕೇವಲ ಮಾಡಿದೆ ನಿನಗ ಸೂಡು ಸ್ವರ್ಣ ಇಲ್ಲಿಯಾ ಹೊರಚೊಲಿಯಾ ಅಂತಂದ್ರು. ಏನಗಪ್ಪ ನೇಯುವುದು ನೀ ತಂದ ಪರಿಸರ ಈಸಲಿಯೇ ಅಂತಂದ್ರು. ನೀ ತಂದ ಪರಿಸರ ಈಸಲಿಯೇ ಎನ್ನ ಮನಸ್ಸು ಸಮನಿಲೆ ನಡೆದೆ ಎನ್ನ ಸಂತೋಷವನ್ನು ನೀ ಕೆಡಿಸುದು ಮುಡಿಯಾ. ಆಗ ಬುದ್ಧರನ ಮನಸ್ಸು ಎತ್ತವ ನಿಲೆ ನಡೆದೆ. ಇಂದು ಪುನ್ನ ವಿಷಯವನ್ನ ಸಂತೋಷ ಕೆಟ್ಟು ಅದಾವುದು ಒಳ್ಳ ಕಡ್ದು ಹಬ್ಬಾಂದವನ ಈ ಕಡೆ ಕುಳಿಯಿಂದ ದರಾದ ಅಯ್ಯಾರ ನಂಗೆ ಮನೆ ದರಾದ ಈ ಕಡೆ ನೋಡ್ಬಿಟ್ಟಾರ. ಆ ನಿಮಿಷ ಸಂತೋಷ ಕೆಟ್ಟು ಗುಡಿ ಹೋಯ್ತು ಬನ್ನ ಸಪ್ಪಲ್ ಕಾಣಾದಲೇ ಸಂತೋಷ ಇಲ್ಲ. ಗುಡಿ ಹೋಯ್ತು ಬನ್ನ ನಂಗೆ ಒಂದು ದರಾದ ಮರ್ಯಾದೆ ತಪ್ಪಿಲ್ಲ ಅಂದ್ರೆ ಒಂದು ಸಂತೋಷ ಇಲ್ಲ. ನಂಗೆ ದೇವರಿಗಾಗಿ ಗುಡಿ ಹೋಯ್ತು ಎಲ್ಲಾ ಮರ್ಯಾದೆ ತಪ್ಪಿದೆ ಅಂದ್ರೆ ನಂಗೆ ಹೆಂಗಿಲ್ಲ. ಆಗ ಮನಸ್ಸು ಹೇಳುವಾಗ ನಂಗೆ ಬಲವೀನ ಮಾಡದೆ
ಬಲವೀನವಾಡುವ ಮನಸ್ಸುತ್ತ ಪುಣ್ಪಟ್ರ, ಬಲವೀನವಾಡುವ ಮನಸ್ಸುತ್ತ ವೇದನೆ ಪಟ್ರ, ಬಲವೀನವಾಡುವ ಮನಸ್ಸುತ್ತ ಸಂಗಡ ಪಟ್ರ, ಬಲವೀನವಾಡುವ ಮನಸ್ಸುತ್ತ ನಂಗೆ ತಿರುಕಿ ಮನಸ್ಸುನಾಗ ಆ ಬೀತು ನಂಗೆ ಮನಸ್ಸುಗ ನೆಮ್ಮದಿ ತರಾದೆ ಅದನ್ನ ಎತ್ತಿಯೋ ಪಳಿ ವಾಂಗುದು ಅನುಭವ ತೀರ್ಚುದು ಅತ್ತಮ ವಿಷಯನಾಗ ತಿರುಕಿ ಭೂಲೋಗ ಉಡಿಚಿಯೂ ಬೀತರ. ಆಗ ಮನಸ್ಸು ಏರ್ಸಕೊಂಡ ಶಕ್ತಿ ನೋಡಿ, ಮನಶಕ್ತಿ ಅದೇನು. ಆ ಬುದ್ಧರು ಅದೇ ಹೋಯ್ಟ್ರು. ಆ ಬುದ್ಧರು ಹೋಗುವಾಗ ಚಿಕ್ಕಜಾಮ್ ಒಳ್ಳೆ 1000 ಶಿಷ್ಯರು ತನ್ನ ತೊಡರ್ದು ಒಯ್ದಾರೆ. ಆಗತ ಆ ಕಳ್ಳಗ ಪುರಿತ್ತು ಯಮಾದ ಕೈ ತೋರಿಸಿ 1000 ಮಕ್ಕಳು ಒಯ್ದಾರೆ, ತನಗಿಂದಾಡು ಶಿಷ್ಯರುಗಳು ಒಯ್ದಾರೆ. ತನ್ನ ಮಾತು ಕಿತ್ತು ಯಮಾದು ನಾನು ಉಗ್ಗುದುಪ್ಟೆ ತನ್ನ ಮೋದೆಗ ಎಲ್ಲ ಏನ ಗೆಂಚಿವಿ ಎಲ್ಲ ಅವಮಾನ ಮಣ್ಣ ಅತ್ತಂದು ಏಯ್ದಲೆ 1000 ಊದು ಸಚ್ಚಿದಾರ. ಆಗತ್ತ ಅಮೇದೆ ಪೊರುಮೆಯ ಇಟ್ಟಿದ್ವಾ. ಆಗ ಎನ್ನ ಅಂದ ತನ್ನ ಮನಸ್ಸು ಸಂಜಲಾಪಿಲ್ಲ. ಆಗ ನಾ ಇಂದು ದಾರಗಾಯಿ ಇಂದು ಕದ್ದು ಕೊಳ್ಳೆ ಹೂದು ಇನ್ನೊಬ್ಬನ ಪುಣ್ ಪಡಿತು ಏನಗಾಯಿ ನಿಂತ ಬಾಳ್ದುಂದೆ. ಆ ನಿಮಿಷನಾಗಿ ಆ ಕಳ್ಳ ತಿರುಗಿ ಬುದ್ಧರನ್ನ ಶಿಷ್ಯರಾಗಿ ಆ ತಿರುವಿನೊಗೆ ತನಗೆ ಮೋಕ್ಷವೂ ಸಿಕ್ಕಿಟ್ಟು ಮುಕ್ತಿ. ಆಗ ಒಂದು ನಿಮಿಷ ಬುದ್ಧರು ಒಂದು ಉಪದೇಶ ಕೊಡಿ ತನಗೆ ಮಾಡ್ಲೆ ಸತ್ಯವೆಲ್ಲ ಉಣರ್ತುಲೆ. ಬುಕ್ಕ ತಿರುಗಿ ಇದು ವೇದಾಂತ ಉಪನಿಷದ ರಾಮಾಯಣ ಮಹಾಭಾರತ ಕಥೆ ಎಲ್ಲ ಯೋಗುಲೆ. ತನ್ನ ನಡವಳಿಕೆ, ತನ್ನ ಸಯಲ್, ತನ್ನ ತುಂಬಿದ ಗವ, ತನ್ನ ಸಗಿಪು ತನ್ಮೆ, ತನ್ನ ನಿಲೆ ಏನ ಅದು ದೇವ್ರತ ಎಲ್ಲ ಉಗುರು ದೇವ್ರತ ನಾ ಏನಗ ಸಂಜಲಾಪುದು ಅದನ್ನು ಇಂದು ನಂಗೆ ಮನೆಲ್ಲ ಪುನಃ ವಿಷಯ ಸಂಜಲ ಈ ನಡೆದೆ. ಎತ್ತ ಸಾರ ಕೇತು ಸಿಕ್ಕಾದಲಿಯೋ ನಂಗೆ ಕೋಪ ಬಂದರ, ಸಿಕ್ಕಿದ್ರೆ ಒಂದೇ ಬರಿಗೆ ಸಂತೋಷ. ನನ್ನ ಮನಸ್ಸು ಇಂದು ಸಮನಿಲೆ ಆ ಸಮನಿಲೆ ಬಪ್ಪುದು ಅಂದ್ರೆ ನಂಗೆ ಈಗ ಪಿರವಿಯ ನೋಕರುವುದು. ನೀ ಏನಗಾಯಿ ಹುಟ್ಟಿದೆ, ಏನ ಮಾಡುದಡದೆ, ದಾರೆ ನನಗೆ ದಾರಿ ತೋರ್ಚಿಯಾರ. ಎತ್ತೇ ನಿನ್ನ ಗವ ಎತ್ತವ ನಾ ಅರುವುದು, ನಿನ್ನ ಎತ್ತೆನ ಉಣರುದು, ನಿನ್ನ ಪುರಿದ ನೀತ ಎಲ್ಲಾಗೋ ಸಿದ್ದೆಂಬ ಆ ತಿಳಿವು ನನಗೆಂದು ಸಿಕ್ಕಿರ ಅತ್ತಂಬ ಆ ನೆಲೆ ಬಪ್ಪನತ್ತ ಆ ಏಂಗಿ ಎತ್ತೆ ಏಂಗಿ ಅಯ್ಯನ ಕೋಡ ಎತ್ತ ಐಕ್ಯಾಯಿ ಮರಂಜಿದವೋ ಅತ್ತ ಮಾಕ ಏಂಗಲ್ ಬಪ್ಪುದು ಅದು ಉಣ್ಮೆಯನ ಭಕ್ತಿ. ಇಂದು ವರ್ಷ ಉಂಟೆ ನಂಗೆ ಮಣ್ಣ ಈ ಬಡಗುರು ಕೊಲಾಬದು ದೇವರು ಕೊಲತ ನಂಗ ಮಾಕೆ ಎತ್ತಿಗೆ ಕೊಂಡಾಡೋಕು ದಾರಿ ಇಲ್ಲ. ಎತ್ತೆಯೇ ಆದಿಪರಾಶಕ್ತಿ ಅವ್ವಯೆಲ್ಲಾಗ ಅವ್ವಯ್ಯ ಎಲ್ಲಾ ಅಮ್ಮ ಅಂದ್ರೆ ಆ ಎತ್ತೆ ಅಮ್ಮ ಅಂಬುದು ಅವ್ವಗೆಲ್ಲ ಅವ್ವ ಇಪ್ಪೇರ್ಪಟ್ಟ ಕುಲದೇವರು ನಂಗೆ ಸಿಕ್ಕಿದ್ದು ಏನಂತಾರ ಆತ್ಮಜ್ಞಾನವ ತಪ್ಪುದಗಾಯಿ, ಬ್ರಹ್ಮ ಜ್ಞಾನವ ತಪ್ಪುದಗಾಯಿ, ನಂಗೆ ಇನ್ನು ಪಿರಳಿಯೇ ಇಲ್ಲದ ನೆಲೆಯ ತಪ್ಪುದಗಾಯಿ ತಂದದನ ಮನಸ್ಸ ಸಮನಿಲೆ ಪಡ್ತದಗಾಗಿ ತಂದದೆಲ್ಲಾಗ ನಂಗೆ ನನ್ರಿ ಏನವ ಆಗ ಮನಸ್ಸು ಅತ್ತೆ ತಡದೆ. ಮನಸ್ಸು ಎತ್ತಂದ್ರೆ 3 ವಿಧವಾದ ಗುಣನಗೆ ಅಡಿಪಟ್ಟು ತಡದೆ, ಒಬ್ಬೊಬ್ಬನು ತಾಕಾಡದೆ. ಆ 3 ವಿಧವಾದ ಗುಣನಗೆ ಅದು ಸಾತ್ವಿಕ ಮನಸ್ಸನ್ನೇ ಎತ್ತಗೆ ನನ್ರಿ ಯೋಗನಗಾರ ಓವೇ ಈ ನೀಲಗಿರಿ ಈ ಪುಣ್ಯ ಭೂಮಿ ಉಡ್ಸಿದೆಯತ್ತೆ. ಅರ್ತು ಬಂದಮ್ಮ ಅನ್ನ ಕೊಟ್ಟು ಗರ್ತು ಬಂದಮ್ಮ ಬೆಕ್ಕಿಗೆ ಕೊಟ್ಟು ಎನಗಿಂದ ಎಂದೂ ಇಟ್ಟು ಕೊರೆಯಿಲಾದ ಡಿಕ್ತಿಯೇ, ಬಟ್ಟೆಗೆ ಕೊರೆಯಿಲಾದ ಡಿಕ್ತಿಯೇ, ಎಂದು ಈ ಬೆಳ್ಳ ಮುಂಡ ಬೆಳ್ಳ ಸಿಲಿಯ ಹೊರುವ ಬಾಕಿಯವ ತಂದುದಿಯೇ, ಎಂದೂ ನಿನ್ನ ನೆನಪನ ಇಬ್ಬ ಆ ಉಣರ್ವ ತಂದುದಿಯೇ, ಸ್ವಂತ ಬಂದವ ತಂದುದಿಯೇ, ತುಂಬಿದ ಗವ ಕೊಲ್ಲವನಿಗೆ ಹುಟ್ಟುವ ಬಾಕಿಯವ ತಂದುದಿಯೇ ಎಂದು ನಂಗೆ ನನ್ರಿ ಏನೇ ಇದ್ರ ಪೋದೂಂಬ ವಿಷಯವ ನನ್ನ ನನ್ರಿ ಉಣರ್ಬೋಡಿದ್ದಾರೆ. ಇದು ಸಾತ್ವಿಕ ಮನಸ್ಸುಗುಳ್ಳ ಭಕ್ತರು. ಎರಡಾவது ರಜಸಿಕ ರಜೋಗುಣ ನಾಂಬ ವಿಷಯನ ಬಪ್ಪನೆ ಎತ್ತೆ ಎಲ್ಲ ಸರಿತಾ ಅದು ನಂಗೆ ಡಿಸೆಂಬರ್ ಜನವರಿ ಬಪ್ಪನೆ ಎತ್ತೆ ಕೊಂಡಾಡುವ, ನಂಗೆ ಪೊಳಪ ನೋಡುವ, ಹಣ ಸಂಪಾದಿಸುವ ಅಧಿಕಾರನ ಇಬ್ಬ ಎತ್ತೆ ನಂಗೆ ಆ ಕಾಲ ಬಪ್ಪನೆ ನಂಗೆ ಬೇಡುವ ಹೋದು ಎಲ್ಲ ನೋಡುದು ನಂಗೆಲ್ಲ ಬಾಂದು ತೋರಿಸುದು, ನಂಗೆ ಹಣತ ಕುರಿಕೋಳು ಅಧಿಕಾರತ ಕುರಿಕೋಳು ನಂಗ ಎಲ್ಲ ನಂಗೆ ಇಲ್ಲಂದ್ರ ಬಾಂದು ತೋರ್ಸಿನಿ ಎಂಬ ಪೋಲಿ ಗೌರವತ ಒಂದು ಕುರಿಕೋಳು ಅತ್ತೆ ಬನೆ. ಇದು ರಜಸಿಗ ಮನೆ ರಜೋಗುಣ ಬೇಕು ನಂಗೆ ಬಾಳ್ವಾದಾರಾಗ ನಂಗೆ ಹೊಲ ಮನೆಗೆ ಒಪ್ಪುದು ಗೆಲ್ಚೆ ಗಿವುದು ಅದು ಮಾಡುದು ಅದನ್ನೂ ದೇವರಿಗೆ ಸಮರ್ಪಣೆ ಮಾಡುವ ಭಾವ ಬಪ್ಪುದು. ಈಗ ಸಾತ್ವಿಕ ಮನಸ್ಸೊಡನೆ ದೇವರಿಗೆ ಹೆಚ್ಚಾಗ ನನ್ರಿ ಇದೂ ತರ ಇದಕ್ಕೇತು ಸಿಕ್ಕಾದಲಿಯೋ ತಂದದೆಲ್ಲ ಮೊದಲು ನನ್ರಿ ಏಯಿ ಆ ವಾಳ್ತಾ ಆ ಎತ್ತಗ ಪಾದಕವೇ ಎಲ್ಲ ಸಮರ್ಪಣೆ ಮಾಡುವ ಆ ಎಣ್ಣ ಬಂದರ. ರಜಸಿಗೆ ಮನ ಬಪ್ಪನೆ ಸರಿತ ಎಲ್ಲ ಮಾಡಿದೆ 2-3 ವರ್ಷ ಎತ್ತಗ ಅಕ್ಕಿ ಕೊಟ್ಟೆ, ಹೂ ಅಲಂಕಾರ ಎಲ್ಲ ಮಾಡಿದೆ, ಏನು ಎತ್ತೇನಾಗ ಬಾಕಿ ತಪ್ಪಿದೆಯೇ ಇತ್ತೆಂಬ ಗುಣ ರಜಸಿಕ ಮನನಗಿಬ್ಬನೆ ಆ ಎಣ್ಣನಿಬ್ಬನೆ ಬಂದರ. ಈ ತಮೋ ಗುಣನಿಬ್ಬನೆ ಆ ತಮೋ ಮಣ ತಮೋ ಅಂದ್ರೆ ಇದು ಅರಕರ ಗುಂಡನ ಗುಣ, ಆ ಗುಣನಿಬ್ಬನೆ ಎತ್ತ ಬಂದರೆ ಅಂದ್ರೆ ಮನಸ್ಸು ಎತ್ತ ನೆನೆಸಿರ ಅಂದ್ರೆ ಏನ ದಾರ ನೋಡಿದ್ದಾರೆ ಹೆತ್ತೆಯ ಹೇಗಿಡಿ ಉಣ್ಮೆಯ ಅಡ ಇದ್ದಾರ್ಯಾ ದೇವರ ನೋಡಿದಕ್ಕೆ ದಾರ ಇದ್ದಾರೆ. ಪೂರ್ವ ದೇವರು ಎಲ್ಲ ಸುತ್ತಿನ ತುಬ್ಲೆ ಎಲ್ಲ ದೇವರ ನೋಡಿದವಕ್ಕವ ದೇವರು ಇದ್ದಲ್ಲ ಯಾಕೆ ಕಣ್ಣು ಮುದ್ದಾಡು ಬಂದು ತೋರುತ್ತವ ದೇವರು ಆಯ್ತಾ ಎಲ್ಲ ಜೋಲಿ ನಡೆದರವ ಅವಕ್ಕ ಅರಿವಿಯೇನೇ ಇರುವ ಅದ್ ಪ್ರಕಾರ ಆ ಅನಾಟಮ ಅಧಿಕಾರಾಟಮ ಬಾಲಾಟಮ ಒಳಗನೆ ಜೇಚಿನೋನ ಆತತ ನಂಗೆ ನಡೆದು ನೋಪುದು ಗುರುವ ದೇವರ ಕೊರ್ಚಿ ದೇವರ ನಾಮವೇ ಏನ ಸಿಕ್ಕಿತ್ತು ಎಲ್ಲ ಒಂದಿಲ್ಲ ಅದೆಲ್ಲ ಗುರು ಬ್ರಹ್ಮ ನಂಗೆ ಬಾಳ್ಬುದ್ಗಾಯ್ತಾ ಈ ಒಡಲ್ ಮನಸ್ಸ ನಂಗೆಲ್ಲ ತೃಪ್ತಿ ಮಾಡೋದಕ್ಕಾಯ್ತಾ ಈ ಭೂಲೋಗ ಹುಟ್ಟಿದ ಅತ್ತೆಂದು
ತಮೋ ಗುಣನ ಬೇರೆ. ಇದು ಒಬ್ಬೊಬ್ಬಗೂ ನಡೆದು ನಿಮ್ಮ ವಿಷಯತ ನಾವೊಂದು ಹೊಸ ವಿಷಯ ಬೇಕಲ್ಲ. ನಂಗೆ ಮನಸ್ಸು ಎತ್ತ ನೆಲೆಯ ಯೋಚಿರೋ ಅದೇ ನೆಲೆಯತ ನಂಗೆ ಇದ್ದಿದ್ದ. ಆಗ ಈ ಸತ್ವಗುಣ ನಿಂಬನೆ ನಂಗ ಆ ಉಣ್ಯ ಈ ಮನುಷ್ಯ ಪಿರಿವಿಯ ಮಹತ್ವ ಅರಿಯಾಕು. ರಜೋಗುಣ ನೆಬ್ಬನೆ ಮನುಷ್ಯ ಪಿರಿವಿ ಎಂಬುದು ನಂಗೆ வாழ்ந்து ಒಡಲ್ ಸುಖಗೂ ಮನಸ್ಸುಖಗೂ ಆಯ್ತಾ ನಂಗೆ வாழ்ದುಂದ ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ್ಯ ಆಸೆ ಪೇರಾಸೆ ಕೋಪ ಹೊಟ್ಟೆ ಕಿಚ್ಚು ವನ್ಮ ಅಹಂಕಾರ ಇದೆಲ್ಲವ ನಂಗೆ ಅನುಭವಿಸೋದಕ್ಕಾಯ್ತು ಹುಟ್ಟಿದಾಂಬು ಆ ರಜಸಿನ ಮನಸ್ಸಿನಾಗ ಇರ ತಮೋ ನಿಂಬನೆ ಏನವ ಕಂಡೆ ತಿಂದು ಕುಡಿದು ಹೊರಗಿ ಸಾವ ಬಿಡುವ ಅತ್ಯಂತ ತಮೋ ಮನಸ್ಸಿನ ಅದೇ ಇರ. ಇದು ಒಬ್ಬೊಬ್ಬರು ನಡೆದು ನಿಮ್ಮ ವಿಷಯ. ಆಗ ಸತ್ವಗುಣ ನಿಬ್ಬನತ ಸತ್ವಗುಣನ ಇದ್ದವನತ ನಂಗಗ ಹೆತ್ತೆ ನಂಗೆ ಬೆಳ್ಳ ಬೆಟ್ಟ ತಂದವೆ. ಈ ಸೀಲೆಯ ಅರ್ಥವೇ ಅತ ಕೆಪ್ಪು ಮನೆ ರಜೋಗುಣ. ಆ ರಜೋಗುಣವ ಕಮ್ಮಿ ಮಾಡು, ನಾವು ಅಹಂಕಾರವ ಕಮ್ಮಿ ಮಾಡು. ಕಪ್ಪು ಮನೆ ಅರಿಯಾಮೆ ಎಮ್ಮೆ ಎಂಬುದು ಅರಿಯಾಮೆಗೆ ಅರ್ಥ. ಎಮ್ಮೆ ಉಣ್ಯ ಹೆತ್ತಗೆ ಏದಿ ಬಿಟ್ಟುಬ್ಳಿಯೇ ಅರಿಯಾಮೆಯ ನಿನ್ನ ಏದಿ ಬಿಟ್ಟುಬಿಟ್ಟೆ ಹೆತ್ತೆ ನನಗೆ ಜ್ಞಾನವತ ಆತ್ಮಜ್ಞಾನವತ ಬ್ರಹ್ಮಜ್ಞಾನತ ತುಂಬಿದ ಗಮವತ. ಇದು ಶಾಸ್ತ್ರ ಸಂಪ್ರದಾಯ ಸಡಗು. ಆಗ ಎಮ್ಮೆ ಅರಿಯಾಮೆ ಹೋಗಿ ಸೋಂಬೇರಿತಿನ ಹೋಗಿ ದೇವರ ಉಣರ್ದು ಗಾಯ್ತನ ಪಿರವಿ ಈ ದೈವ ಕುಲನ ಹುಟ್ಟುವ ಮಹಿಮೆಯ ಪುರಿಂಚಿ ನಡಬದುತ್ತಾ ದೈವನಿಗೆ ಇದುತ್ತ ಉಣ್ಮೆಯ ಭೇದವೂ ಈರ. ಇದು ಒಬ್ಬೊಬ್ಬನು ಆ ನೆಲೆ ಅರುವುದು. ಇಂದು ನಂಗ ಸುಖ ದುಃಖಗ ನಂಗತ ಕಾರಣ ದಯಮಾಡಿ ಪಕ್ಕದ ಮನೆಯವಕ್ಕ ಏನ ಮುನ್ನೋರುಕ ಏನ ಆ ಕಡೆ ಮನೆಯವಕ್ಕ ಏನ ಅವ್ವಪ್ಪ ಏನ ಅಯ್ಯ ಅತಂದು ಹೇಗಿಬಿಡಿ ಸೊತ್ತು ಸೇತಿ ಬಿತ್ತಲಿಯೋ ಬುದ್ಧಿ ಇಲ್ಲಾದ್ರೆ ಸೊತ್ತೆಲ್ಲ ಅಳಿಸಿಬ್ಳೆ. ಆಗ ನಂಗ ಅಯ್ಯ ಸೇತಿ ಬಿತ್ತ ಹೊರುಳ್ ರೀತಿಯಾದ ಸೊತ್ತು ಅದು ಹೇಳ್ಕತಾನೆ. ಬುದ್ಧಿ ಇಲ್ಲದ ಕೊನೆಗೆ ಸೊತ್ತು ಕೊಟ್ಲೆ ಬುದ್ಧಿ ಅಳಿಸಿಟ್ಟಾರ, ಅಲ್ಲ ಬುದ್ಧಿಯ ಕೊಟ್ಲೆ ಸೊತ್ತ ಸೇತಿಟ್ಟಾರ. ಇರುತ್ತ ಉಣ್ಮೆ ಉಣ್ಮ್ಯಾನ ಕೊಟ್ಟು ಮುದೇನ ಗವ ಆ ನಲ್ಪಂಬುಗಳ ಆ ದೈವಿಕ ಗುಣವ ಒಬ್ಬೊಬ್ಬಗೆ ಏಗುದು ಇರುತ್ತ ಸತ್ಯ. ಬೇರೆ ಏನು ಸತ್ಯ ಇಲ್ಲ. ಈ ಸತ್ಯ ಉಣರ್ದು ಈ ಸತ್ಯ ಹೇಗೆ ಉಣರ್ದು ಮುಡಿದ್ರ ತರಾವ್ ಸತ್ಯ ಉಣರ್ದವಕರ ಉಪದೇಶವ ಕೇಪನೆ ಒಂದು ಗುರು ಮೂಲಿಯವ ಆ ಅರಿಯಾಮಿ ನೀಂಗಿ ಜ್ಞಾನ ಹುಟ್ಟೋನೆ ನನಗೆ ಅರುವುದು ಮಾಡ್ತಾರ. ಬೇರೆ ಎಲ್ಲವೇ ನಂಗೆ ಸಿಕ್ಕಿಟ್ರ ಉಣ್ಣೆ ಹೆಚ್ಚೆ ನಂಗೆ ಕೊರೆಯೇ ಬಿಟ್ಟಿಲ್ಲ. ಅಷ್ಟ ದರಿದ್ರ ಅಂದು ವೇದ ಮೀರ ಅಷ್ಟ ದರಿದ್ರ ಅಂದ್ರೆ ಹಿಟ್ಟುಗೆ ಬಳಿಲಾದಿಬೋದು ಬಟ್ಟೆಗೆ ಬಳಿಲಾದಿಬೋದು ದಾರು ದುಃಖ ಬಂದ್ರೆ ಆರುದಲ್ಲಿ ಇಲ್ಲಾದಿಬೋದು ಇಬ್ಬರು ಎಡೆ ಇಲ್ಲಾದಿಬೋದು. ಇತಮಾಕೆ ಬಡಗುರು ಕೊಲ್ಲ ಒಬ್ಬವಾದಿದ್ರ ಹೇಗೆ ಹಾಗೆ ನಿಂಗ ಮುನ್ಯ ನಿಂಗೆ ಹೆಗಲವೇ ಮುಟ್ಟಿ ಮಂಡೆ ಮುಟ್ಟಿ ಅವೇ ಎತ್ತೆ ಈ ಕೊಲನ ಹುಟ್ಟಿ ಎಸಿ ಹಾಕಾದ ಸ್ವಿಚ್ ಹಾಕಾದ ಗಾಯತಪ್ಪ ಈ ಪೇರ್ಪಟ್ಟ ಪುಣ್ಯ ಭೂಮಿನ ಹುಟ್ಟಿ ನೀಲಗಿರಿಯೇ ನಂಗ 4 ಬೆಟ್ಟಗೆ ರಾಣಿಯೊಬ್ಬ ಹೆತ್ತೆ ನಂಗೆ 4 ತಂದು ಇತ್ತವ ಒಂದು ಪುಣ್ಯ ಭೂಮಿನ ಹುಟ್ಟಿಸೋಳು ಬಿತ್ತಿದೆಯೇ. ಇದು ನಂಗೆ ಏನಾಗ ಅವಕ ಕೂಡ ಒಪ್ಪಿಡು ಮಾಡುದು. ಅಮೆರಿಕ ನಿಬ್ಬಕಲ್ಲ ಸಂತೋಷವಿದ್ದಾರೆ ನಂಗೆ ಏನಾಗ ಮೊದಲು ಇಲ್ಲಿಂದ ನೆಂಚದು ನಾ ಕಾಯಿನ್ ಏನ ಬರ್ಲಿಯಾರ್ ತಾಂಡಿದವಕ್ಕೆಲ್ಲ ಒಳ್ಳಂಗ್ ಬದುಕಿದ್ದಾರೆ ನಂಗೆ ಯಾರು ಇಲ್ಲಿಂದ ನೆನ್ಸಿದ್ರು. ನಂಗೆ ನೆನಪತ್ತೆ ಅವಕ್ಕೆ ಒಳ್ಳಂಗಿದಾರವ್ರಿಗೆ ಅವಕ್ಕೆ ಒಳ್ಳಂಗಿದಾರ ನಂಗೆ ತರದ ಸೂಟು ಕೋಟು ಕಾರು ಬಂಗ್ಲಾಟುಗಳ ಒಳ್ಳಂಗಿದ್ದಾರವಾ ಅದು ನಿಲೆಯಲ್ಲ. ನಾನೇನ ಅವಕ್ಕೂ ಹೋಯ್ತು ಪಕ್ಕದ ಮನೆ ಇಟ್ಟಿರ್ತಾನೆ, ಅವಕ್ಕೂ ಕೋಟಿ ಕೊರಾಮ ಇಟ್ಟಿರ್ತಾನೆ, ಹೊಟ್ಟೆಗೆ ಸಟ್ಟಿರ್ತಾನೆ, ஏதோ அந்த சாதிச்சதும் இதாகிட்டானே உண்மை ஆர்வம் சாதிச்சதுகாய் ಇಲ್ಲಿ ಭೂಮಿಗೆ ಬರ್ತಿಲ್ಲ ದೇವರ ಅಡಂಜುದುಗಾಯ್ತ ಪಿರವೀತಿದ ಅದು ಹೋಗಿ ಪೇರ್ಪಟ್ಟ ಉತ್ತಮ ಕುಲನಾಗ ಹುಟ್ಟಿದ. ಇದು ಪೇರ್ಪಟ್ಟ ಕುಲ ಅಂದ್ರೆ ಸತ್ಯಯುಗನ ಹಿರಣ್ಯ ಗರ್ಭ ಲಿಂಗವ ವೇಂಡಿ ದೇವರವೇ ನೋಡಿದಲಿಯೋ ಹೆಂಗ ಮುಕ್ತಿಗನ ದೇವರ ನೋಡ್ಲೆ ಅರಕರು ಏನ ಕೇಳ್ತಾರ ಅಂದ್ರೆ ಅರಕರು ಪಾಪ ದೇವರ ನೋಡಿದ್ರೆ ಭಕ್ತಿತ ಮಾಡಿ ಹಾಕುದು ನೆರೆಯರು. ರಾವಣ ಸಹಿತ 10,000 ವರ್ಷ ತವೈದು ಅಂತ ಬ್ರಹ್ಮದೇವರು ತಗೊಂಡ್ರಿ 10 ವರ ಕೊಟ್ರು. ಎಲ್ಲಾ ಅರಕರು ನಿಂಗೆ ವೇದ ಓದಿಲ್ಲ ಅವಕ್ಕ ಸೇತಿ ಶಿವಪೆರುಮಾನ್ ಕೂಡ ವರವಿಸಿದಾಗ ಅವಕ್ಕ ಐಮೂಲ ನಡಕಿ ಅವಕ್ಕ ತ್ಯಾಗ ಮಾಡಿ ಹಿಟ್ಟು ನೀರಿಲ್ಲದ ಕಾಡು ಮಲದಾಗ ತವೈಬೋದು ಅವಕ್ಕ ಅಲ್ಲಿ ಏನಗಾಯಿ ತವೈದಾರ ಅಂಬುದು ಶಿವಪೆರುಮಾನ್ ಅರದಾರ ಅರದಲ್ಲ ಕೂಡ ಈಸು ಕಾಲ ನಾವು ನಾಮವ ಕೊರ್ಸಿಟ್ರೆ ಏನವ ಎನಗಾಯಿ ಹೆಂಗಿಟ್ರೆ ನಾವು ನೋಡುದು ಹೆಂಗಿಟ್ರೆ ಮನೆ ಆ ವರವ ತಥಾಸ್ತು ಕೊಟ್ಟಿರ್ತಾರೆ. ಅವಾಗ ಏನಾಗ ವರ ಕೆತ್ತಾರ ನನಗ ಸಾವೇ ಇಲ್ಲದ ಬರಬೇಕು ಅಂದಾರ, ಎಲ್ಲಾ ಅಧಿಕಾರ ಮಾಡುವ ಶಕ್ತಿ ಬೇಕು ಅಂದಾರ, ಅಸ್ತ್ರ ಬೇಕು ಅಂದಾರ, ಶಸ್ತ್ರ ಬೇಕು ಅಂದಾರ, ಅದೆಲ್ಲವ ಕೊಟ್ಟು ದೇವರು ಕೊಟ್ಟಿರ್ತಾರೆ. ಈಸ್ಕಾಲ ಭೂಮಿ ಎದ್ದಿತ್ತಾನೆ, ಈಸ್ಕಾಲ ಎಲ್ಲ ನಾಮ ಕೊರ್ಸಿರ್ತಾನೆ, ಕಣ್ಣ ಮುಚ್ಚಿ ತವ ಎದ್ದಿತ್ತಾನೆ, ಆ ವರ ಕೊಟ್ಟಿರ್ತಾರೆ. ಅರಕ್ಕರು ಕೂಡ ದೇವರ ನೋಡಿ ವರಯಿಸ್ತಾರೆ. ಅದು ವಸ್ತಿ ಅಲ್ಲ, ದೇವರುಗಳು ದೇವರ ನೋಡಿ ವರಯಿಸ್ತಾರೆ. ಅದು ಭಗವಾನ ನೋಡಿ ಅವತಾರವನ್ನು ನೋಡಿ ವರಯಿಸ್ತಾರೆ. ಅದು ಕೂಡ ವಸ್ತಿ ಅಲ್ಲ. ಅವಕ್ಕೂ ದೇವಲೋಕನಿಗಿಬ್ಬುದು ಆಗ ದೇವರು ಈಗ ದೇವಲೋಕನಿಗೆ ಸ್ವರ್ಗನೋಗಿ ಎಡಬೇಕು ಅದೆಂದು ಅದನ್ನು ಕೇಳ್ತಾರ. ಅಲ್ಲೇ ಅಪ್ಪರ
முக்தி ಬೇಕು ಎಂದು நிறைய ಮಹಾನ್ಗಳು ಸನ್ಯಾಸಿಗಳ ಕೇಳ್ತಾರೆ. ನನಗೆ ಪಿರವಿ ಇಲ್ಲದ ನೆಲೆಬೇಕು, ನನಗೆ ಸಲೋಕ್ಯ ಮುಕ್ತಿ ಬೇಕು, ನನಗೆ ವೈಗುಂಠನಿಗೂ ಕೈಲಾಸನಿಗೂ ನಿರಂತರ ಬೆಳಬೇಕು. ಈ ಪಿರವಿ ಉಟ್ಲತ್ತ ಹೆಂಗ ಮಾಯೆಗೆ ಸಿಕ್ಕಿ ಈ ಮನುಷ್ಯ ಒಡಂಬ ಎತ್ತುಲತ್ತ ನಂಗೆ ತಿರುಕಿ ಅರಿಯಾಮನೋಗೆ ಏನು ಮಾಡ ಒಂದು ಪುರಿದನೋಗೆ ನಂಗೆ ತಪ್ಪು ಮಾಡಿ ತಿರುಗಿ ಭೂಲೋಗ ಹುಟ್ಟಿನೇ ಬೋದು. ಆ ಪಾಪ ಪುಣ್ಯ, ಈ ಪಾಪ ಮಾಡಿಯೂ ಜನ್ಮ ಎತ್ತದು, ಪುಣ್ಯ ಮಾಡಿಯೂ ಜನ್ಮ ಎತ್ತದು, ಇಷ್ಟವ ನೆಲೆ ಬಂದುಬಿಟ್ರ ಅದನ್ನ ತಾಂಡಿ ಹೆಂಗ ಮುಕ್ತಿ ನಿರಂತರವಾಗಿ ಈಗ ಪಾದನೆ ಎಡಬೇಕು ಅಂತ ಕೆತ್ತಿದ್ದಾರೆ. ಅದು ಸಿಕ್ಕಿದ್ದಾರೆ. ಅಲ್ಲೇ ಒಂದು ದೋಸಿಯ ಮಟ್ಟಿದ್ದ ಕೃತಾಯುಗ ಸತ್ಯುಗನೋಗೆ ಏನಕ್ಕಿತ್ತು ಅಂದ್ರೆ ಈಗ ಮುಕ್ತಿಯೂ ಗನ, ಸ್ವರ್ಗನೋಗೆ ಎಡೆಯೂ ಗನ, ಹೆಂಗೆ ಶಕ್ತಿಯೂ ಗನ, ಅರಕರೆ ಶಕ್ತಿ ಬೇಕು ಅಂತಿದ್ರು, ನೋಡಲು ಶಕ್ತಿ ಬೇಕು, ಆಯ್ತಾನೆಲ್ಲ ಅಧಿಕಾರ ಮಾಡಾಕು, ಎಲ್ಲ ಅಪಗರಿಸಾಕು, ಅದು ಗನ. ಹೆಂಗ ಒಂದೇ ಒಂದಿತ್ತ ನಿಂಗ ಮನುಷ್ಯ ರೂಪನಾಗ ದೇವರು ಈ ಭೂಲೋಕ ಬಪ್ಪನೆ ನಿಂಗೆ ಕೋಡವ ಇದುನೇ ಬುದುಂದು ಆ ವರವ ಕೇತರು ಇದು ಎತ್ತೇರ್ಪಟ್ಟು ಹೇಳಿದಾನೆ. ಒಳಗನೋಗಿ ಮುಖ್ಯ ಗಣ ಅಂತ ಕೇಳ್ತವಕತ ಅವತಾರ ಕೂಡ ತಿರುಕಿ ಇಬ್ಬ ವಾಯ್ಪು ಸಿಕ್ಕಿರ ಅತ್ತ ಮಾಕತ ಸಿನ್ನದ ಲಿಂಗವ ಹಿರಣ್ಯ ಗರ್ಭ ಲಿಂಗವ ಇದು ಹಿರಿಯೋಡಯ್ಯ ಅತ್ತ ಮನೆ ಏನರ್ಥ ಇದು ಎಂದೋ ಆದಿನೋಗೆ ವೇದನೋಗೆ ಆಡುತ್ತೆ. ಹಿರಣ್ಯ ಗರ್ಭೇಶ್ವರ ಲಿಂಗಂ, ಹಿರಣ್ಯ ಗರ್ಭಲಿಂಗಂ, ಹಿರಿಯೋಡಯ್ಯ ಲಿಂಗಂ. ಇದು ಹಿರಿಯೋಡಯ್ಯ ಎಂಬುದು ಗುರುಗಳು ನಂಗೆ ಮುನ್ನೋರ್ಗಳು 8 ಒಂದು ವಾರ್ತೆ ಕಲಿಯ ಇದು ಆದಿ ಇಲ್ಲಿಂದ ಅಂಡ ಸರಾಸರಿ ಉರುವಾಯ್ತಡದೆ, ಇಲ್ಲಿಂದ ಪ್ರಕೃತಿ ಇಯರ್ಕೆ ಉರುವಾತು, ಪಂಚಭೂತ ಮೂಲ್ಯವ, ಇಲ್ಲಿಂದ ಪುರುಷ ಒಂದೊಂದು ಆತ್ಮಾವು ಒಂದೊಂದು ಜೀವರಾಶಿ ಉರುವಾತು, ಎಲ್ಲವೇ ಹಿರಣ್ಯ ಗರ್ಭಾಂತ ಉರುವಾಯ್ತಡದೆ. ಅದಕ್ಕ ಆ ಗರ್ಭಾಂಬತ್ತ ಲಿಂಗ, ಆ ಲಿಂಗನೋಗೆ ಲಿಂಗಗೋಸ್ತ ಒಂದೊಂದು ಅಂಗವ ನಂಗೆಲ್ಲ ಇದ್ದ. ಜಂಗಾಮನೆ ಇಯರ್ಕೈ, ಅಂಗಾಮನೆ ನಂಗ, ಲಿಂಗಾಮನೆ ಎಲ್ಲ ಎಲ್ಲಿಂದ ಉತ್ಪತ್ತಿ ಆಗ ಬಂದವೋ ಅದು. ಈ 3 ಸಂಘ ಅಪನತ ಉಣ್ಯ ದೇವರ ಅರುವುದು ಮಾಡಿದರ. ಆಗ ಎಲ್ಲಾರಿಗೂ ದೇವರ ನೋಡುದು ಇಯರ್ಕೈ ಅನ್ನಯ್ಯ, ಎಲ್ಲಾರಿಗೂ ಮರ ಚೆಡಿ ಕೋಡಿ ಕಣ್ಣುಗ ತೋರಾದು ಎಲ್ಲಾವೇ ನವ್ವೆತಾ ಎತ್ತತಾ ಬಾ ಉಣರು ಬಪ್ಪನತ ಕವ ತುಂಬಿ ನಡೆ ಬಂದ. ಎಲ್ಲಾರು ಎತ್ತೆ ನೋಡ್ಲ ಅಕ್ಕರ ಭಕ್ತಿ ಎತ್ತಾರ ಈ ತೋರಿಸಿದ. ಎತ್ತಿಯ ಮಡಿಮನೆಯ ನೋಡಿದ, ಎತ್ತಿಯ ಮಡಿಮನೆ ಎತ್ತಿಯ ಮಡಿಗೋಯಿ ನಾ ಕೊಡದನೆ, ದೊಡ್ಡನ ಚೇರ್ನ ಸಿಂಹಾಸನ ಕೊಡದನೆ, ಆ ಪುರುಪನ ಕೊಡದನೆ, ಈ ಪುರುಪನ ಕೊಡದನೆ ಎಂಬುದು ಎತ್ತಿಯ ಮಡಿಯೋದ ಕೊಡದು ಇದು ಕೂಡ ದೊಡ್ಡ ಬಾಕಿ ಇದು ಅತ್ತ ಬಾ ಉಣರು ಅತ್ತ ಮಡಿಮನೆ. ಆ ಮಡಿಮನೆಯ ಕುಲವನೆ ಎತ್ತೆಂಬುದೇನ, ಎತ್ತೆಂಬುದು ಎಲ್ಲ ಎಡ ನೀಕ ಮರ நிறைந்திருக்கும் பேராற்றல் ಎಲ್ಲಾ ಇಡಿಯು ಯಾಬಿಚಿಪ್ಪ ಆ ಅಧಿಪರಾಶಕ್ತಿ ಅಥವಾ ಚಿನ್ನದ ಲಿಂಗವ ಬೇಂಡಿ ಆ ಬಾಕಿಯಾಗಪಟ್ಟದು ರಾಮರು ಬಪ್ಪನೆ. ರಾಮರು ಕೂಡ ವೇದ ಭಕ್ತಿ ಮಾಡಿ ಯಜ್ಞ ಮಾಡಿ ಎಂದೂ ರಾಮರು ಕೂಡ ಇಂದು ಅಡುವ ಛತ್ತೀಸ್ಗಢ ಬಸ್ತರನೋಗೆ வாழ்ந்துರಿದ್ದ ವೇದ ಭಕ್ತಿ ಮಾಡಿದ ಉಯರ್ந்த ಕುಲತ ಬಡಗುರು ಕೊಳ. ಅದೇ ಕಾಲಘಟ್ಟನೋಗೆ ಅಡತ ಪಿರಿವಿನೋಗೆ ಪ್ರಮೋಷನ್ ಏರ್ಪಟ್ಟರು ಉಲಗ ರೀತಿಯಾಗಿ ಒಂದು ಗೌರ್ಮೆಂಟ್ ಡ್ಯೂಟಿ ನೋಡಲು ಪ್ರಮೋಷನ್ ಸಿಕ್ಕಿರ, ಒಂದು ಟೀ ಫ್ಯಾಕ್ಟರಿ ಕೆಲಸದಲ್ಲಿಯೂ 7 ವರ್ಷ ಅನುಭವ ನೋಡಿ ಪ್ರಮೋಷನ್ ಸಿಕ್ಕಿರ. ಅತ್ತ ಮಾಕೆ ನಂಗೆ ಕೃಷ್ಣರು ಕೂಡ ಎಲ್ಲಾವೇ ಗೋಪಿಯರ್ ಗೋಪಾಲರ ಇದ್ದ ಕುಲತ ಈ ಕುಲ ಅತ್ತ ಉಯರ್ந்த ಮಧುರ ಭಕ್ತಿ ಮಾಡಿ ಈ ಕಲಿಯುಗನ ಅನನ್ಯ ಭಕ್ತಿ ದೇವರು ತವರ ದಾರು ಎಲ್ಲಾವೇ ದೇವರು ತಂಬ ಉಣರ್ವ ನಿಂಗವೂ ದೇವರು ತಂಬ ಪುರಿದಲ ತಪ್ಪದಕ್ಕಾಯ್ತಾ ಇಂದು ಯಾವದಾರ ಬಂದು ಒಂದೊಂದು ನಿಂಗವೂ ಸೋಮಿತ ನಿಂಗವೂ ದೇವರ್ತ ನಿಂಗೆ ಅರಿಯಾದೈತಿ ಅತ್ತಂದು ಕೊಲನ ಮಹಿಮೆಯು ಪೆರುಮೆಯು ಒಂದೊಂದು ಯುಗನಗ ಮಾಡಿದ ಆ ಪುಣ್ಯ ಕಾರ್ಯವೂ ನಿಂಗೆ ಅರುವುದೆಂಬುದಕ್ಕಾಯ್ತಾ ಈತ ವಿಷಯ ಮಹಿಮೆಯು ನಡೆದು ಹಾಗೆ ಈಗ ಹೇಗಿವಿ ತಾರ ವಸ್ತಿ ನಿಂಗತ ವಸ್ತಿ ಈಗ ಹೇಗಿವಿ ಇಂದು ದೇವರುಗಳಾ ಬಿಡ ಕೂಡ ನಿಂಗತ ವಸ್ತಿ ಸ್ವರ್ಗವಾಗಿ ದೇವೇಂದ್ರ ಇದರಲ್ಲಿ ಕೂಡ ದೇವೇಂದ್ರ ಬೇಡ ನಿಂಗತ ವಸ್ತಿ ಇಂದು ದೇವಾದಿ ದೇವರ ಬೇಡ ನಿಂಗತ ವಸ್ತಿ ಇನ್ನು ಮನುಷ್ಯ ರೂಪನ ಇಬ್ಬನೇ ಅರಿಯಾಮೆ ನಿಂಗೆ ಅರಿಯಾದಿದ್ದಿ ಅದು ತಾಳ್ಮು ಮನಪಾಣ್ಮೆನವಿದ್ದಿ ತಾಳ್ಮು ಮನಪಾಣ್ಮೆಯೂ ತಪ್ಪುತ್ತ ಉಯರ್ந்த ಮನಪಾಣ್ಮೆಯೂ ತಪ್ಪುತ್ತ ಏನವ ದೇವರು ಯಾಕ್ಯಾರ ದೇವರಿಗಾಯ ಎಲ್ಲ ಜೋಡಿ ನಡೆದೆ ಎಲ್ಲವೇ ದೇವರಿಗಾಯ್ತಾಂಬ ಆ ಪುರಿದಲ್ಲಿ ಪಪ್ಪನತ್ತ ನಂಗೆ ಆ ನೆಲೆ ಸಿಕ್ಕಿರ. ಈಗ ಒಬ್ಬೊಬ್ಬರ ಜನ್ಮ ಲಕ್ಷ್ಯವೋ ಬೇಗ 4 ವಿಷಯ ತೆಗಿರ 4 ವಿಷಯವೋ ಒಂದು ಒಳ್ಳೆ ಹೊರಟು ಒಬ್ಬೊಬ್ಬರು ಪುರುಷಾರ್ಥ ಅಂತಂದು. ಅದಾவது ಇಯರ್ಕೆಯ ದೇವರು ಮೊದಲು ಪಂಚಭೂತ ಉರುವಾಕಿದ್ರು, ಆಗಾಯವ ಪಡಿಸಿದ್ರು, 5 ಪಂಚಭೂತವ ಅದು ಕೂಡ ಪಡಿಯ ಎಲ್ಲ ಪಡಿಸಿದ್ರು. ಆಗಾಯ ವಾಯು ನೆರುಪು ನೀರ್ ನಿಲಂ ಪಂಚಭೂತ ಉರುವಾಯಿಟ್ಟ, ಅದಿಂದಾಡು ಅಲ್ಲಿಯ ಎಲ್ಲಾ ಚೆಡಿ ಕೊಡಿಯು ಎಲ್ಲ ಉರುವಾಯಿಟ್ಟ, ಅದಿಂದಾಡು ಆತ್ಮಾವ ಪಡಿಸಿದ್ರು. 1 ಅರಿವು ಜೀವರಾಶಿಯಿಂದ ಹಿಡಿದು 5 ಅರಿವು ಜೀವರಾಶಿಗಾಗಿ ಬಂದು 6வது ಅರಿವುನಗತ ಒಬ್ಬೊಬ್ಬಗೂ ಆ ಪುರವ ದೇವರು ದಾರಾನು ಪುರವ ಆ ಜ್ಞಾನವ ಮನುಷ್ಯ ತಿರುಗಿ ಕೊಟ್ಟರು. ಮನುಷ್ಯರು ಹೊಂದುತ್ತಾ ದೇವ್ರ ಮಾಕಿಯೇ ನಂಗ ಉರುವೈತಿ ಬಂದ ಈ ನಿಲೆಯ ಬಪ್ಪನೆ ಆ ಮನುಷ್ಯರಿಗೆ ಏದ ಆ ವೇದ ವಾಕು வாழ்க்கை ಎತ್ತ ನಡುತ್ತದೆ ಅಂದ್ರೆ ಪುರುಷಾರ್ಥ ಸಂದು ವೇದ ಮೀರ 4 ವಿಷಯ ಧರ್ಮ ಅರ್ಥ ಕಾಮ ಮೋಕ್ಷ ಇದುತ್ತ ಪುರುಷಾರ್ಥ. ಈ 4 ವಿಷಯವ ಒಬ್ಬೊಬ್ಬರು ಪಿಂಪಟ್ರಿಂದವ ಆತಂದು ನಂಗೆ ಇನ್ನು ನೋಡುತ್ತಾ ಒಂದು ಉಣ್ಮೆಯ ಸತ್ಸಂಗನ ಸಾರವಿ. ಈಗ ಧರ್ಮ ಅಥವಾ ಧ್ರಿಯತೆ ಧರ್ಮಕಾರಿಯೇ ಪುಣ್ಯಕಾರಿಯೇ
ಇತಿ ಧರ್ಮ ಅದೊಂದು ಧರ್ಮಗೆ ಬೆಳಕ ವೇದನೋಗೆ. ಇದರ ಅರ್ಥ ಏನಂದ್ರೆ ಒಳ್ಳೆ ಎಣ್ಣನೋಗೆ ಒಳ್ಳೆಯ செயல் ಮಾಡು, ಒಳ್ಳೆಯ செயல் ಮೂಲಿಯವ ನಿನಗ ಪುಣ್ಯ ಸಿಕ್ಕಿರ ಪುಣ್ಯ ಕಾರ್ಯವ ಮಾಡಿನೇ ಇರು, ದೇವರು ಕೂಡ ನೆರಿಂಗಿಟ್ರೆ ಇರುತ್ತ ಧರ್ಮಗ ಅರ್ಥ. ಇಂದು ಹೇಗಿಡಿ பொய்யையில அது அதர்ಮ, பொட்டு ஒட்டக்கி சொட்டுతుంದ್ರೆ அதர்ಮ, ಒಬ್ಬನ ಪೊರುಪಿಲಾದ ಮಾತನಾಗ ಒಬ್ಬ ಪುಣ್ಪಡುತ್ತನೆ ಅದು ಅಧರ್ಮ, ಇನ್ನೊಬ್ಬನ ಪೊರುಳು ನೋಡಿ ಆಸೆ ಪಡುನೆ ಅದು ಅಧರ್ಮ, ನೀನಾದ ವೇರುಪಾಡುನೋಗೆ ನಂಗೆ ಒಂದು ಮಾಡಿದ ಕಾರ್ಯವ ಏಯ್ ತೋರಿಸಿನ ಕೊಡಿ ಧರ್ಮ ಕಾರ್ಯ ಮಾಡಿಕ್ಕೆ ಏಯ್ ತೋರಿಸಿದ ಅದೂ ಅಧರ್ಮ, ವೇದ ಇಲ್ಲ ಅದೂ ಅಧರ್ಮ. ಇಂಥವ ಅಧರ್ಮ ಕಾರ್ಯ ಎಲ್ಲ ನಂಗೆ ಮಾಡಿಟ್ಟು ನಂಗೆ ಮೊದಲ ನಿಲೆ ಪುರುಷಾರ್ಥ ಜನ್ಮ ಲಕ್ಷ್ಯನೋಗೆ ತಿರಟಿ ನೋಕನೋಗೆ ಮೋಕ್ಷ ಮುಂದಾಡಿ ಈ 3 ವಿಷಯ ಅಪರ ಮುಖ್ಯ. ನಂಗೆ ಈ ಮಾಡಿಂದ ಬಾ ಒಂದೊಂದು ಜನವು ನಂಗೆ ಪರಿಶೀಲನೆ ಮಾಡುದು, ಸುಯ ವಿಚಾರಣೆ ಮಾಡುದು. ಇದನ್ನ ಕೊಯ್ಯಗಾದಿದ್ದನ ಎಲ್ಲಾ ಸೇಲು ಮಾಡಿದೆ, ನಮ್ಮ ಅಮ್ಮ ಮಮ್ಮಿಗೆ ಮಾಡಿದೆ, ನನ್ನ ಗಂಡಂಡ್ರಿಗೂ ಮಾಡಿದೆ, ನಮ್ಮ ಪುನರಿಗೂ ಮಾಡಿದೆ, ಪುರಿದಲೋಡು ಮಾಡಿದನ, ಗವ ತುಂಬಿದ ನೆನೆಯೋಡು ಮಾಡಿದನ, ಎಲ್ಲಾವೇ ಆತ್ಮಾತದಾಗ ಎಲ್ಲಾವೇ ದೇವ್ರನ್ನ ಪುನವೆತ್ತದಾಗ ಆ ಗವ ತುಂಬಿದ ನೆನೆನೂ ಮಾಡಿದನ, ಎದುರುಪಾರ್ಕೋಡು ಮಾಡಿದನ, ಇಲ್ಲ ಎದುರುಪಾರ್ಪಿಲ್ಲಾದ ಮಾಡಿದನ ಅದ್ದೆಂಬ ವಿಷಯ ಬಹುದು. ಒಳ್ಳೆಯ செயಲು ಆ செயல் ವಾರ್ತೆಯಾಯಿ, ಒಳ್ಳೆಯ ಸಿಂಧನೆ ಅದು ಆ ವಾರ್ತೆಯಾಯಿ செயಲಾ ಮಾರುದು. ಇದು ತ್ರಿಕರ್ಣ ಶುದ್ಧಿ. ಹಾಗಾಗಿ ಒಳ್ಳೆ ಎಣ್ಣೆ ಹತ್ಲತ್ತ ಒಳ್ಳೆ ವಾರ್ತೆ ಬಂದರ, ಒಳ್ಳೆ ವಾರ್ತೆ ಹತ್ಲತ್ತ ಒಳ್ಳೆ செயல் ನಡೆದರ. ಇದುತ್ತ ಧರ್ಮದ ಬೆಳಕ. ಇಂದು ನಂಗ ಹೆತ್ತೆಯ ಧರ್ಮ ಕಾತಿಯೇ ತನ್ನ ಆಗ ಯಾರೊಬ್ಬ ಸತ್ಯವ ಈ ಸತ್ಯವ ಉಣರ್ದಾರಿಯೋ ಸತ್ಯಕತಿ ಉಣರ್ವನ ಇದ್ದಾರಿಯೋ ಖಂಡಿತ ಧರ್ಮತ ಮಾಡ್ಯಾರ, ಅಧರ್ಮ ಮಾಡದೇ ಮಾಡೋರು. ಇಂದು ಒಪ್ಪಿಟ್ಟು ಸ್ವಾಮಿ ಅವತ್ತು ಎಲ್ಲಾ ಹಟ್ಟಿಯ ಮುಖಾಲ್ವಾಸಿ ಕೊಡ್ತಾರ, ನಾ ಕೊಡ್ತೇನೆ ತಪ್ಪು, ನಾನೆಲ್ಲ ಮಾಡಾದನ್ನು ಮಾಡಿಟ್ ನಾವು ಮುಖಾಲ್ವಾಸಿ ಇಲ್ಲ ಮುಳುಮಿಯ ಒಳಗವೇ ಎಲ್ಲ ತಪ್ಪು ಮಾಡಿಯೋ ಅಧರ್ಮ ಅಧರ್ಮತ ತರ ಒಬ್ಬ ಧರ್ಮವ ಕಾರ ಕಡೆ ಇಡ್ತೀಯೋ ಧರ್ಮ ಧರ್ಮತ ಇದುತ್ತ ಧರ್ಮದ ಬೆಳಕ. ಇನ್ನು ನಂಗ ಅವಕ ಮಾಡಿ ಇರ್ತವ ನಂಗ ಮಾಡ್ಲೇನ, ಆ ಮಕ್ಕ ಮಾಡಿ ಇರ್ತವ ನಂಗ ಮಾಡ್ಲೇನ, ಅವಕ ಮಾಡ್ಲ ಅವಕ ಅನುಭೂತಿಯಾರ ನಂಗ ಏನ ಮಾಡುದು. ನಂಗೆ ಈ ಪುರಿದಲ್ಲಿ ಬಂದಿಂದಾಡು ಧರ್ಮ ಮನೆ ಆ ಎಡೆಯ ಆ ನಂಗ ಮುನ್ನೋರ್ಗಳು ಹಿಂಗ ವಾಕ ನಂಗ ಇದನ್ನ ಗವ ತುಂಬಿದ ನೆಲೆನೋಗೆ ಮಾಡು ಒಂದೊಂದು ಸೇಲ್ತ ಧರ್ಮ ಇದು ತಂದ್ರೆ ಆ ಎಡೆಯ ನಂಗೆ ವೈರಾಗ್ಯವಿಬ್ಬುದು. ನಾ ಪೊಯ್ ಹೇಗುದಿಲೆ, ನಾ ಇನ್ನೊಬ್ಬನ ಮೇಲೆ ಪೊರಳಿ ಹೇಗುದಿಲೆ, ತಪ್ಪ ಮಾತಾಡುದಿಲೆ, ಇನ್ನೊಬ್ಬ ಮೇಲೆ ನನಗೆ ಪೊಟ್ಟೊಟ್ಟಿಗೆ ಬರವೇ ಬರ, ನಿಂಗೆ ಏನ ತೂಂಡಿ ಬಿಟ್ಲಿ ಇನ್ನೊಬ್ಬನ ಸೊತ್ತುಗನ ಆಸೆ ಪಡುದಿಲೆ, ನಾ ಬುಟ್ಟು ಕೊಟ್ನೆ ಮನಿಚಿ ಬಿಟ್ನೆ ಮರುದು ಬಿಟ್ನೆ ಎಲ್ಲಾವ ಗಮನ ಅರಬಡಿಚಿನೆ ಇರುತ್ತ ಧರ್ಮ. ಇದುಗ ಎದುರು ಮರೆಗೆ ಆಡದೆಯೋ ಆಪೋಸಿಟ್ ಆಡದೆಯೋ ಅದೆಲ್ಲ ಅಧರ್ಮ. ನಿಂಗೆ ಅರಿವಿ ಏನೇನಾಗ್ತದೆ ಪೊಯ್ಯಿಂದ ಪೊಟ್ಟೊಟ್ಟಿಗೆ ಬಂದು ನಡೆದೆ, ನಂಗ ಕೂಟ ಕುಟುಂಬನೋಗಿ ನಂಗ ಸಿರಿ ಸಿಂಗರಿ ಇಲ್ಲಾದಿದ್ದ ಒಟ್ರುಮಿ ಇಲ್ಲಾದಿದ್ದ ಇದೆಲ್ಲ ಏನ ಕಾರ್ಯ ಅಧರ್ಮ. ಈಗ ಪುರುಷಾರ್ಥನಾಗ ಮೊದಲು ಪಡಿ ಎತ್ತಿ ನಂಗೆ ದಾರಾದರದು ಮೋಕ್ಷಗ ಮುಕ್ತಿ ಇಸ್ತು ಮುಂದಾಡು ಧರ್ಮನೋಗೆ ನಂಗೆ ತಡುಮಾರನೆ ಅರ್ಥ ನೆಡೆ ಅರ್ಥ ನನಗೆ ಎತ್ತವನ. ಈಗ ಧರ್ಮನೋಗೆ 5 ವಿಧವಾದ ಧರ್ಮವ ಬೇರೆ ಇರ. ಈ 5 ಧರ್ಮಗೋಸ ಉಳ್ಭಾಗ 5 ಧರ್ಮ ಅಪ್ಪರ ಒಳ್ಳಗೆ ಹೋಗುದು. ಒಂದು ನಂಗ ಇಲ್ಲಿ ಬಂದ ಆಶ್ರಮ ಧರ್ಮ ಅಂದ್ರೆ ನಂಗ ಮನೆ ಈ ಕುಟುಂಬ ಹುಟ್ಟಿಟ್ಟ, ಆ ಕುಟುಂಬನಾಗ ನಂಗೆ ಮದುವೆ ಮಾಡಿದ, ನಂಗೆ ಒಬ್ಬ ಹುಟ್ಟಿದ, ನಂಗೆ ಅವ್ವ ಅಪ್ಪ ಕೊಂಡ ಮಮ್ಮ ಮಮ್ಮಿ ನಂಗೆ ಸ್ವಂತ ಬಂದ ಎಲ್ಲಾ ಕೂಡ ಗಮನೋಗೆ ಸಾಕುದು. ನಂಗೆ ಹೆಂಡ್ರು ಮಕ್ಕವ ನಂಗೆ ಸಾಕಿ ಅವಕ್ಕೆ ಬಾಳ್ವಾದಾರಾಗ ನಂಗೆ ಏನನ್ನ ಮಾಡಿದ್ರು ಒಬ್ಬೊಬ್ರು ಮಾಡುದು. ಹೆಮ್ಮಕ್ಕರು ಅಮ್ಮನವಕ್ಕೆಲ್ಲ ನಂಗೆಲ್ಲ ಪಡಿಮಿಡ ಮಾಡಿ ಅತ್ತ ನಡಿಬೇಕು. ಗಂಡು ಮುಗರೆಲ್ಲ ಹೊರ ಸೋಯಿ ಅವಕ್ಕೆ ಬಾಳ್ವಾದಾರಾಗ ನಂಗೆ ಏನೇನ ತೇವಿಯೋ ಹೊಲ ಮನೆ ಕೆಲಸಗಿದ್ದು ಗೌರ್ಮೆಂಟ್ ಕೆಲಸಗಿದ್ದು ಅವಕರ ಒಳ್ಳೆಗೆ ಸಾಕಿ ತಪ್ಪುದು. ಇದು ಆಶ್ರಮ ಧರ್ಮ. ಇದು ಆಶ್ರಮ ಧರ್ಮ ಅಂಬುದು ಗಂಡು ಮುಗುರು ಹೆಮ್ಮಗುರು ಎಲ್ಲ ಆಗುತ್ತಾ, ಶಿವ ಶಕ್ತಿ ಹಂಸಭೈಪ ಎಲ್ಲ ಆಗುತ್ತಾ. ಇದು ಆಶ್ರಮದ. ಎರಡಾவது ಧರ್ಮ ಏನಂದ್ರೆ ವರ್ಣ ಧರ್ಮ. ಈ ವರ್ಣ ಧರ್ಮ ಅಂಬನೆ ಕೊಲನ ಹುಟ್ಟಿ ಬಂದ. ನಾವು ಒಂದು ವ್ಯವಸಾಯಿ ಮಗನ ಇದ್ರೆ ನಾವು ವ್ಯವಸಾಯ ಮಾಡುದು, ಒಂದು ಕೊಲ್ಲನ ಮಗನ ಇದ್ರೆ ಈಗ ಅಂತ ಮಾಡುದಿಲ್ಲ. ನಂಗೆ ವ್ಯವಸಾಯ ಮಗನ ಕೂಡ ಡಾಕ್ಟರ್ ಆಗಿದ್ದಾರೆ, ಒಂದು 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 ಆಸೆಯಲ್ಲಿ ಮಾತಿ ಸಿತ್ತಿ ಇಂಜಿನಿಯರ್ ಇದ್ದಾರೆ. ಅದು ತಪ್ಪು ಕರಿ. ಅದು ಆಳ್ವಾದಾರಗ ಇದು ಕಾಲಪೋಕನ ಕಲಿಯುಗನಾಗ ನಂಗೆ ಬೇರೆ ಮಾತು ಮಾಡಿಂದ ಆಲೆಯೋ ನಂಗೆ ಕುಲ ಪಾರಂಪರ್ಯವ ಅರುದು ಈ ಮೊರೆ ಪ್ರಕಾರ ಆ ಕುಲ ಪಾರಂಪರ್ಯವು ಆ ಸಂಪ್ರದಾಯವು ಆ ಸಡಂಗವು ನಂಗ ಮುನ್ನೋರುಗಳು ನಂಗೆ ತಂದ ವಿಧಿಮೊರೆಯವು ನಂಗೆ ಪಿನ್ಪಟ್ಟಿ ಬಪ್ಪುದು. ಇದು ವರ್ಣ ಧರ್ಮ. ಮೂರಾವುದು ನಾವು ಗೌರ್ಮೆಂಟ್ ಕೆಲ್ಸದಾಗ ಈಗಿನದಾಗ ತೋಟಗಾಯಿ ಹೊಲಕು ಅಂತ ಬಂದದಾಗ ಹೆಂಡ್ರು ಮಕ್ಕವನ್ನ ನೋಡಾರೆ ಸ್ವಂತ ಬಂದವ ನೋಡಾರೆ ಅಂತ ಎಕ್ಕುದು. ಇದು ಮೂರಾவது ವರ್ಣ ಆಶ್ರಮ ಧರ್ಮ. ಮನೆಯೂ ನೋಡುದು, ಹೊರಸೋಯಿ ಬಾಳ್ವಾದಾರಗೆ ಕಷ್ಟವೂ ಪಡುದು. ಇದು ವರ್ಣಾಶ್ರಮ ಧರ್ಮ. ನಾಲ್ಕಾವದೊಂದು ಧರ್ಮ ಅಪರ ಮುಖ್ಯವಾದ ಧರ್ಮ ಇದಕ್ಕ ವಿಶೇಷ ಧರ್ಮ. ವಿಶೇಷ ಧರ್ಮ ಅಂದ್ರೆ ಇದಕ್ಕ ಸ್ಪೆಷಲ್ ಧರ್ಮ. ಈ ಧರ್ಮವ ನಂಗೆಲ್ಲ ಮಾಡಿ ಈ 3 ಎಲ್ಲ ಮಾಡ್ಯಾರ. ದೇವ್ರ ಅಡಗೆಂಬಕರು ಮಾಡ್ಯಾರ, ದೇವ್ರ ಇಲ್ಲೆಂಬಕು ಮಾಡ್ಯಾರ. ಇದು ಎಲ್ಲಾ ನದಿಯೋ ಇಂದು ಹರಿಯಾಮಿನೋಗ ನೋಡಿ ತಪ್ಪು ಮಾಡಿ ಅವಕ್ಕರ ಮನೆಯ ಮಕ್ಕಳ ಸೊತ್ತು ಸಿತ್ತಿಬಿಟ್ಟಾರೆ. ಕಡೇಸಿ ನೋಡ್ಲೆ ತಪ್ಪು ಮಾಡುವ ಕೂಡ ಏನಾಗ ಮಣ್ಣ
അറിയാമെന്നൊക്കെ അവക്കര മക്ക ಎನ್ನ ಬೇರ ಈ ತಲೆಮಾರಿ ಒಳ್ಳಂಗಿಬೋದು ಅಂತ ಸ್ವತ್ತು ಕೂಡ ಸೇರ್ತಿರ್ತಾರೆ ಅರಿಯಾಮೇನವಾಗ ಸ್ವಲ್ಪ ತಪ್ಪು ಮಾಡಿ ಅದು ಎಲ್ಲಾ ವಿಧ ಮಾಡ್ಯಾರ ಅದು ಉಸ್ತಿ ಅಲ್ಲ ಈ ನಾಲ್ಕಾವು ಧರ್ಮ ಮಾಡುವ ಪರ ಉಸ್ತಿ ಈ ಧರ್ಮ ಹೆಸರು ವಿಶೇಷ ಧರ್ಮ ವಿಶೇಷ ಮನೆ ಸ್ಪೆಷಲ್ ದಾರ ಅಂದ್ರೆ ಎಲ್ಲ ಹೆತ್ತಿ ಮಕ್ಕತೆದಾಗ ಈ ಸಮುದಾಯ ಎಲ್ಲ ಹೆತ್ತಿ ಕೊನವೆತ್ತದಾಗ ಒಬ್ಬೊಬ್ಬಗ ಮಾಡುವ ಸೇವೆತ ದೇವರು ಮಾಡುವ ಸೇವೆದಾಗ ಎನ್ನ ಕುಟುಂಬ ಇದೆಲ್ಲ ಕೂಡ ಸ್ವಯನಲ್ಲ ಈ ಗ್ರಾಮ ನಂಗೆಲ್ಲವೇ ಒಂದು ಅವ್ವ ಅಪ್ಪನ ಮಕ್ಕತದಾಗ ಒಂದು ತಾಯಿ ಮಕ್ಕತದಾಗ ನಂಗೆ ಒಂದು ಸೇವಾ ಉಳಿತಾಯಿ ಎನ್ಸಾರ ಆಡುವ ಹಣ ಸೊತ್ತು ಪತ್ತು ಅಧಿಕಾರ ಎನ್ನ ತೆರೆಮೆ ಅರಿವು ಎಲ್ಲವೇ ಅದನ್ನು பயன்படுத்தி ನಾ ಒಳ್ಳೆಯ ಕಾರ್ಯ ಮಾಡಿ ಬನ್ನೆ ಅತ್ತೆ ಮನೆ ಅದು ವಿಶೇಷ ಧರ್ಮ ಈ ನಾಲ್ಕಾವು ಧರ್ಮ ಮಾಡ್ಬೇಕ ಐದಾவது ಧರ್ಮ ಸ್ವಧರ್ಮ ಮನೆ ನಂಗೆ ಸಡುವ ದೇವರ ಪುರಿಂಜುವ ಧರ್ಮ ಸ್ವಾಮನ ಹೋಗ ಸಡುವ ಸುಯ ಉಣರ್ವು ನಂಗೆ ಹೆತ್ತಿಗೆ ಕುಡಿದೊಂದಿವೆ ಅಥವಾ ಪುರಿದಲ್ಲಿ ಹೋಗಿ ಎತ್ತಗ ನಂಗೆ ಮನಸಾರ ಎಲ್ಲಾವೇ ಸಮರ್ಪಣೆ ಮಾಡಿ ಆ ಸ್ವಧರ್ಮ ಕಾರ್ಯವ ಮಾಡಿದ್ರ ಇದು ಧರ್ಮ ಪುರುಷಾರ್ಥನಾಗ ಮೊದಲ ಭಾಗ ಮಾಡುವ ಧರ್ಮದ ಅರ್ಥ ಇದೆಲ್ಲ ನಂಗೆ ಮಾಡಿದ್ದವ ಒಂದು ವಾಸನೆ ಮಾಡಿವಿ ಮಾಡಾಗಲೇ ಇಂದೊಂದು ಮಾಡಿವಿ ಇದಕ್ಕ ಮುಖ್ಯ அடுத்தது ಅರ್ಥ ಇದೆಲ್ಲ ನಂಗೆ ಏನಿಬೋದು ಏನಂದ್ರೆ ಅರ್ಥ ಅಂದ್ರೆ ಏನು ಒಂದು ವಿಷಯ ಇಟ್ಟು ಅದನ್ನ ಅರ್ಥವನ್ನ ಬೆಳಕಿನೇ ತನ್ನ ಅದು ಅರ್ಥ ಕೇಳಿಲ್ಲ ಉಣ್ಮ್ಯಾನ ವೇದಗ ಅರ್ಥ ಏನಂದ್ರೆ ಇರುವುದು ಅರ್ಥ ಆಡದೆ ಅರ್ಥಾಂಬ ಹೆಸರು ಇರುವುದು ಅರ್ಥ ಏನರ್ಥ ಅಂದ್ರೆ ಅರ್ಥ ಅಂದ್ರೆ ಪೊರುಳ್ ನಂಗಸಾರ ಇಂದ ಆಡುವ ಪೊರುಳ್ ಮನೆ ಸೊತ್ತು ಪತ್ತು ಅರಿವು ತೆರೆಮೆ ಎಲ್ಲಾ ಸೌಭಾಗ್ಯ ಎಲ್ಲಾವೇ ದೇವರು ಎಲ್ಲ ಈ ಒಡಂಬ ಮೂಲಿಯವ ನಾವು ಮಾಡಿದ ಪುಣ್ಯಗತೆ ಸಿಕ್ಕಿತಡದೆ ದೇವರ ಅಂತ ಸಂತಡದೆ இந்த அறியாமை ನನಗೆ ಏನು ನಾ ಸಂಪಾದಿಸಿ ಎಲ್ಲ ಅರಿವು ತೆರೆಮೆನೋಗ ನಾ ಕಷ್ಟಪಟ್ಟು ಗೀತು ಸಂಪಾದಿಸಿದೆ ಕಷ್ಟಪಡುವಳುವಾಗ ಆ ಅರಿವು ತೆರೆಮೆ ಮಲ್ಲಿಗ ಹರಸ ಬಲವ ತಂದದು ದಾರ ಒಬ್ಬ ಒಂದೊಂದು ನಿಮಿಷ ಏಕಿನಿಗೋದು ದಾರ ಆ ವಿಷಯ ಅರಿವತ್ತ ಆ ಪೊರುಳುಗ ಅರ್ಥ ಸಿಕ್ಕಿರಾ ಇತ್ತವ ನೆಲೆ ಇಪ್ಪನೆ ಆಗ ನಂಗೆ ಎನ್ನ ಸೊತ್ತು ಪಟ್ಟದಲ್ಲಿ ಬರ ಎನ್ನ ಅಧಿಕಾರ ಆ ಅಹಂಕಾರ ಬರ ನಂಗ ಅದನ್ನ ತಂದದ ದೇವ್ರು ತಂದದನ್ನ ಎಲ್ಲಾವೇ ದೇವ್ರನ್ನ ಕೊನವೆ ತಂದು ನಂಗೆ ಒಳ್ಳೆಯ ಸೇವೆ ಮಾಡಣ ಆ ಉಣರು ಒಬ್ಬೊಬ್ಬಗ ಮೇಲೊಂಗುದು ಇದು ಅರ್ಥ ಯಮಾಂದು ಧರ್ಮ ಮಾಡಿಟ್ಟು ಈ ಪೊರುಳ್ನೊಗೆ ನಾತ ಕೊಟ್ಟೆ ಅಂದ್ರೆ ಅದಗೂ ಪುಣ್ಯ ಜನ್ಮ ಇರ್ತದೆ ಅದರಂತೆ ವೇದನೆ ಈ ತರದ್ದು ಧರ್ಮ ಅರ್ಥ ಕಾಮ ಮೋಕ್ಷ ಅರ್ಥ ಎರಡಾவது ಪಡಿ ಬಪ್ಪನೆ ಆ ಅರ್ಥವ ನಂಗೆ ಮನಸಾರ ಅರ್ಥ ಮಾಡಿ ಪುರಿಂಚದು ಇಂದು ಒಡವು ದೇವರು ತಂದದು ಏನ ಮೂಚು ದೇವರು ತಂದದು ಏನ ಉಸುರು ದೇವರು ತಂದದು ಈ ಉಸುರೆಲ್ಲ ಮೂಲಿಯವ ನಾ ಸಂಭಾಷಿಸುವ ಏನ ಅರಿವಿನೋಗೆ ಏನ ತೆರೆಮೆನೋಗೆ ಏನ ಸಂಭಾಷಿಸುದು ಎಲ್ಲರಿಗೂ ದೇವರು ಸೊಂದ ಆಗ ನಾಯ್ಕ ಸೊಂದ ಕೊಂಡಾಡಬೇಕು ಇದು ನಡುವಟ್ಟಿಯ ಒಂದು ಪುನಃ ಎಡೆ ಆ ಪುನಃ ಎಡೆನಾಗ ಒಂದು ಪುನಃ ಮನೆ ಕಟ್ಟಿದೆ ಪುನಃ ಗುಡಿ ನಿಂತೆ ಈ ಅಂಡ ಸರಾಸರಿ ಎಷ್ಟು ದುಡ್ಡುದು ಇದೆಲ್ಲ ದಾರು ಉರುವಾಕಿದ್ದು ಭೂಮಾದೇವಿ ನಂಗೆ ಹೆತ್ತ ರೂಪನಾಗ ನಂಗೆಲ್ಲ ತಾಂಗಿದ್ದಾಗ ಭೂಮಾದೇವಿ ನಂಗೆ ಎಲ್ಲಾ ತಿಂಬುದ ಹಿಟ್ಟು ತಂದಾಗ ಇತ್ತ ನಾವು ಹೇಗಾಕು ಎತ್ತ ಎಲ್ಲದೋ ಹೇಗಾಕು ವಾಸನೆ ಮಾಡಿ ಒಮ್ಮೆ ನಾನು ಎತ್ತ ಹೇಗಾಕು ಇದು ಭೂಮಿ ನಂಬುದಾ ಈ ತೋಟ ಎಲ್ಲ ನಂಗ ಈ ಸೂರ್ಯ ಒಳಿ ಇಲ್ಲ ಆದ್ರೆ ಮೇವು ಹುಯ್ಯಾದ್ರೆ ಈ ಗಾಳಿ ಬೀಸಾದ್ರೆ ಈ ಮಣ್ಣು ಇಲ್ಲಿ ಉರುವಾಕಾದ್ರೆ ಇದೆಲ್ಲ ನಂಗೆ ಹೋಗಿ ಎಲ್ಲ ತೋಟ ಅಂತ ಸೊಂಟ ಕೊಂಡಾಡ್ಕೊಂಡು ಬಿಡ್ತಾರವಾ ಎಂದು ನನ್ನ ಮುನ್ನೂರುಗಳು ಮುಳಿವ ನಂಗೆ ಮುತ್ತಪ್ಪ ಮಕ್ಕ ಎನ್ನ ಅಯ್ಯ ತನ್ನ ಅಯ್ಯ ಮುಳಿವೆ ನನಗೆ ಸಿಕ್ಕಿರ್ತದೆ ದೇವರು ಎನ್ನ ಅಯ್ಯನಕ ಮುಳಿಯವ ತಂದದು ಹೇಳಕು ಎನ್ನುವುದು ಹೇಳಕು ಈ ಪೊರುಳು ಬಪ್ಪನೆಯೇ ನನಗೆ ಎನ್ನುವುದು ಇದೆ ಈ ಎನ್ನುವುದು ಒಂದು ವಿಷಯ ನೀಗುವುದಕ್ಕೆ ನನಗೆ ಜನ್ಮ ಇರ್ತದೋ ನಾನೆಲ್ಲ ಜನ್ಮ ಎತ್ತಾದ ಉಯರ್ದ ನೆಲ ಎತ್ತ ಒಪ್ಪುದು ಇದೆಲ್ಲ ಉಪದೇಶ ಅಳಿಯಿಂದ ನಾ ಮನೆ ಊರುವಲ್ಲ ಉಣರ್ವು ನಗೆಯಿಂದ ಇದು ಅರ್ಥ ಮೂರಾவது ಕಾಮ ಮನೆ ಆಸೆ ನೆರವೇರ್ಲೆ ಉಡಗ ರೀತಿಯಾದ ಆಸೆ ನೆರವೇರಿತ ಒಂದು ಗುಲಾಬ್ ಜಾಮೂನ್ ತಿಂದ 2 ತುಪ್ಪದೀಟ ತಿಂದ 4 ತುಂಬನ ಕೈ ಇರ್ತದೆ ಒಂದು ಗುಲಾಬ್ ಜಾಮೂನ್ ಉಂಗಿದ 3-4 ಅಟ್ಲ ಸರಿ ಸೋಕಾನ ಬರೋದಕ್ಕ ಇಕ್ಕು ಕೇತರ ನಾಳೆ ರುಚಿ ಆಸೆ ನೆರವೇರ್ಲೆ ಪೇರಾಸೆ ಆಸೆ ನೆರವೇರಾದ್ರೆ ಕೋಪ ಆಗ ಆಸೆ ಕಾರಣ ಪಟ್ಟುದಲ್ ಆ ಪಟ್ಟುದಲ್ ಕಾರಣ ಮನ ಎಣ್ಣ ಆ ಎಣ್ಣಗ ಕಾರಣ ಐಂಬುಲನ್ ಕಾರಣ ಹೋಗ ಸರುವ ಚಿಂತನೆ ಇದೆಲ್ಲವೇ ಒಂದೊಂದೋட ಪಿಂಡಿ ಬೆಳೆಂಜದು ಆಗ ನನಗೆ ಎಣ್ಣವು ಸುತ್ತ ಮಾಡುದು ಎಲ್ಲಾವೇ ದೇವರ್ತಿದ್ದಾರೆ ಅತ್ತಂಬ ಉಣರ್ವನೋಗೆ ನಂಗ ಏನಂಗ ಆಸೆ ಬೇರಾಸೆ ಕೊಡುದು ನಾವು ಒಂದೊಂದು ಮಟ್ಟ ಆಸೆ ಪಟ್ಟನೆ ಎತ್ತಿ ಅಡಂಜುದು ಎತ್ತಿ ಪಾದನೋಗ ನಿರಂತರವನ್ನ ಐಕ್ಯ ಹಾಕುದು ಇನ್ನು ಪಿರಗಿ ಇಲ್ಲಾದ ನೆಲೆಗೊಪ್ಪುದು ಇಬ್ಬನಿಯ ಜೀವ ಮುಕ್ತನಾಗುವುದು ದೇವ್ರ ನೆಲೆಯನ ಮುಳುಸ ಉಣರುದು ಅತ್ತಂಬ ಆ ಆಸೆತ ನಿರಂತರವಾದ ಆಸೆ ಪಡುತ್ತಾ ಆ ಮೂರಾவது ನೆಲೆನ ಕಾಮ ಎಲ್ಲಾದ್ರೂ ಸಂತೋಷ ಕೊಡುದು ಒಬ್ಬೊಬ್ಬರ ಸೇವೆ ಮಾಡುದು ಎಲ್ಲಾವೇ ಎತ್ತಿ ಮಕ್ಕ ಚೆಲಗ ಅತ್ತಂಬ ಆಸೆ ಪಪ್ಪನಿಯೇ ಅದು
எதிர்பார்ப்பு இல்லாத சேவமால பாராட்டி வருவையோ மாலாக்கியார் வரையோ சால்வை பூத்தியா அதெல்லாம் கூட இல்லாத ಮಾಡುನೆಯೇ ಎಲ್ಲ ಹೆತ್ತ ತುಂಬಿಸಿ ತಂದುಬಿಟ್ಟಿಯಾ ದೇವ ನಿಲೆಯವೋ ತನ್ನ ನಿಲೆಯವೋ ನನಗೆ ತಂದುಬಿಟ್ಟಿಯಾ ಅತ್ತ ನಿಲೆಯಕ್ಕಾದೇನು ಎಂದೂ ನಿಲೆಯ ಇಪ್ಪ ಹೆತ್ತೆ ಶಾಶ್ವತವ ಸನಾತನವ ಎಂದು ಅಳಿವಿಲ್ಲಾದ ತನ್ನನಿಪ ಅಳಿವಿಲ್ಲಾದ ಅನಂತ ಪ್ರೇಮ ತುಂಬಿದ ಗವವ ನನಗೆ ತಂದುಬಿಟ್ಟಿಯಾ ಆ ನಿಲೆ ಬಪ್ಪನೆಯೇ ನಾಲ್ಕಾவது நிலை மோக்ஷா மோக்ஷாமனேன முக்தி கன்ஃபார்ம் இல்லை பிறவி இல்லை நங்கவே ஆகும் நீங்க ஏன் தைரியம் எடுதியா எனக்கு இதோட எனக்கு பிறவி இல்லை ನಗೆಗೆ ಅದಕ್ಕೂ ನಗೆ ಏನಾರ ಹೋವೆ ನಾನು ಇದು ಅರಿಯಾಮೇಲೆ ಎಷ್ಟೋ ತಪ್ಪು ಮಾಡಿದ್ದೇನೆ ಈ ಜನ್ಮನಗೆ ಇದೆಲ್ಲ ಅನುಭವಿಸುತ್ತವರಿಗೆ ಈ ಪಿರಿವಿನ ಅನುಭವಿಸಿದ அடுத்த ಪಿರಿವಿನ ಅನುಭವಿಸಿದ ಆ ಧೈರ್ಯ ಬಪ್ಪುದು ಆ ನಿಲೈ ಬಪ್ಪುದು ಮುಕ್ತಿ ಅಡಜಿஇருந்தால் ಕೂಡ ಎಲ್ಲಾವ ಮುಕ್ತಿ ನಿಲೆಯ ಮುಕ್ತಿ ದಾರಿಯ ತೋರಿಸಿ ವಳಿ ನಡೆಸುವ ಆ ಶಕ್ತಿ ಬಪ್ಪುದು ಇದಕ್ಕ ಮೋಕ್ಷ ಮೋಹಕ್ಷಯ ಮೋಕ್ಷ ಎನ್ನುದೂಂಬ ಮೋಗಬಿಡು ನಾಮ ಮೋಗಬಿಡು ಇದಕ್ಕ ಮೋಕ್ಷ ಈ ಮೋಕ್ಷ ಸಿಕ್ಕಿದಿಂದ ಅರ್ಥ ನಂಗೆ ದೇವ ನಿಲೆ ಆಯ್ತು ಇದುಗಾಯ್ತು ಈ ಸ್ಪಿರಿಗೆ ಎತ್ತಿನ ನಂಗೆ இதுகாய்த்து ஈசு பிரிவித்தினா இந்த ಹಣ ಪುಣ್ಯ ಮಾಡಿ ಹಣ ಸಿಕ್ಕಿದಲಿ ಸರಿ ಪುಣ್ಯ ಮಾಡಾದೆ ಕಷ್ಟಪಟ್ಟಂತಲಿಯೋ ಸರಿ ಇದೆಲ್ಲವೇ ನಂಗೆ ಅನುಭವ ಪಟ್ಟು ಈ ಆತ್ಮ ಪುರಿದಲೋಡ ಬಂದು ಒಳ್ಳೆ ಮೇಲ್ನೆಲೆಗೆ ಬಂದು ಎನ್ನಾದ ಏಜೋಲಿ ನಡುವುದಿಲ್ಲ ಎನಗಾಯು ಏಜೋಲಿ ನಡುವುದಿಲ್ಲ ಈ ಆತ್ಮಾವು ಏಕೆನಿಪುದೆಲ್ಲ ಆ ಪರಂಪರುಳ್ತ ಅತ್ತೊಂದು ಮುಳುಸ ಪಣಿವನೋಗೆ ಸರಣಡಿಂಜಿಲ್ಲತ್ತ ಆ ಮೋಕ್ಷ ಸಿಕ್ಕಿರ ಏದೋ ಎನ್ನುವುದಲ್ಲ ಅದು ಮೋಕ್ಷ ಒಂದ ಎಲ್ಲಾವೇ ಎನ್ನುತ್ತ ಇದು ಮೋಕ್ಷ ಎಲ್ಲಾವೇ ಎನ್ನುತ್ತಾ ನಾಕು ಇನ್ನದು ಎನ್ನದು ಒಂದು ಪಿರಿವು ಬರ್ತಿದ್ದು ಎಲ್ಲ ನಾ ಎತ್ತೆ ಅನುಭವಿಸಿ ಕುಳಿತು ಎಲ್ಲಾವೇ ಎತ್ತಿ ಅದು ತೋಟ ಮನೆ ಸ್ವಂತ ನೀಲಗಿರಿ ಭೂಮಿಯ ಅಂಡ ಸರಾಸರ ಒಲಗ ಒಂದೊಂದು ಜೀವರಾಶಿಯು ಅಸೆಯ ಪೊರುಳು ಅಸೆಯಾದ ಪೊರುಳು ಉಯಿರೊಡುವ ಜೀವರಾಶಿ ಉಯಿರಿಲ್ಲದ ಜೀವ ಎಲ್ಲಾವೇ ಹೆತ್ತಾಂಬ ಉಣರು ಬಪ್ಪನೆ ಮೋಕ್ಷ ಮೋಗ ಹುಟ್ಟು ಕುರುಗಿಯ ಮನ ಎಣ್ಣನೋಗೆ ಕುರುಗಿಯ ಸಿಂಧನೆನೋಗೆ ಇದು ಇನ್ನೊಂದು ಪುನ್ನ ವಿಷಯನ ಸೊಂದಕೊಂಡೇ ಅದು ಮೋಹ ದಾರ ಒಬ್ಬ ಮೋಹ ಹುಟ್ಟಾರುವ ಮೋಕ್ಷ ಸಿಕ್ಕಿರ ಮೋಕ್ಷವ ಸಿಕ್ಕಿದಿಂದಾಡು ಅವಕ್ಕೆ ಇಬ್ಬನೆಯೇ ವಾಳುಂ ಕಡವಳ ನಡಮಾಡು ಕೋಯಿಲ ಮಾರಿಟ್ಟಾರ ಆ ನಿಲೆ ಬಪ್ಪನೆ ಅವಕ್ಕೆ ಜೀವ ಮುಕ್ತನಾದಾರ ಜೀವ ಮುಕ್ತನ ಇಬ್ಬನೆಯೇ ಅವಕರೇ ವಾಳು ದೇವರ್ತ ಹಿಂಗ நீங்க ಒಬ್ಬೊಬ್ಬರು ದೇವರ್ತ நீங்க அறியாதீங்க ಇದು ಉಣರ್ದ ದೇವರು ಇದು ಉಣರಾದ ದೇವರು நீங்க ಒಬ್ಬೊಬ್ಬರು ಉಣರ್ದುಂಬುದಾಯ್ತು ಉಣರ್ದ ದೇವರು நீங்க ಉಣರ್ತಿಂದೆ ಇದ್ದ ಸತ್ಯ ಬೇರೆ ಒಂದಿಲ್ಲ ಇದು ಬೇರೆ ವಸ್ತು ಎದುರು ಇಲ್ಲ ಹೊಲಗನ ಎದುವಲ್ಲ ಯಾಕಂದ್ರೆ ಇದೋ ಒಂದು ಕಾಲಘಟ್ಟದಾಗ ಒಂದು ಅಲುಪು ಬಂದೇ ಆಪುದು ಆ ಮಾಯೆಯ ಸತ್ಯ ಮಾಯದ ಕನ್ನೆಯನ್ನು ಮಾಸಿ ಎತ್ತೇನ ಮಾಯವ ಸಿನ್ನ ಭಿನ್ನ ಮಾಡುವ ಆ ಶಕ್ತಿ ಎತ್ತಿರ್ತಾರೆ ಆಗ ಆ ಮಾಯೆ ಗಲಕಿ ಎನಗ ಪುರಿದಲ ತಂದು ನಾಮ ಅಹಂಕಾರವೇ ನಾ ಸಾರಿ ಇಲ್ಲಾದ ಮಾಡಿ ಎನಗ ದೈವ ನಡೆಯುತ್ತಾ ಇಂದು ನಂಗೆಲ್ಲ ಹಿಂಗೆ ಒಂದೊಂದು ಸೈಲು ಮಾಡಿಂದ ಮನೆ ಕೆಲಸ ಮಾಡಿಂದ ನಂಗೆ ಮಾಡಿದ ಕೆಲಸ ತರಾದ ಪಾರಾಟದಲ್ಲಿ ನಂಗೆ ಕೋಪ ಬಂದಿತ್ತ ಗಂಡು ಅಯ್ಯನವಕ್ಕೆಲ್ಲ ದೊಡ್ಡವಕ್ಕೆಲ್ಲ ತೋಟಕ್ಕೆ ಹೋಗಿ ಎಲ್ಲ ಕೂದು ದೊಡ್ಡ ದೊಡ್ಡ ಡ್ಯೂಟಿ ಮಾಡಿ ಹಣ ಸಂಪಾದಿಸಿ ಬಿಡ್ತಾರ ತರಾದ ಮತ್ಸಾದಲ್ಲ ಕೋಪ ಬಂದಿರ್ತದ ಇದೆಲ್ಲ ಏಕೆ ಬಂದಿರಂತಾರ ನಾ ಮಾಡಿದ ಸೈಲ್ ಮೇಲೆ ಅವರು ಪಟ್ಟದಲ್ಲಿ ನಂಗೆ ಒಂದು ಇದ್ರ ಪಾರ್ಕೋಡೆ ಒಂದು ಸೈಲ್ ಮಾಡಿದ್ದ ಆ ನೆಲೆ ತಾಂಡಿ ಹೋಗೋದು ಇದೀಗ ಕೃಷ್ಣ ಪರಮಾತ್ಮ ಉಣ್ಮೆಯನ್ನ ಯಜ್ಞ ಅರ್ಥಾತ್ ಕರ್ಮಾನು ಎನ್ನೆತ್ರ ಲೋಕೋ ಯಮ ಕರ್ಮ ಬಂಧನ ತದ್ ಅರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಘ ಸಮಾಚಾರ ಭಗವದ್ಗೀತೆನ ಕೃಷ್ಣ ದೇವನೇ ಸೌಕಯ್ಯ ಒಂದೊಂದು ಸೈಲವು ದೇವರನ್ನ ತಿರ್ತಿಗಾಡು ಮಾಡು ವೇಳ್ವಿ ಮಾಡಿದಂಗೆ ಮಾಡು ಯಾಗ ಮಾಡಿದಂಗೆ ಯಾಗ ಮಾಡಲು ಎಲ್ಲ ಕೊಟ್ಟ ಅಗ್ನಿಯ ಕೊಚ್ಚಿದ ಸ್ವಾಹ ಸ್ವಾಹ ಅಂತ ಕೊಟ್ಟ ಅದಕ್ಕೆ ಅರ್ಥ ಏನಂದ್ರೆ ಅಗ್ನಿ ಭಗವಾನ್ನ ಹೆಂಡ್ರು ಹೆಸರು ಸ್ವಾಹ ಎರಡ ಅಗ್ನಿ ಮೂಲಿವ ನಂಗ ಇಂದ್ರಾಯ ಸ್ವಾಹ ವರುಣಾಯ ಸ್ವಾಹ ವಾಯುವೇ ಸ್ವಾಹ ಎತ್ತೆಯೇ ಸ್ವಾಹ ಲಕ್ಷ್ಮೀನಾರಾಯಣ ಸ್ವಾಹ ಮನೆ ಅದು ಆ ದೇವ್ರಿಗ ಅಗ್ನಿ ಇತ್ತಿ ನೋಡಿ ಕೊಟ್ಟಿರ್ತಾರ ತನ್ನ ಹೆಂಡ್ರು ಕೂಡ ಕಿಚ್ಚು ನಂಗೆ ತೋರಿಯಾರ ನಂಗೆ ಕಣ್ಣುಗೆ ತೋರಾಗಲೇನ ಕಿಚ್ಚೇ ಕಣ್ಣುಗೆ ತೋರಿದ ದೇವರ್ತ ಒಂದು ಕಣ್ಣು ತೋರಿ ದೇವರು ಕಿಚ್ಚು ಒಂದು ಸೂರ್ಯನಾರಾಯಣರು ಇತ್ತ ಕಣ್ಣುಗೆ ತೋರಿತ್ತು ದೇವರ ಉಣದಿದ್ದಾಡು ಕಣ್ಣುಗೆಲ್ಲಾಗೇ ದೇವರು ಮಠದಲ್ಲಿ ಇರುತ್ತವರು ಈ ಮುಗಿಯೋ ಕೊಟ್ಟನ ಅತಮಕ್ಕೆ ಒಂದೊಂದು ಸೇಲವು ಯಜ್ಞ ಅರ್ಥಾತ್ ಕರ್ಮಾನೋ ಅನ್ಯತ್ರ ಲೋಕೋ ಎಂಬ ಕರ್ಮ ಬಂಧನ ಈ ಲೋಕನ ಇಬ್ಬನೇ ಅರ್ಜುನ ಕೇತುಕೋ ಒಂದೊಂದು ಸೇಲವು ದೇವರ ತೃಪ್ತಿಗಾಗಿ ನೋಡಿ ನಂಗಿದ್ದು ಒಂದೊಂದು ಸೇಲು ಹೆತ್ತೆ ತೃಪ್ತಿಗಾಗಿ ಮಾಡಿದವ ಅಯ್ಯನ ತೃಪ್ತಿಗಾಗಿ ಮಾಡಿದವ ನಂಗೆ ತೃಪ್ತಿಗಾಗಿ ಮಾಡ್ನೇನು ಮಾಡಣ ನಂಗೆ ತೃಪ್ತಿ ಆಗ್ತದೆ ಮುಡಿಯ ಒಳಗನಾಗ ನೀಯದಿ ಹತ್ತ ನಂಗೂ ತೃಪ್ತಿ ಆಗ್ತದೆ ಮುಡಿಯ ದಾರು ತೃಪ್ತಿ ಮಾಡುದು ಮುಡಿಯ ಏಸಲ್ ಕೊಟ್ಲಿ ಬೇಕು ಬೇಕು ಅಂತ ಕಲ್ಯಾಣ ಜ್ಯುವೆಲ್ಲರಿಗೆ ಹೋಗಿ 100 ಪೌಂಡ್ ಇಸ್ಕೊಟ್ಲಿಯೋ ಆಲೂಕಾರ್ ಜ್ಯುವೆಲ್ಲರಿಗೆ ಹೋಗಿ ಒಂದು 10 ಪೌಂಡ್ ಎಕ್ಸ್ಟ್ರಾ ತಂದಲ್ಲ ಸರಿ ತಂದ್ರೆ ತೊಗೊಂಡ್ರ ಎಲ್ಲ ತೊಗೊಂಡು ಉಲಗ ರೀತಿಯನ್ನ ಪೊರುಳ್ ಮಾಯಿ ಅದ ತೊಗೊಂಡ್ರ ಅದು ಇಯರ್ಕೆ ಅದು ಇಯರ್ಕೆ ನಮ್ಗ ದೇವ್ರನ್ನ ತೃಪ್ತಿಗಾಗಿ ಒಬ್ಬೊಬ್ಬಗೋಸು ದೇವ್ರನ್ನ ನೋಡಿ ದೇವ್ರನ್ನ ಎತ್ತಿ ತೃಪ್ತಿಗಾಗಿ ಮಾಡಿ ತಿರುವಡೆ ತೃಪ್ತಿಗಾಗಿ ಮಾಡಲೇ ಮಾಡಿ ಅದಕ್ಕೆ ವೇಳ್ವಿ ಮಾಕ ಒಂದೊಂದು ಸೈಲಂಟ್ರ ಇದೆಲ್ಲ ಒಡಂಬ ಸರಿಲೇನ ಒಡಂಬ ಏನಾಗೈಬೇಕು ಒಡಂಬ ಏನಂದ್ರೆ ಅಲ್ಲವೇ 5 ವರ್ಷ 10 ವರ್ಷ ಆಯುಷು ಜಾಸ್ತಿ ಮಾಡಲಿ ಏನೋ ಒಂದ್ ಜನ ಹೋಗ್ಬಿಟ್ಟು ಹೋಗ್ತಾ
ಏನಾಗ ಈ ಒಡಂಬ ಬೇಕು ಅಂದ್ರೆ ಹತ್ತಕ್ಕೆ ಪುದೈತೆ ಸರ್ ಹೇತೆ ಏನಾಗ ಮೈಗೆ ಹರಿಸಬೇಕು ಏನಾಗ ಎಲ್ಲಾವ ನಿನ್ನವ ನೋಡಿ ನಾ ಸೇವೆ ಮಾಡುದು ಯಾರಿಗೂ ಎನ್ನ ಮುನಿವ ನಿನ್ನ ಆಸಿಕೆಯಾಗಿ ಉಪದ್ರ ಕೊಡಕೂಡದು ಹತ್ತವ ಶಕ್ತಿ ಇದ್ದ ಖಂಡಿತ ಹೆತ್ತ ತಂದೆ ಮೈ ಹರಿಸತಂತೆ ತಂದೆ ಹಾಪುದು ಹೆತ್ತೆ ತಂದೆ ಹಾಪುದು ಯಾಕಂದ್ರೆ ಇದು ಉಯರ್ந்த ಪ್ರಾರ್ಥನೆ ಇದು ಈ ಉಯರ್ந்த ಪ್ರಾರ್ಥನೆಗ ಎತ್ತೆ ಮನಕ್ಕನ ಸೆಡಿ ಸಾಚಿ ಈ ದುಃಖವ ನಿವರ್ತಿ ಮಾಡಿ ಹಾಕುದು ನಾ ಒಳ್ಳೆಂಗಿಪುದು ತಿಂದು ಕುಡುಪುದು எனக்கு மை ஹாரிஸ்தான் அதில் சிக்க அதே மாதிரி நான் என்னது மட்டும் நான் ಒಳ್ಳಗಿಬೋದು ಎಲ್ಲ ಕೂಡ மட்டும் ನೀವು ಕೂಡ ಸಿಕ್ಕ ಇಂದು ನನ್ನ ಪ್ರಾರ್ಥನೆ ಎತ್ತೋದು ಈ ಸೀಮೆ ಜನ ಎಲ್ಲ ಒಳ್ಳಗೆ ಬಿದ್ದುಕೈತೆ ಎಲ್ಲಾಗೂ ಮನಸ್ಸಿಗೆ ಸಂತೋಷ ಕೊಡು ಹರಸವ ಕೊಡು ಎಲ್ಲಾಗೂ ಪುರಿದಲ ಕೊಡು ಜ್ಞಾನವ ಕೊಡು ತುಂಬಿದ ಗಮವ ಕೊಡು ಎಲ್ಲಾಗೂ ಒಟ್ಟುಮೆ ಭಾವ ಕೊಡು ಎಲ್ಲಾನಿಗೆ ನಿನ್ನವ ನೋಡುವ ಶಕ್ತಿಯ ಕೊಡು ಪಾರ್ವೆಯ ಕೊಡು ಅತ್ತ ಮನೆತ ಸಿಕ್ತೀರಾ ಇರುತ್ತ ದೊಡ್ಡ ವಿಷಯ ಅದಂತ ಕೃಷ್ಣ ಪರಮಾತ್ಮ ತದ್ ಅರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಘ ಸಮಾಚಾರ ಇದ್ದವನೆಲೆ ಇವಾಗ ಏ ಪಟ್ಟುಗಳಿಲ್ಲದಿದ್ದಾರಾ ಇಬ್ಬರಿಯೇ ಬಿಡುದಲೆ ನಿಲೆನೋಗೆ ಆ ನೆಲೆ ಇದ್ದಾರಾ ಅದು ಬೇಗ ಇಂದು ಒಬ್ಬೊಬ್ಬನ ಅಂತ ವೇದ ಏನೇ ಇರೋದ್ರೆ ಯಜುರ್ವೇದನೋಗೆ 5 ಯಜ್ಞವ 5 ವೇಳ್ಗೆ ಒಂದೊಂದು ಜನವೂ ಮಾಡುವುದೇ ಇರ ಒಂದು ಭೂತ ಯಜ್ಞ ಅಂತಂದ್ರೆ ಒಂದೊಂದು ಜೀವರಾಶಿ ಮೇ ಹಕ್ಕಿಲು ಕಾಕೆ ಎದು ಬಂದಲಿಯೋ ಒಂದು ಕುಣ ಇಟ್ಟು ಕೊಡಿ ನಮಗೆಲ್ಲ ಕೊಟ್ಟುಂಡ ಈಗ ಇದು ಇಲ್ಲೇ ಅವ್ನಿಗೆ ಮುಡಿದಳವುಗ ನಂಗೆ ದಾನ ಒಂದು ಇದುಗ ಕರುಗ ಕೋನಿರೋ ಎದುರೋ ಇದೋ ಒಂದು ಕೊಡಿವಿ ಅದೊಂದು ಭೂತ ಯಜ್ಞ ಅಂತ ಎರಡಾவது ಮನುಷ್ಯ ಯಜ್ಞ ಅರ್ತು ಬಂದವ ಅನ್ನ ಕೊಡು ಬೆರೆತು ಬಂದವ ಬೆಕ್ಕೆ ಕೊಡುಂದಾಗೆ ಯಾವ್ದು ನಂಗೆ ತೇಡಿ ಬಂದುಬಿಟ್ರು ತಿಂಗರ ಕೊಡ್ತಾರ ಹಿಟ್ಟು ನಿಂಗೆ ಹಿಟ್ಟಿಕ್ಕಿಯ ಪುಣ್ಯ ಕಾರ್ಯವ ನಿಂಗೆ ಸೇತಿಕ್ಕಿವಿ ಇದು ಮನುಷ್ಯ ಯಜ್ಞ ಅಂದ್ರೆ ತ್ಯಾಗ ಸೇವೆ ನಾವು ಮಾಡುದು ಮೂರಾவது ಪಿತೃಯಜ್ಞ ಅಂದ್ರೆ ನಂಗೆ ಮುನ್ನೋರ್ಗಳು ನಂಗ ಹೆತ್ತಪ್ಪ ಮಕ್ಕ ಮುತ್ತಪ್ಪ ಮಕ್ಕಗ ನಂಗೆ ಮನೆಯ ಫೋಟೋ ಬಿತ್ತ ಅವಕರ ಜನನಾಗ ನಂಗೆ ಪೂಜೆ ಮಾಡಿಂದ ಶ್ರದ್ಧಾಂಜಲಿ ಕೊಟ್ಟುಂದ ಇದನ್ನೋಗೆ ಅವಕರ ನೆನಪುನಾಗ ನಂಟ್ರಿ ಉಣರ್ವು ಹಿಂಗ ಮೂಲಿಯವ ಬುಟ್ಟಿಟ್ಟು ಹೋದ ಕಾರ್ಯವ ಹೆಂಗ ಮಾಡುದು ಒಳ್ಳೆ ಜೋಲಿ ಹೆಂಗ ಮಾಡುದು ಹಿಂಗ ಬುಟ್ಟಿಟ್ಟು ಹೋದ ಧರ್ಮವ ಹೆಂಗ ಪಿನ್ಪಟ್ಟರು ಅತ್ತಂದು ಒಂದು ಗ್ಲಾಸ್ ನೀರಾವುದು ಗೀಂದ ವೇದನೆ ಇಲ್ಲ ನಂಗೆ ಮುನ್ನೋರ್ಗಳು ನಂಗೆ ಅಯ್ಯ ಹೆತ್ತೆ ನಂಗೆ ಒಡಂಬ ಬಿಟ್ಟಿಟ್ಟು ಹೋದ ದಾರು ಸಾವಿಲ್ಲ ಆತ್ಮಾವನ ದಾರು ಸಾವಿಲ್ಲ ಇದೇ ಇಲ್ಲ 4வது ಯಜ್ಞ ಅದು ದ್ರವ್ಯ ಯಜ್ಞ ಈಗ ನಂಗೆ ಮಾಡಿದ ಯಜ್ಞ 2 ಜನ ಮಾಡಿದ ನೋಡಿ ಇದು ದ್ರವ್ಯ ಯಜ್ಞ ಅಂದ್ರೆ ದೈವ ಯಜ್ಞ ಎಲ್ಲಾ ದೇವರು ಏರಿಕೆ ಎಲ್ಲ ಒಳ್ಳಂಗ್ ಅಡುದು ಒಳ್ಳಂಗ್ ಮೇಯ ಹೋಗುದು ಸೆಲ್ವ ಸೆಳಿಪೋಡಿಪುದು ನೋಡಿ ಸೆಲ್ವ ಇಪ್ಪುದು ಬೇರೆ ಸೆಳಿಪು ಇಪ್ಪುದು ಬೇರೆ ಸೆಲ್ವ ಅಂಬುದು ಹಣ ಮಟ್ಟು ಕೇಪುದು ಸೆಳಿಪುಂಬುದು ಏನಂದ್ರ ನಿಮ್ಮದಿ ಸಂತೋಷ ಹರಸ ಆನಂದವ ಕೇಪುದು ಒನ್ನೆ ಹೆತ್ತೆ ನಂಗೆ ಸೆಳಿಪ ತಪ್ಪುದು ಬಂತೇವೆ ನಂಗೆ ಬೆಳ್ಳಿ ದಿರಿದು ಬೇಕಿಲ್ಲ ದೇವೆಯ ಪಡುವು ಬೆಳ್ಳಿದಿರಿಯ ಅಪರ ಬೆಳ್ಳಿದಿರಿಲಿಯೋ ನಂಗೆ ಬೆಳ್ಳಿ ಕೊಡವೆ ಇಂದ ಊರಿನ ಚಿನ್ನವ ತಂದಲಿಯೋ ಚಿನ್ನವ ಎತ್ತುಕಿಟ್ಟಿಯೋ ನಂಗೆ ಚಿನ್ನ ಮೇಲೆ ಗಮನ ಇಟ್ಟ ಹೆತ್ತೆಯೇ ಚಿನ್ನ ಅಂಬುದನ್ನು ನಂಗೆ ಬರೆದು ಅದು ಕಾಲ ಕೊಕ್ಕನ ಅಥವಾ ಕಾಯ್ತಿಲ್ಲ ಅಥವಾ ಸೇವೆಯ ಪಡುವಾಗ ಈ ಒಡಂಬ ಈ வாழ்க்கைಯ வாழ்ந்து ಪಡುವಾಗ ಅದನ್ನ ತಪ್ಪುದು ಇದುಗ ನಂಗೆ ದ್ರವ್ಯ ಯಜ್ಞ ಮಾಡಿದ 2 ಜನ 15 ಹೋಮ ಮಾಡಿದ ಇದನ್ನೊಂದು ಏನೋ 18 ಕಿಲೋಮೀಟರ್ಗ ಶಕ್ತಿ ಹೋಗಿ ನೀಲಗಿರಿಯ ಇನ್ನು ಒಳ್ಳೆ ಮೇ ಬಂದು ಒಂದು ಸೆಲ್ವ ಸೆಳಿಪೋಡಿದ್ದು ವ್ಯವಸಾಯ ಒಳ್ಳೆ ನಡೆದು ನಂಗೆ ನೆಮ್ಮದಿಯ ಬದುಕು ನಂಗೆ ಒಡಂಬಗ ಹರಸ ಸಿಕ್ಕುದು ನಂಗ ಎಂದು ಒಳ್ಳೆ ಎಣ್ಣೆಗಿಪ್ಪುದು ಈ ಕೆಟ್ಟ ಎಣ್ಣಾದ ನೀಂಗಿ ಇಪ್ಪುದು ನಂಗೆ ಆನಂದ ತಪ್ಪುದು ಆಯ್ತಾ ಈ ದ್ರವ್ಯ ಯಜ್ಞ ಮಣ್ಣ ದೇವರಿಗೆ ಇತಿವಹಿಸಿತು ಇದು 4வது ಯಜ್ಞ 5வது ಯಜ್ಞ ಏನಂದ್ರೆ ಇದು ಬ್ರಹ್ಮಯಜ್ಞ ಈ ಬ್ರಹ್ಮಯಜ್ಞ ಅಂದ್ರೆ ಇದನ್ನ ನಂಗೆ ಏಕವರೆಗೂ ಮಾಡುದೇ ಇಲ್ಲ ಮನಕಿ ಚೋಟ್ನಿ ಯಾವ್ದು ಗಣಪತಿ ಹೋಮ ಮಾಡಿ ನಾಗಿರೋ ಕೊಚ್ಚಿ ಮೀದಿ 3 ಯಜ್ಞ ನಂಗೆ ಮಾಡಿರ್ತಿದ್ದ ದರವಾದ ಪಪ್ಪನ ಹಿಟ್ಟು ಕೊಟ್ನ ಕಾಫಿ ಕೊಟ್ನ ಬಾಟೆ ಕೊಟ್ನ ಎಲ್ಲ ಮಾಡ್ನ ಮುಡ್ದಲಗೂ ನಂಗೆ ಮಾಡಿದ್ದ ಅಲೋ ದೊಡ್ಡಳಗೂ ನಂಗೆ ಮಾಡೋದ್ವಿ ಮುಡ್ದಲಗೂ ನಂಗೆ ಮಾಡಿದ್ದ 5வது ಯಜ್ಞ ಅಪರ ಮುಖ್ಯ ಒಂದೊಂದು ಜನವು ಒಂದು ಇತಿಹಾಸ ಪುರಾಣವ ರಾಮಾಯಣ ಕಥೆಯ ಮಹಾಭಾರತವ ಭಗವದ್ಗೀತೆಯ ನಂಗೆ ಹೆತ್ತೆಯ ಚರಿತ್ರವ ಹೆತ್ತೆಯ ನಾಮವ ಎಂದು ಏನ್ರು ಒಳ್ಳೆ ವಿಷಯವ ಕಿವಿ ಕೇಳ್ತುಂಡ್ರು ಇದ ಬ್ರಹ್ಮಯಜ್ಞ ಒಳ್ಳೆ ಉಪದೇಶವ ದೊಡ್ಡ ನಂಗೆ ಅಯ್ಯನಕರ ಒಳ್ಳೆ ಭಾಷೆ ಕೇಳ್ತುಂಡ್ರು ಒಳ್ಳೆ ಒಳ್ಳೆ ಅಯ್ಯೇದು ಅತತೆ ಇಲ್ಲ ಅತಂತ ಅಸುಂಡಿ ಕಿಟ್ಟಿದ್ರು ಕೊಡು ಅಯ್ಯೇಂದು ಅತ್ತೆ ಏನಂದ್ರೆ ಇದು ಒಂದ್ ಜನ ನಂಗೆ ಒಳ್ಳೆ ನೆಲೆ ಮಾಡಿದಂತ ಅಯ್ಯ ಹೇಳಿದ್ರೆ ಅಯ್ಯನ ವಾಕು ಅದು ಹೆತ್ತೆಯ ವಾಕು ನಂಗವ ಸರಿ ಮಾಡಿ ಧರ್ಮ ತಪ್ಪಾದ ಸತ್ಯ ದಾರಿಯ ನಡುಚುದಗತ್ತ ಅತಂದು ಪುರಿದಲೋಡ ನಂಗೆ ಅಸುಡಿಕಾದ ಇದು ಒಳ್ಳೆ ವಿಷಯವ ಉಪದೇಶವ ಆ ಜ್ಞಾನವ ಆ ಜ್ಞಾನ ಮொழிಗಳ சொற்பொழிವ ದೈವೀಗ சொற்பொழிವ ಇದು ಕೇತುಂಡ್ರು ಟಿವಿ ತಿರುಗಿಲು ಕೂಡ ಪರವಾಗಿಲ್ಲ ಒಳ್ಳೆಯ சொற்பொழிವ ಕೇತುಂಡ್ರು ಆ சொற்பொழிவு கேட்கலையே உண்மையா தெய்வ பொழிவு கவ பொழிவு சபையன வந்துட்டா இதுதான் ಬ್ರಹ್ಮ ಯಜ್ಞ ಈ 5 ಯಜ್ಞ ಒಂದೊಂದು ಜನವು ಮಾಡೋದು ಬೇರೆ ಮೇರ ಅನ್ನಂಗೆಲ್ಲ ಮಾನವ ಕೇಳ್ಬಿಟ್ಟು ಆಡದೆ ಇನ್ನೊಂದು ಮಾಡಿದ್ದ ಈಗಾಗಲೇ ಮಾಡಿ ಇಷ್ಟ ಮುಖ್ಯ ಒಂದು ಹರಿಯವ ಯಾವುದು ಒಂದು ದೊಡ್ಡ ಸಾರ್ ಹೋಗಿ 300 ಸಾರ್ ಹೋಗಿ ಈ ಹೆತ್ತೆಯ ಅಷ್ಟೋತ್ತರ ಪುಸ್ತಕ வெளியோடு ನಂಗೆ ತತ್ವ ಮಗಿಮೆ ಅದನ್ನು ನಂಗೆ ಇಟ್ನ ಒಂದೊಂದು ಜನವು ಹೆತ್ತೆಯ ನಾಮ ಹೋಗಿ ಒರುಕುದು ಸಂತ ಹೇಗಿವಿ ಉರುಕುನ ಹೆತ್ತೆಯ 108 ನಾಮ ವೇಯಿ ಹೆತೆ ಎನ್ನವ ನಡುತ್ತು ವಳಿ ನಡುತ್ತು ಯಾರ ನೋಡ್ಲಿಯೋ ಅದು ನೀತ
எனக்கு சக்தி தந்தது நீத்தா, எனக்கு பொருளை தந்தது நீத்தா, எனக்கு அருளை நீத்த தப்புது அத்தம்ப உணர்வுனಗೆ ಎನ್ನ ಮೂಲವ ಏ செயல் ಮಾಡಿದ್ರು ಅದು ನಿನಗವೇ ಸಮರ್ಪಣ ಮನೆ ನಂಗೆ ಏಕತಾ ಆನಂದ ಬರೋದಟ್ರ ನಿಮ್ಮದಿ ನೆಲೆಸಾದಟ್ರ ನಂಗೆ ಗವ ತುಂಬಾದಟ್ರ ಕರುಣೆ ಪೊಂಗಾದಟ್ರ ಈಗ ಇದೆಲ್ಲ ನಡೆದೇ ಹಾಕೋದು. ಈಗ ಈ ವಿಷಯ ಒಂದು ಪುನಃ ಕಥೆ ಯೋಗನೆ ಸೋಕ ಒಂದು ಪುರಾಣನ ಒಂದು ಕಥೆ ಇದು ನಂಗೆ ಸಮಯ ಇಲ್ಲ. ನಂಗೆ ಈಗ ಕಿಚನ್ ನೊಗೆ ನಂಗೆ ಹಿಟ್ಟು ಮಾಡೋ ಹಿಡಿಯ ಒಂದು ಕರಿಂಡಿ ಆಡದೆ. ಈ ಕರಿಂಡಿ ಇಲ್ಲಿ ದೂರ ನೊಣ್ಣೆ ಕರಿಂಡಿ ಈರಾಂಬ ನಾತಾ ತುಪ್ಪಟ್ಟೆ ನಾತಾ ಸಕ್ಕರೆ ಎತ್ತಿನೆ ನಾತಾ ಕಲಿತಿನೆ ಎಲ್ಲಾ ಜೊಲಿಯೋ ಕಿಚನ್ ನೊಗೆ ನಾತಾ ಮಾಡ್ನೆ ಅಂತಂದು ಕರಿಂಡಿ ಈರ. ಈಗ ಆಗ ಈ ಕರಿಂಡಿಯ ದರಾವದಿ ಎತ್ತಿ ಮಾಡ್ಲತನ ದಾರ ಪಾಡು ಕರಿಂಡಿ ನಡೆದರವೇನ. ಈಗ ಅಲ್ಲಿ ಮನುಷ್ಯ ಒಡಂಬ ಇಪ್ಪ ಕಾಲ ಈರ ಎತ್ತ ನಡೆದುಟ್ರ ನಾ ಕಿಚನಾಗ ನಡೆದು ಬಂದಲೆ ಈ ಒಡಂಬ ಕಾಲು ತನ ತೂಕಿನವರ ನಡ್ತೀನವರ ಕಾಲ ಈರ ನಾನ್ ನಡೀತಿ ಅಲ್ಲಿ ಸಾರ ಬಂದವಂತ ನಂಗೆ ನಡುತ್ತು. ಈಗ ಕೈ ಇರುದ ಈರ ಸರಿ ನೀ ಕುಟಿಂಗ್ ಬಂದೆ ಅದ್ ಸರಿತಾ ಅದೇ ಕೈ ನಾ ಹಿಡಿಯಾದ್ರೆ ಕರಂಡಿಗೆ ಮದಿಪೇನ ಅಂತದೆ. ಈ ಕರಂಡಿ ನಾ ಹಿಡಿಯಾದ್ರೆ ಕರಂಡಿಗ ಮದಿಪೇನ ಅಂತದ್ದು ಏನು. ಈಗ ಮನಸ್ಸು ಬುದ್ಧಿ ಏನ ಇಡೀಂದ ನಿನಗ ಆನೆ ತಂದದಾರ ಕೈಗ ಈ ಗ್ಲಾಸ್ ತೂಕು ಆ ಕರಂಡಿ ಎತ್ತು ಈ ಹಿಟ್ಟು ತಿಕ್ಕು ಅತಂದು ನಿನವ ಈಗಿನ ಬಿಡ್ದಾರ ಮನಸ್ಸು ಬುದ್ಧಿ ಮನಸ್ಸೇರ ಕೈ நான் ನಿನಗ ಆನೆ ತರಾದ என்ன ಅನುಮತಿ ಇಲ್ಲಾದ ನಿನ್ನಾದ ಅಸಂಜದು ಕೂಡ ಮುಡಿಯಾ ನೀ ಕೈ ಎತ್ತದು ಮುಡಿಯಾ ಕಾಲು ನಡುವುದು ಮುಡಿಯಾ ಎದು ಮಾಡುದು ಮುಡಿಯಾ ಆತಂದು ಮನಸ್ಸು ಬುದ್ಧಿ ಇರ. ಈ ಮನಸ್ಸು ಬುದ್ಧಿ ಅತಿ ನಿಮ್ಮನೆ ಹೋಗ ಸಡು ಆತ್ಮ ಏರ ಅಪ್ಪ ಸತ್ತು ಹೋದ್ರು ನಿನ್ನ ಮನಸ್ಸೆಲ್ಲ ಏನದಪ್ಪ ಉಸಿರೋಡ ನಾಯಿ ಪಡತ ನಿನ್ನ ಮನಸ್ಸು ಎಣ್ಣೆಲ್ಲ ಉರಿಯೋನತ್ತೆ ಈಸಗ ಎಣ್ಣ ಉರಿಯಾಗಿ ನಡೆದೆ ನಿನ್ನ ಒಳ್ಳೆ ಎಣ್ಣ ಕೆಟ್ಟ ಎಣ್ಣೆಲ್ಲ ಈ ಆತ್ಮ ಉಸಿರೋಡ ಆ ಶಿವ ಹಿರಿಯೊಡೆಯ ಆದಿಪರಾಶಕ್ತಿ ಹೋಗ ಸಿಬ್ಬನತ್ತ ನಿನಗೆಲ್ಲ ನಡೆದು ನಡೆದೆ ಅದೆಲ್ಲ ಇಲ್ಲಾದ್ರೆ ಇನ್ನ ಒಂದಿಲ್ಲ ಆತ್ಮೆಂದು ಆ ಮನಸ್ಸು ಬುದ್ಧಿಗ ಆತ್ಮ ಈರ. ಈಗ ಆತ್ಮಗ ಇನ್ನೊಂದೊಂದು ದೊಡ್ಡ ಶಕ್ತಿ ಈರ ಅದದು ಪರಮಾತ್ಮ ಈರ. ನಿನ್ನ ಪಡಚಿ ಭೂಲೋಕೇಸಿ ಹೋಗಾಸಿದ್ದು ಎಲ್ಲ ಏಕಿ ನಿಂಬುದು ನಾಟ ಅದನ್ನ ಪುರಂಜಾದಿದ್ದೀಯೇ ಎನ್ನ ಕಟ್ಟುಕೊಂಡಂತ ನೀ ಇದ್ದೀಯೇ ಆದಂದು ಪರಮಾತ್ಮ ಆತ್ಮಾವ ಜೀವಾತ್ಮಾವ ನೋಡಿ ಈಗ ಈಗ ಹೇಗಿವಿ ನನ್ನ ಮನಸ್ಸು ನಂಗೆ ಧಾರವ ಏಕಿದ್ದಾರೆ. ಈಗ ಹೇಗಿವಿ ನಂಗೆ ಎತ್ತಲ ಹೇಗಿಂದ ಈಗ ಹೇಗಿವಿ ನಾಂದು ಹೇಗಾಕ ಈಗ ಹೇಗಿವಿ ಎನ್ನುವುದು ಒಂದು ಹೇಗಾಕ ಈಗ ಹೇಗಿವಿ ನೋತಾತಂದು ಹೇಗಾಕ ಈಗ ಹೇಗಿವಿ ನಗುತ್ತಾತಂದು ನಂಗ ಮನಸ್ಸು ಓಡ ಎಲ್ಲ ಬರಾಕ ಎಲ್ಲ ಹೋಗಾಸಿದ್ದು ಹೃದಯ ತಾಮರೊಳಗೆ ಪರಮಾತ್ಮ ಕುಳಿತ ಒಬ್ಬೊಬ್ಬರು ಏಕಿದ್ದಾರೆ ಇದು ತತ್ವ ಒಬ್ಬೊಬ್ಬನು ಆ ತತ್ವ ಇರುವುದು. ಇಂದು ಕೃಷ್ಣ ಚರಿತ್ರೆನಾಗ ಅಪ್ಪರ ಸೋಕಾನ ಕಥೆ ಹೇಳ್ದೆ ಏನಂದ್ರೆ ಒಂದು ಅಮ್ಮ ಅಪ್ಪರ ಭಕ್ತಿ ಮಾಡಿದ ಕೃಷ್ಣರ ನೆಂಚಿ ಭಕ್ತಿ ಮಾಡಿ ಅಲ್ಲಿ ಗ್ರಾಮನ ಕುಡದ ಒಂದೊಂದು ಜನ ಕೃಷ್ಣ ನಾಮಕ್ಕೆ వచ్చింದ್ಯಾ ಎಲ್ಲ ಬಂದುಬಿಟ್ಟ. ಒಂದೊಂದು ಜನ ಕೃಷ್ಣರ ಗುಡಿಗೆ ಹೋಗಿ ತನಗ ಬೆಣ್ಣೆ ಕೊಟ್ಟು ತನಗ ಮಾಲೆ ಹಾಕಿ ಆ ಪಟ್ಟು ಪೀತಾಂಬರ ಉಡಿತಿ ಎಲ್ಲ ಮಾಡಿಂದ. ಅಪ್ಪರ ಸೋಕಟ್ಟು ಒಂದ್ಸಲ ತನ್ನ ಕೈಯಾಡಿ ಹೂ ಕಟ್ಟಿ ಅಲಂಕಾರ ಮಾಡಿಂದ. ಒಂದ್ ಜನ ತನ್ನ ಭಕ್ತಿ ನೋಡಿ ಕೃಷ್ಣ ತನ್ನ ಮನೆಗೆ ಬಂದ್ಬಿಟ್ರು. ಮನೆಗೆ ಬಂದ್ರೆ ತನಗೆ ಆಶ್ಚರ್ಯ ಅವ್ರು ಕೈ ಒಳ್ಳೆ ಕಾಲು ಒಳ್ಳೆ ಎಲ್ಲ ಮಾಡಿಟ್ಟು ಏ ಕೃಷ್ಣ ಬಂದ್ಬಿಟ್ಯಾ ಅಂತ ಸಂತೋಷ ಆಗ್ತಂಟು ಪಳಕ ದೋಷ ಗುಳ್ಳೆ ಗುಡಿಗೆ ಹೋಗಿ ನೀನು ನೋಟ್ ಬಂದು ಗುಡಿಗೆ ಹೋಗಿ ನಾ ಕಟ್ಟಿದ ಮಾಲೆಯಲ್ಲಿ ಹಾಕಿಟ್ಟು ಕೃಷ್ಣರು ಕಣ್ಣು ಮುಂದಾಣೆ ತುಂತಾರೆ ಕುಡಿದು ಉಂತಾರೆ ಅಲ್ಲಿ ತಲೆಯೋ ಪಳಕ ದೋಷ ಗುರುಳೆ ಒಂದು ದಿನ ನಂಗೆ ಉಯ್ತಿದ್ದ ನನಗೇನೆಂದ್ರೆ ಹೆತ್ತೆಯ ಮಡಿಮನಿಯ ನೋಡ್ನ ಮಗ ಮನಿಯ ನೋಡ್ನ ಸುತ್ತುಗನ್ನ ನೋಡ್ನ ಹೆತ್ತೆ ದಡಿ ಮೂಲಿಯವ ನೋಡ್ನ ಸಿಂಗೋಲ್ ಹಿಡುಪನ ನೋಡ್ನ ಏಕದಂಡ ಹಿಡುಪನ ನೋಡ್ನ ಹೆತ್ತೆ ಕಾರು ಮಗಿಮೆ ಅವಕರ ಸೌತಿಪನ ನಂಗೆ ನೋಡ್ನ ಎಲ್ಲ ಅಟ್ಲ ಕೂಡ ಹೆತ್ತೆ ಎಲ್ಲ ಎಡೆ ನೋಡುವ ಬಕ್ಕುವ ಹೇಗೂ ಬಂದರವೋ ಹೆತ್ತೆ ನಂಗೆ ತೇಡಿ ಬಂದಿದ್ದೆ ಹೆತ್ತೆ ನಂಗೆ ಹೆತ್ತೆ ಎಲ್ಲ ಎಡೆ ನೋಡಿದ್ರೆ ಎತ್ತೆ ಬರಾದಿಬ್ಬದು ಮುಡಿಯ ಒಂದೇ ಆಗ್ಬೋದು. ಆ ಶಕ್ತಿ ಒಬ್ಬೊಬ್ಬ ನನಗೆ ಸಿಕ್ಕದು. ಪುಣ್ಯ ಸ್ವಾಮಿ ನಿಗೋ ಸಿದ್ದಾರೆ ಹೆತ್ತೆ ನನಗೋ ಸಿಗ್ತವೆ ಹಿರಿಯುடைய ನನಗೋ ಸಿಗ್ತೇನೆ ಹಿರಿದೇನೋಗೆ ಹಿರಿಯುடைய ಕುಳಿತು ಅಂದರೆ ಒಮ್ಮೊಂದು ಅಣ್ಣನೋಗಿ ಆದಿಪರಾಶಕ್ತಿ ಹೆತ್ತೆ ವ್ಯಾಪಿಸಿದ್ದೇವೆ அப்பேற்பட்ட ಹೆತ್ತೆ ನನಗೆ வேண்டிದೆ. ಇವುದೆಲ್ಲ ಮುಮ್ಮೂರ್ತಿಗಳು வேண்டிದೆ ಹೆತ್ತೆ ಭಗವಾನ್ ಪರಶುರಾಮರು வேண்டிದೆ ಹೆತ್ತೆ ಪಂಚಪಾಂಡವರು வேண்டிದೆ ಹೆತ್ತೆ ಸಕಲ ದೇವರು வேண்டுವ ಹೆತ್ತೆ ಅವ್ವೆಲ್ಲ ಅವ್ವೇ ಎನ್ನವ್ವೇ ಆದಿಪರಾಶಕ್ತಿ ಹೆತ್ತೆ ಈ ಕೊಲೆಗ பெருமை ಹೆತ್ತೆ ಎದ್ದೇ பெருமை ನಗೆ ಸೇತಿನವಾಗಲೇ ಅದು ನನಗ ಈಗ ಇದ್ರ ಮೇಲೆ ನನಗೆ ನಡೆದು ಉண்மைಯ ನನಗೆ ಈ ಕಲ್ಲನ ಹುಟ್ಟಿಬಿಟ್ಟ ಕೊಲದೇವರ ತನಗೆ ವಡಿಕೊಡುವ ಭಾಗ್ಯ ಸಿಕ್ಕಿಬಿಟ್ಟ ಫಲ ಪಿರಡಿ ಕಡಂದು ಈ ಹೆತ್ತೆ ಬೇಡುವ ಪುಣ್ಯ ಸಿಕ್ಕಿಬಿಟ್ಟ ಅವಳ ಎತ್ತೆ ನನಗೆ பெருமை ಸೇತೊಳಗ ನಡೆದುಂತವ ಮಾಮೀಸವ ಹುಟ್ಟದವ ಮಧುವ ಹುಟ್ಟದವ ಕುಡಿ ಪಳಕವ ಹುಟ್ಟದವ
ಒಟ್ಟೊಟ್ಟಿಗೆ ಬಿಟ್ಟದವಾ ಪುರುಪಿಲಾದ ಮಾಟ ಬಿಟ್ಟದವಾ ಒಬ್ಬೊಬ್ಬನ ಕೂಡ ಗಮ ಓಡಿದ್ದವ ಸಗಿ ತನ್ನಿ ಓಡಿದ್ದವ ಮನಿಚಿ ಬಿಟ್ಟವಾ ಮರುದು ಬಿಟ್ಟವ ಯಾಕಂದ್ರೆ ಈಗ ಓಸಿ ಬಯಕೆ ಸರ್ಕೆ ನೋಡಿದೆ ಒಮ್ಮೆ ಏಕಿತ ನಡುತ್ತು ಏಕಿತ ನಡಿದಿಲ್ಲ ನನಗೆ ಏಕ ತಿಳಿವ ತಪ್ಪಿಲೆ ತಿಳಿವ ತಾತಂದು ಏನು ಏನು ಎತ್ತೆ ಎತ್ತೆ ಅಂತ ಕೇಳ್ಕೊಂಡಿವಿ ಅದೇ ಒಂದ್ ಈ ಇತತಾ ಅಂತ ಎತ್ತೆ ಉಣರ್ತಿತ್ತು ಆ ಪುರಿದಲ್ಲಿ ಮಾತು ಪುಣ್ಯ ಅಪರ ಸಂತೋಷಪಡದೆ ಅಪರ ಆನಂದಪಡದೆ ಏಕತ್ವ ಸಂಕಲ್ಪ ಮುಡಿದು ಖಂಡಿತ ಈ ಬಡಗುರು ಕುಲಾಂಬ ಈ ದೇವ್ರ ಕೊಲಗ ಈ ನೀಲಗಿರಿ ಈ ಪ್ರಣವಗಿರಿಯ ನೀಲಗಿರಿ ಪ್ರಣವಗಿರಿ ಅಗಸ್ತ್ಯ ಮಹರ್ಷಿ ಕವೈದಾಡೆ ಶಿವಶಕ್ತಿಯ ನೋಡಿದಾಡೆ ಮುರುಘ ಪೆರುವಾನ್ ಕೂಡ ಪ್ರಣವ ಜ್ಞಾನವ ಈಸ್ತಾಡೆ ರಾಮ ಪಿರಾನ್ ಮೆಟ್ಟಿದಾಡೆ ಇಂದು ಸಿದ್ಧರ್ಗಳು ವಾಲ್ದಾಡೆ ಇಂದು ದೇವರಗಾಯಿ ಹಿಂಗೆಲ್ಲ ವಾಸ ಮಾಡಿ ಇದ್ದಾಡೆ ಸತ್ಯ ಇಂದು ಇದು ಸತ್ಯವದ ಅದು ಉಣರ್ತು ಅದು ಗಾಯಕ ಬೇರೆ ಒಂದು 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 ಉದ್ದೇಶವಿಲ್ಲ ಒಂದು ಕಾರ್ಯವಿಲ್ಲ ಏನೇನು ಕೀಯ ಬಂದದು ಮೂರಾ ಒಂದು ಒಂದು ಮಲೆ ತಾಂಡಿ ಹತ್ತಿದಾರ ಆ ಮಲೆ ಪಕ್ಕ ನೆರೆಯ ಏಂದಾರೆ ಏಣಿ ಹಾಕಿ ಒಂದು ಮದಿಲ್ ಸೊಗರ ತಾಂಡಿ ಹತ್ತಿದ್ರು ಆ ಮಲೆಯ ತಾಂಡಿ ಆ ಮದಿಲ್ ಸೊಗರ ತಾಂಡಿ ಹತ್ತುನೆ ನೆರೆಯ ಇದ್ರು ಹತ್ತು ಪಕ್ಕ ಏದಾದ್ರು ಅಟ್ಟುಟ್ರಪ್ಪ ಅಂಜೀರಿ ಆ ಮುಯರ್ಚಿ ಮಾಡಿ ಏಣಿ ಹಾಕಿ ಹತ್ತಿದ್ರು ಏನ್ ಯಾಕೆ ಹತ್ತಿದ್ರಂತ ಆಗತ್ತ ತೋರಿತು ಹತ್ತು ಸೈಡ್ ನೋಡ್ನೆ ಎಲ್ಲಾ ನಂದಮನ ಮಾಡಿದೆ ಅರ್ಧ ಮುಂದೆ ಹಳ್ಳ ಹೋಗಿ ನಡೆದೆ ನೀರ್ ಬೀಳ್ಸಿ ಬಂದು ನಡೆದೆ ಸ್ವರ್ಗ ಭೂಮಿ ಮಾತಾಡಿದೆ ಹತ್ತಿದಕ್ಕ ಆ ಕಡೆ ಪಕ್ಕ ಭೂಮಿಗೆ ಹೋಯ್ಟ್ರು ನಾಕಾவது ಒಬ್ಬ ಹತ್ತಿದ್ರು ಆ ಏನಿದಾಗ ಹತ್ತಿಟ್ಟು ಇತ್ತವ ಸೋಕ ಮಾಡುತ್ತವ ನಾ ಮಟ್ಟು ಅನುಭವಿಸಿಲ್ಲ ನೀ ನಂದವನ ಮಾಕ ಇತ್ತು ಮಾಕ ಪುಣ್ಯ ಭೂಮಿಯ ಸ್ವರ್ಗ ಭೂಮಿಯ ನಾ ಮಟ್ಟು ಅನುಭವಿಸಿಲ್ಲ ಸರಿಯಾ ಆತಂದು ಏಣಿನ ಕೀ ಎರಿಗೆ ಬಂದು ಎಲ್ಲಾ ಮಕ್ಕಳ ಕುಟಿ ನೋಡಿದ್ರು ಮತ್ತೆ ತೋಡಿದ್ರೆ ಅವಕ್ಕೆ ಅದೇ ನೋಡಿದ್ರೆ ಇದಕ್ಕೆ ಸೋಕ ಅಟ್ಟತ್ತು ಆ ಎದೆ ಅಂತ ಮಾಕತ್ತ ಹೆಂಗೆರಡ ವೈಗುಂಡ ಬಂದಿದೆ ನಿಂಗೆ ಎಲ್ಲ ವೈಗುಂಡ ಕೂತ್ನೋಗ್ತಾರೆ ಬೀಗದ ಕುಂದ ತಸ್ಮತ್ ಇತಿ ವೈಗುಂಡ ವೈಗುಂಡದ ಅರ್ಥ ಏನಂದ್ರೆ ಏ ಎಡೆಯ ಗಮ ತುಂಬಿ ಕಡದೆಯೋ ಏ ಎಡೆಯ ಅರಗೋಲಿಲ್ಲೆಯೋ ಏ ಎಡೆಯ ಅಂಜಿಕೆಲ್ಲೆಯೋ ಏ ಎಡೆಯ ಪತ್ರದಲ್ಲಿಯೋ ಏ ಎಡೆಯ ಆತ್ಮಾಮ ಉಣರ್ವು ಮೇಲೋಂಗಿ ಕಡದೆಯೋ ಏ ಎಡೆಯ ಎಲ್ಲಾವೇ ಪೆರುಮಾಳ್ ನಾರಾಯಣ ನೋಡಿ ಅಲ್ವಾ ಅದು ವೈಗುಂಡ ಈ ಇಬ್ಬರಿಯ ನಂಗೆ ವೈಗುಂಡ ಮಾಡುದು ನಂಗೆ ಹೆತ್ತೆ ಅರುಳಿನೊಗೆ ನಂಗೆ ಎಲ್ಲಾವೇ ಇದು ಮಾಡುದು ಈ ಹೆತ್ತೆಯ ಎತ್ತಿಯ ಮಕ್ಕಗಾಯ್ತ ಬಂತಿದೆಯೋ ಬೇರೆ ದಾರಿ ಕೈ ಬರ್ತಿ ಹೆಂಗೆ ಕೈ ಬರ್ತಿಲ್ಲ ಎತ್ತಿಯ ಮಕ್ಕ ನಿಂಗೆಲ್ಲವೂ ಹೆತ್ತ ನಂಗೆಲ್ಲವೇ ಹೆತ್ತ ಮಕ್ಕತ ಈ ಎತ್ತಿಯ ಮಕ್ಕ ಎತ್ತಿ ಅನುಮತಿಯೋಡ್ತಾ ಈಗ ಜನನ ನಡುತ್ತದೆ ಎತ್ತಿ ಅನುಮತಿಯೋಡ್ತಾ ಹಿಂಗೆ ಶಕ್ತಿ ಸಿಕ್ಕಿ ನಡೆದೆ ಎತ್ತಿ ಅನುಮತಿಯೋಡ್ತಾ ಎಲ್ಲ ಮಾರ್ರ ಎತ್ತಿ ಅನುಮತಿಯೋಡ್ತಾ ಎಲ್ಲ ದೇವ ಉಣರ್ವನ್ನ ಇರುವ ಹೋದಾರಿ ಎತ್ತೆ ಎಂಬುದ ಉಣ್ಣೆ ಎಂಬುದನ್ನ ಎಲ್ಲವೂ ಉಣರ್ತಾ ಹೋದಾರಿ ಖಂಡಿತ ಆ ಕಾಲಘಟ್ಟವು ಒಂದು ತುಂಬಾ ಸಂತೋಷ ನಡುವಟ್ಟಿ ಕ್ಷೇತ್ರ ಅಪರ ಪುಣ್ಯ ಕ್ಷೇತ್ರ ರಂಗನಾಡು ಕಾಲಪೋಕನಾಗ ಪೊರಂಗಾಡು ಇಲ್ಲಿ ಹೆತ್ತೆ ಪ್ರಧಾನ ಕುಲದೇವರ ಅಟ್ಟದಲ್ಲಿ ಒಂದೊಂದು ಅಡಿಯು ರಂಗನಾಥರಿದ್ದಾರೆ ರಂಗನಾಥ ಅಂದ್ರೆ ರಂಗನಾದಾಗ ಈ ರಂಗನಾಥ ಎಲ್ಲವೇ ರಂಗ ಸಂಗೀತ ಈ ರಂಗಕ್ಕೆ 3 ಅರ್ಥ ಆಡಿದೆ ರಂಗ ಹಾಕಂದ್ರೆ ವೇದನೋಗೆ ಸಂಸ್ಕೃತನೋಗೆ ಏನ್ ಅರ್ಥ ಅಂದ್ರೆ ಮೇಡೈ ಬರ್ತ ಮೇಡೈ ಅತ್ತಂದ್ರೆ ಈ ಒಲಗಾಮ ಮೇಡನೋಗೆ ರಂಗನಾಥ ಅಂದ್ರೆ ಎಲ್ಲಾವ ಪೆರುಮಾಳ್ತ ಹೋಗಾಸಿದ್ದು ಆತ್ಮನಾರಾಯಣನ ಏಕಿದ್ದಾರೆ ಇದು ರಂಗನಾಥಗ ಮೊದಲ ಅರ್ಥ ಎರಡಾவது ಅರ್ಥ ಏನಂದ್ರೆ ರಂಗ ಅಂದ್ರೆ ತುಂಬಿದ ಗವ ಆ ತುಂಬಿದ ಗವಗ ನಾಯಕನ ನಾದ ಅಂದ್ರೆ ನಾಯಕನ್ ನಂಗೆ ಹೀರೋ ನಾಯಕನ ಹಿಂಗ ಇದ್ದಾರೆ ಆ ಬೇರ್ಪಟ್ಟ ತುಂಬಿದ ಗಮನ ನಾಯಕನ ರಂಗನಾಥರಿದ್ದಾರೆ ಇದು ಅರ್ಥ ಮೂರಾவது ಅರ್ಥ ಏನಂದ್ರೆ ರಂಗಾಮನೆ ವಣ್ಣಂ ಇಂದು ಎಲ್ಲಾ ಕಲರ್ ನೋಡಿ ಬೆಳ್ಳ ಬೆಟ್ಟು ಹುಟ್ಟಿದ ಕೆಪ್ಪಡಿದೆ ಏರ್ಗೆ ಪಚ್ಚ ಪಸೆ ನಡೆದೆ ನೀಲ ಬಾವು ನಡೆದೆ ಬೆಳ್ಳ ಮೇಘ ಆಡದೆ ಇದೆಲ್ಲಾರಿಗೂ பெருமாளோ நீக்கமர நிறைந்திருக்கும் பேராற்றலா சர்வ மயம் விஷ்ணு சர்வம் நாராயணக ನಾರಾಯಣ ಉಪನಿಷತ್ ಎಲ್ಲಾವಿ ನಾರಾಯಣ ಆ ತತ್ವ ಉಣರ್ತುತ್ತ ರಂಗ ಆಗ ನಂಗೆಲ್ಲ ಭಗವಾನ್ ಅಂಗ ನಂಗೆಲ್ಲ ತಂಗ ಇದನ್ನ ಅರಿದುಬಿಡ ನಂಗೆ ಬರವೇ ಬರ ಭಂಗ ನಂಗೆಲ್ಲ ನಂಗೆ ಏಕಿ ನಿಂದು ರಂಗ 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 ಒಬ್ಬೊಬ್ಬನ ಅರಿದುಬಿಳಿಯೇ ನಂಗೆ ರಂಗ ಅಂದ್ರೆ ಈ ಒಲಗಾಮ ನಾಟಕ ಮೇಡಗ ತಾತ ನಾಯಕನ ಇದ್ದಾರೆ ಇದ್ದ ರಂಗನಾಥ ಈ ನಡುವಟ್ಟಿ ಮಹಿಮೆ ಏನಾಗಲೆ ಇದು ಅಗಸ್ತ್ಯರ್ ಗರುಡ ಪುರಾಣವ ಗರುಡ ಮಹತ್ವವ ಏಯ್ದ ಎಡೆ ಈ ಪೇರ್ಪಟ್ಟ ಎಡೆ ಪಂಚಪಾಂಡವರ್ ಬಂದ ಎಡೆ ಈ ಪೇರ್ಪಟ್ಟ ಎಡೆ ಸದ್ಗುರು ಶ್ರೀನಾಥರು ಬ್ರಹ್ಮ ಅವರು ಇಲ್ಲಿ ಬಂದ ಎಡೆ ಈ ಗುಂಡುಕಲ್ಲು ರಂಗನಾಥರು ಎಂಬುದು ಸಾಧಾರಣ ಇಲ್ಲ ಇದು ತವಕ್ಷೇತ್ರ ಇದು ಪುಣ್ಯ ಭೂಮಿ ಈ ಪುಣ್ಯ ಭೂಮಿನಾಗೆ ಹೀಗೆಲ್ಲ ಇದು ಹುಟ್ಟಿತಿದ್ದಿ ಗರುಡ ಪುರಾಣನ ಮಹತ್ವ ಏನಾಗಲ್ಲ ಗರುಡ ಪುರಾಣನ 3வது ಅಧ್ಯಾಯದ ಅಗಸ್ತ್ಯ ಸಂಹಿತ ಅಗಸ್ತ್ಯರು ಗರುಡನವೇ ಶೋಧನ ಮಾಡಿತಾ ತನ್ನ ವಾಗಣವ ಪೆರುಮಾಳದ ವಾಗಣವ ತೀಸ್ತಾರೆ ಪೆರುಮಾಳನ ವಾಗಣವನ್ನ
ಆ ಲಕ್ಷ್ಮಿಯು ಶ್ರೀದೇವಿಯು ಭೂದೇವಿಯು ನಾರಾಯಣನವು ತನ್ನ ಹೆಗುಲೋದಾಗ ಗರುಡ ತೂಕಿಯಾರ ಅತ್ತ ಮಾಕೆ ನಂಗೆ ಹೆತ್ತ ಗಡಿ ಹೆಗುಲೋದಾಗ ತೂಕಿದ ದೇವರನ್ನ ಉಣರ್ವ ನಂಗೆ ಎಂದು ಹೆಗುಲ್ನ ತೂಕಿ ನಡುಗುದು ಎಂದು ಕಾತುಂದ ಹೇಗುವ ಏನ ಮುಡುವಾಗ ನಾರಾಯಣ ಹತ್ತಿನ ರಂಗನಾದ ಹೇಗೋ ಏನಾದ್ರು ಕುಲದನ ಎಲ್ಲಿಗೆ ನಾ ಓಪೆ ಎಲ್ಲಿಗೆ ನಾ ನಾರಾಯಣ ತೋರ್ಚುವೆ ನಾರಾಯಣನ ಉಳದಾಗ ಅಚ್ಚುತ್ತ ಬಾಕಿಯದಾಗ ತಮಗೆ ನಂಗವು ನಂಗೆ ಹೆತ್ತದಡಿ ಎತ್ತುನೆ ನಂಗೆ ಹೆತ್ತೆ ಉಣರ್ವಣ ಇಬ್ಬನೆ ಏನಿಬ್ಬನೆ ಏನ ದೇವರನ್ನ ಉಣರ್ವ ತೂಕೀನು ಹೆಗಲ್ನ ತೂಕೀನು ನಡುವುದು ಎಲ್ಲಾ ಹೆಗುಲ್ನಾಗಿ ದೇವರು ತಿದ್ದಾರೆ ಎಂಬ ಉಣರ್ವು ಬಪ್ಪುದು ಇದು ವಾಗಣ ಉಂಡಾನ ಅರ್ಥ ಆ ಪೇರ್ಪಟ್ಟ ಗರುಡ ತತ್ವವ ಗರುಡು ಸಪೇನಲ್ಲ ಕಷ್ಟಪಟ್ಟು ಮಾತಾ ವಿನತಾ ಹುಟ್ಟಿ ತನ್ನ ಅವ್ವೆ ಅಡಿ ಕುಂಡುದರೊಳಗೆ ರಾಣಿಯಾಗಿದ್ರು ಕೂಡ ಅಡಿಮೆ ಪಟ್ಟು ತನ್ನ ಸ್ವಂತದೊಡವೆ ತನ್ನವ ಕಷ್ಟಪಡಿಸಿ ಅಡಿಮೆ ಮಾಡಿ ಅತ್ತ ಸೋದನ ಮಾಡಲು ಕೂಡ ತನ್ನ ಅಣ್ಣ ತಮ್ಮರ್ತ 1000 ನಾಗ ನಂಗೆ ಹೇಗುವ ವಾಸುಗಿ ಆದಿಶೇಷ ತಿರುಮಾಳು ಹುಡುಗಿ ನಿಮ್ಮ ಆದಿಶೇಷ ಎಲ್ಲವೇ ಗರುಡನ ಅಣ್ಣನ ಮಕ್ಕತ ಆ ಗರುಡನ 1000 ನಾಗೆಲ್ಲ ತನ್ನ ಅಣ್ಣ ತಮ್ಮರು ಅವಕ್ಕೆಲ್ಲ ಆಸರ ಸೋದನ ಮಾಡಿಯೋ ಇನ್ನು ಅಣ್ಣ ತಮ್ಮರು ಒಳ್ಳಂಗಿರಲಿ ಇತ್ತು ಒಂದು ಜನ ಅಗಸ್ತ್ಯ ಮಗ ಋಷಿ ಆಶ್ರಮ ಹೋದಾರ ಅವಕ್ಕ ಅತ್ತ ಒಂದು ಸರಿಲೋಗ ಅಂತ ಭೂಲೋಗ ಬಂದು ಅವಕ್ಕೆ ಒಡಂಬು ಅತ್ತ ಪ್ರಶ್ನೆ ಬಂದು ಹುಸುರು ಹೋರಾಡಿದ್ದಾರೆ ಆಗ ತನ್ನ ಅವ್ವೆ ಕದ್ರು ನಾವೆಲ್ಲಾಗ ಅವ್ವೆ ಮಾತಾ ಕದ್ರು ಗರುಡನ ಅರುಣನ ಅವ್ವೆ ಮಾತಾ ವಿನತ ತನ್ನ ಅವ್ವೆಯ ಮಾತು ಕಟ್ಟುಪಟ್ಟು ಇನ್ನು ಅಣ್ಣ ತಮ್ಮರು ಈ ಸಗನಾಗ ಚಿತ್ರಗತ ಮಾಡಿದ್ರು ವೇದನೆ ಪಡಿಸಿದ್ರು ಇದು ಒಬ್ಬೊಬ್ಬರನ್ನ ಗರುವುದು ಪುನಃ ಅಣ್ಣ ತಮ್ಮರು ಕೂಡ ಮಾತಾ ಸಂಡೆ ಬರ್ಸಿಟ್ಟು ನಂಗ ಅವ್ರು ಕೂಡ ಒಳಗೆ ಬಂದ ಜನಫಲ வாழ்க்கை ಫಲ ಮಾತಾಡೋದಿದ್ದ ಇನ್ನು ಗರುಡನ ಕಥೆ ಅತ್ತ ಉಣ್ಣತ್ತಿರೋ ಅತ್ತ ತ್ಯಾಗ ಮಾಡಿದಂತ ಪೆರುಮಾಳಿದ್ರು ಭಾಗಣ ಇದ್ದಾರೆ ಅಣ್ಣ ತಮ್ಮರೆಲ್ಲ ಮನುಷ್ಯ ಬಿಟ್ಟು ತನ್ನ ಉಸರ ಕಾಪಾಡುವುದಕ್ಕಾಗಿ ಅಗಸ್ತ್ಯ ಮಹರ್ಷಿ ಇದ್ದ ತವ ಕುಡಿಲಿಗೆ ಬಂದು ತನ್ನ ಸಾರೆ ಉಯರಂದ ಗರಿಕೆ ಇಂದು ಅಗಸ್ತ್ಯ ಮಹರ್ಷಿ ಇಂದು ಲಿಂಗ ಪೂಜೆ ಮಾಡ್ಯಾರ ವಿನಾಯಕರ ಗರಿಕೆ ಹೊಲಗಿದ್ದಾರೆ ಆ ಗರಿಕೆಲ್ಲ ಎತ್ತಿರೋ ಈ ಜೀವ ಪುತ್ರ ವರದಾಕಂದು ತನ್ನ ಅವ್ವೆಯ ವರದವ ನೆರವೇತಿ ತನ್ನ 100 ಅಣ್ಣ ತಮ್ಮರು ಉಸರ ಕಾಪಾತಿಯಾರ ಅದೇ ಸಮಯನೊಗೆ ಮೇಲ್ಲೋಗನ ದೇವಲೋಗನ ಅಟ್ಟ ಅಮೃತವ ತಾ ಎತ್ತಿರೋಯಿ ತನ್ನ ದೊಡವೆ ಕೇತುಟ್ಟ ಎಂಬುದಾಗಿ ಅಮೃತವ ಕೊಡ್ತಾನ ಸಾಗ ವರ ಸಿಕ್ಕಿರೋದು ಆ ಅಮೃತವ ತಾ ಕುಡಿಯಾದೆ ಇಂಥ ಪೆರುಮಾಳಿನ ನೋಡ್ಯಾರ ಗರುಡ ಅಮೃತ ಕಲಸಲಿಕ್ಕೆ ಪರಂದಿದ್ದಾರೆ ಎಲ್ಲ ದೇವರು ನೋಡಿದ್ದಾರೆ ನಂಗೆಲ್ಲ ಆಗುತ್ತ ಜೇನ ಹುಟ್ಟಿದವ ಲಕ್ಕಾದಿದ್ದನಪ್ಪ ಅದು ನಂಗೆ ಏನ ಅದು ನಂಗೆ ಆಸೆಗೆ ಇರುವ ವಿಷಯ ಕೈನೊಗೆ ಅತ್ತ ಒಂದು ಪೊಕ್ಕಿಷ ಆಡಿದೆ ತನಾವ್ ಎತ್ತಿಲ್ಲ ತನ್ನ ಅಣ್ಣ ತಮ್ಮರೆಲ್ಲ ಒಳ್ಳಂಗಿಪ್ಪದು ಏನ ಅವ್ವೆಯ ಮಾತುಗಳನ್ನ ಕಟ್ಟಪಡುದು ಅದು ಧರ್ಮ ಅಂತಂದು ಹೇಗೆ ಓಯ್ ತನ್ನ ಅಣ್ಣ ತಮ್ಮರಿಗೆಲ್ಲ ನಾಗೆಲ್ಲಾಗ ಅಮೃತವ ಕೊಟ್ಟು ತಾ ಕುಡಿಯಾಗಿದ್ದ ಅಮೃತವೇ ಗನಾದುಪ್ತಿಯೇ ಸಾಗಾ ವರವೇ ಗನಾದುಪ್ತಿಯೇ ಅಂತಂದು ಪೆರುಮಾಳ್ ನೇರ ತೋರಿ ಇನ್ನೋಡ ಏನ ಬೇಕುಪ್ಪಾ ಅಂತ ಕೇಳ್ತಾರೆ ಎರಡು ವಿಷಯ ಗರುಡ ಇದೆ ನಿಂಗೆ ನೇರ ಇರ್ಬೋದು ನಿಂಗ ಎಣ್ಣೆ ಮೇಲೆ ಎತ್ತ ಒಂದು ವರ ನೋಡಿದ್ವಿ ನಿಂಗ ಎಣ್ಣೆ ಮೇಲೆ ನಿಂಗ ಮೇಲೆ ಇರ್ಬೋದು ನಿಂಗ ಎಣ್ಣೆ ಮೇಲೆ ಇರ್ಬೋದು ಲಿಂಗ ಎನ್ನ ಮೇಲೆ ಗುರುಮನೆ ಗರುಡ ಏನಾಯ್ತ ದೇವ್ರಗ ವಾಗಣ ಆಯ್ತ ತನ್ನ ಮೇಲೆ ನಾರಾಯಣ ಕುಳಿದಿಟ್ರು ನಿಂಗ ಮೇಲೆ ಇಬ್ಬನೇ ಮನೆ ಅದು ನೋಡಿ ಭಗವಾನ್ ನಾರಾಯಣ ಅದು ವರವ ಕೊಟ್ಟಿಟ್ರು ಎಂದಿನ ಪೆರುಮಾಳ್ ಗುಡಿ ಅಟ್ಲಿಯೋ ಪೆರುಮಾಳ್ ಗುಡಿಯ ಅಡುವ ಆ ಕೊಡಿ ನಂಗೆ ಅನ್ನ ಕೊಡಿಯನ್ನ ಕೊಡಿಯಿಂದ ನೋಡಿ ಒಂದು ನಿರ್ವಹಣೆ ಮಣ್ಣೆ ಆ ಕೊಡಿನೋಗೆ ಗರುಡ ಇದ್ದಾರ ಗರುಡ ಧ್ವಜ ಅಂತ ಪೆರುಮಾಳ್ ಹೆಸರು ಆಗ ಆ ಪೆರುಮಾಳಿಗೆ ಉಯರ್ந்த ನೆಲೆನೋಗೆ ಆ ಕೋಡಿಯ ಕೂಡ ಗರುಡ ಇದ್ದಾರೆ ತನ್ನ ಮುಡೋದಾಗ ತನ್ನ ಹೆಗುಲದಾಗ ಸೊಮ್ಮಪ್ಪ ವಾಗಣವಾಗೂ ಮಾರಿದ್ದಾರೆ ಕೈಗೊಂಡ ನಾವು ಇದು ನಿಶ್ಚಯಿಸಿದ್ವಿ ಅಪೇರ್ಪಟ್ಟ ಆ ಗರುಡ ಮಹಿಮ್ಯ ಗರುಡ ಪುರಾಣವ ಏನ ತಪ್ಪು ಮಾಡಲಿ ಏನ ಗಂಡ ನಡದೆ ಎತ್ತ வாழ்க்கை ಮಾಲ್ದು ಅದನ್ನು ತನ್ನ ಸಿಕ್ಕರಿಗಳಾಗ ಉಪದೇಶ ಮಾಡಿದ ಎತ್ತ ಇಪ್ಪೇರ್ಪಟ್ಟ ನಡುವಟ್ಟಿ ಪುಣ್ಯ ಗ್ರಾಮ ಹಿಂಗೆಲ್ಲ ಸಾಧಾರಣ ತಿಳಿಯಿಲ್ಲ ನಂದ್ರಯ್ಯ ಮಹಾತ್ಮ ದಾರುಲ್ಯ ಮಹರ್ಷಿ ಭರದ್ವಾಜನ ಶಿಷ್ಯ ಸಿದ್ಧರುಗಳನ್ನು ಕೂಡ ಇದ್ದ ಮಹಾನ್ ಹತ್ತವ ನೆಲೆನೊಳಗೆ ಒಬ್ಬೊಬ್ಬರೂ ಇದಾರು ಒಂದೊಂದು ಕಡೆ ಆಡಿದೆ ನಂಜಯ್ಯ ಅಂತ ಇರುವುದು ಬಪ್ಪಿಗೆ ತನ್ನ ಗೋಳಿಯನ್ನ ಕಾಲು ಗಡ್ಡ ಏನಾಗ್ತದೆ ಅದಿದಾಡ್ತ ನನಗೆ ಅದೇ ದೈವ ದೃಷ್ಟಿ ನಾವು ತೋರಿತು ಮಹರ್ಷಿ ಭರದ್ವಾಜನ ಶಿಷ್ಯ ಇತ್ತ ನಂಗೆ ಒಬ್ಬೊಬ್ಬರು ದೈವ ತಿರುಗಿತ ಒಬ್ಬೊಬ್ಬರು ಒಂದೊಂದು ಕಾಲಘಟ್ಟಕ್ಕೆ ಆ ದೇವರು ಕೂಡ ಅವತಾರ ಕೂಡ ಇದ್ದ ಈ ಕೊಡಿಗಾಯ್ತಾ ಇದ್ದ ಇದೆಲ್ಲ ಮುಕ್ತಿಯೇ ಗಣಾಂತಿ ಭೂಲೋಕನಿಗೆ ನನಗೆ ದೇವನಿಗೆ ಅಡಗಿದ್ದಾಗಿದ್ದ ಮುಖ್ಯವಾದ ವಿಷಯ ಈ ಒಂದು ವಿಷಯ ಹೇಗಾದ್ರೆ ನನ್ನ ಮನಸ್ಸು ಹುಡುಕ್ತಿತ್ತು ನಾಲ್ಕು ವಿಷಯ ಅದೇನೇನಿಗೂ ವಿಷಯ ಏನೇ ಇದೆಯೋ ಹೇಗು ಗಟ್ಟೆ ಹೋಗುದಂದ್ರೆ ಈಗ ಉಣರ್ನ ಗಟ್ಟೆ ಹೋಗುತ್ತ ಬೇರೆ ಕುಡಿಪಳಕ ಮಾಮಿಸ ಸೂದಾಟ ಏಡೆ ಮುಖರಿಗೆ ಮರ್ಯಾದಿದೆಯೋ ಆ ಎಡೆಯ ಉಣ್ಮೆಯ ದೈವತನ್ಮೆ ಉಣ್ಮೆಯ ತಂಗ ಕಲಿ ಹತ್ರ ಇದು ಕಲಿ ಕೊಟ್ಟ ವಾಕು ಒಂದು ಈ ನಾಲ್ಕು ವಿಷಯ ಬಗ್ಗೆ ಪ್ರಧಾನವ ಮುಖ್ಯವಾಡುವ ಈ ಕುಡಿಪಳಕ ಅಂದ ಎಲ್ಲವೇ ಹೊರಸ್ಬೋದು ಮಾಮಿಸ ತಿನ್ನಾರು ಒಂದು ಕೊಳವ ನಂಗೆ ಇರ್ತದೆ ನಂಗೆ ಹೇಗಿದೆ ಈ ಸಲ ವಿಷಯ ಇಟ್ಟು ಹೋಗ ಪರಮಾತ್ಮ ಏಕಿಂದಾರೆ ಎತ್ತೆ ಹೋಗಿದ್ದೇವೆ ಅತಂದು ಏಟು ನಂಗೆ
ನಂಗೆ ಹೊಟ್ಟೆಯ ಸುಡುಗಾಡು ಮಾಡಲಿಲ್ಲ ಸರಿಯಾ, ನಂಗೆ ಹೊಟ್ಟೆ ಇಡುಗಾಡು ಮಾಡಲಿಲ್ಲ ಸರಿಯಾ, ನಂಗೆ ಒಡಂಬ ಅಪ್ಪವಿತ್ರ ಅಸುತ್ತ ಮಾಡಲಿಲ್ಲ ಸರಿಯಾ, ಸರಿ ಪುಣ್ಯ ನಂಗೆ ಓಡಾದನ ಬಿಟ್ಟು ನಂಗೆ ದೊಡ್ಡವಕ್ಕ ಸೀಮೆ ಜನ ಪಾರ್ವತಿ ಪಾರಾಂಬ ಪಾರ್ವತಿ ಇದು ದೊಡ್ಡ ಇಂಥ ರಾಜವಂಶ ಅಂದ್ರೆ ಇದು ಎಲ್ಲವೂ ನಿಂಗೆ ಮಾತು ಕಟ್ಟುಪಟ್ಟು ಸೀಮೆ ಗೌಡರು ಗ್ರಾಮ தலைவರೆಲ್ಲ ಇದೀಗ ನಂಗೆ ಈ ಒಂದು ಸತ್ಯವಾಕು ಕಟ್ಟುಪಟ್ಟು ಒಂದಿಲ್ಲ ನಂಗೆ ಒಂದು ಕುಡಿಲಾದ ಒಂದು ಸಮುದಾಯವನ್ನು ಉರುವಾಕುವ ಕುಡಿಲಾದ ಸಮುದಾಯವತ್ತ ನಂಗೆ ಸಮುದಾಯ ಅಟ್ಟು ತಡೆದೆ ಕಾಲಪೋಕನೆ ಕಲಿಯಿನ ತಾಕಾಗಪಟ್ಟದು ಎಲ್ಲಾರು ಅರ್ಥ ಮಾಡಲೇನ ನಂಗೆ ಮಾಡಲೇನ ಅವಕ್ಕ ಮಾಡಿದಿರ್ತವ ನಂಗೆ ಮಾಡಲೇನ ಅಂದು ಅದು ಒಂದು ಒಂದು ಪೊಲಿವು ಮಾಕೆ ಏನೇವುದು ಒಂದು ಆಭರಣ ಮಾಕೆ ಒಂದು ಪೊಯ್ಯಾನ ವಿಷಯವ ನಂಗೆ ಎತ್ತಿನ ಬಂದು ಆ ಮೆಯ್ಯಾನ ವಿಷಯವ ಮರೆದು ಇಂದ ಕಾಲಪುಕ್ಕನಾಗ ಎಲ್ಲಾ ಉಳಿತೊಳಗು ಕುಡ್ತಲೇ ಇದ್ದ ಅಮ್ಯ ಶ್ರೀಮದ್ ಭಾಗವತದಲ್ಲಿ ಈ ವಚನದ ಕೇತಲೆ ನಂಗೆ ಕುಡಿಯೇ ಬಿಟ್ಟು ಸತ್ವ ಪ್ರಲೀನ ಸ್ವರಿಯಂತಿ ನರೋ ಲೋಕಂ ತು ರಜೋಲಯ ತಮೋಲಯಂ ತು ನಿರಯಂ ನಿರ್ಗುಣ ಎಂತಿ ಮಮ ಏವ ನಿರ್ಗುಣ இதுக்கு அர்த்தம் என்னங்கற ரொம்ப உடம்புகாய் கொடுத்துட்டே இನ್ನು நிறைய ಕುಡಿ அறியாமல் ஏறும் ಒಳ್ಳೆ ಮಂಚ ತಪ್ಪ ಕೊಡ್ತಾನೆ ಸೂದುವಾದಿಲ್ಲ ಕುಡುಕುದೇ ಒಂದು ಸೂತಪ್ಪ ಮಂಚ ಸೂದುವಾದಿಲ್ಲ ಯಾರು ಎತ್ತಾಲಿಯಾಗ ನಾ ಒಳ್ಳೆಗೆ ಸಂತೋಷ ಕುಡಿತು ಒಳಗಿಲ್ಲ ಹೋದು ಅದುವೇ ಒಂದು ಸೂದು ತಾನೆ ಸುಯನಲ್ಲ ತಾನೆ ಎಲ್ಲಿಯೇ ಸುಯನಲ್ಲ ಅಡ್ಗೆ ನೀವು ಸೂತಾಡಿದೆ ನಂಗೆ ಇದು ಮಾಡಿ ಒಳ್ಳೆ ಬೇರೆ ಒಂದೆಲ್ಲ ಕೆಟ್ಟ ಪಳಕಲಿಲ್ಲ ಕುಡತನ ಸ್ವಲ್ಪ ಒಂದೆರಡು ಮಾತಾಡ ಉಳ್ಕರಿತ ಮನೆ ಕೇಳಿದ ಇದೇ ಸೌಮ್ಯ ಕುಡತಿಗೆ ಸೂದುತ್ತದಾಗ ನಂಗೆ ಒಳಗಿಬೋದು ನಂಗೆ ಇದೆಲ್ಲ ಅರುದುಂಟು ಅರಿಯಾಗ ಇನ್ನು ಒಳಗ ಮಕ್ಕ ಕೊಡ್ತಾರ ಅವಕ್ಕೆ ಇನ್ನು ಪಿರವಿ ಎತ್ತಿಯಾರ ಪಾಪ ಅನುಭವಿಸ್ಯಾರ ಪುಣ್ಯ ಅನುಭವಿಸ್ಯಾರ ಅದೆಲ್ಲ ಒಂದೆರಡು ಇಲ್ಲ ಅರುದುಟ್ಟು ಈ ಉಪದೇಶ ಈಸಿಟ್ಟು ದೇವ್ರ ಕೊಳಗ ಹುಟ್ಟಿಟ್ಟು ದೇವ್ರ ಒಳರನ್ನ ಇಟ್ಟು ಇದನ್ನ ನಾವು ಮಾಡಾಕ ಒಳ್ಳೆ ವಾಸನ ಮಾಡಿ ಇದು ನಂಗೆ ಅರಿಯಾಮೇಲೆ ಎಲ್ಲ ಕೆಡಿಸಿ ಮಹಾತ್ಮ ರಾಮಕೃಷ್ಣ ಅವರು ಸೊಕ್ಕ ಇದ್ರು ಕುಡಿ ಎರಡಂತೆಲ್ಲ ಎಡೆಯ ಸಂಡೆ ಒಂದೇ ಗುಡಿಗೈ ಸಂಡ ಹಾಕ್ಯಾರ ಒಂದೇ ಕುಡಿಗೈ ಸಂಡ ಹಾಕ್ಯಾರ ನಂಗೆ ಹೋಗಸ್ತ ದೇವ್ರು ಇದ್ದಾಗ ನಂಗೆ ದಾರಗಾಯಿ ಸಂಡ ಹಾಕೋದು ದಾರ ಕೂಡ ನಂಗೆ ಹೋರಾಡೋದು ಅದಂತ ಆರಂಭಿಸಿದ್ರೆ ಆ ವಾಕ್ಯ ಬೈತರು ಮನಸ್ಸದ ಎಲ್ಲಾ ಕಾರಣ ಎಲ್ಲಾರಿಗೆ ದೇವರು ನೋಡಿ ಬಿಡಿ ಎತ್ತೆ ನಿಂಗೆ ತೇಡಿ ಬಂದಿರ್ತೀಯ ಓಪ ನಂಗೆ ಮಡಿ ಮನೆ ಹೋಪ ಸೌತಿಬ್ಬ ಎಲ್ಲಾ ನೆರವಣೆ ಮಾಡ್ತು ಅದೆಲ್ಲ ನಂಗೆ ಮಾಡುವ ಅದು ನಂಗೆ ಮುನ್ನೂರು ಸಾಮ್ರಾಜ್ಯ ಎಲ್ಲ ಗಮ ಇದೆಲ್ಲ ಮಾಡುದು ನನಗಾಗಿ ಮಡಿಮನೆಯ ಮಟ್ಟಲ್ಲ ಮಡಿಮನೆಯಿಂದ ಹೊರಸ್ ಬಂದಿ ಕೂಡ ಎತ್ತಿಯ ಮಡಿ ನೋಗುತ್ತಾನ ಇದ್ದುಂದೆ ತಮಿಳ್ದುಂದೆ ಉಣರ್வு ಬಪ್ಪುದಿನ ಐತನೆ ಅದು ಬಂತಂದ್ರೆ ಎತ್ತಿಯ ಗಡಿ ಇಡ್ತ ಕೈ ಎತ್ತಿಯ ಕೊರ್ಚಿದ ಬೇ ಅದನ್ನ ಮುಟ್ಟಾಕ ಅದನ್ನ ತಿನ್ನಾಕ ಇನ್ನೊಬ್ಬನ ಎಡಾನ ಮಾಡಾಕ ಕುಂಪಡ್ತಾಕ ನನತ ನೋಡ್ತು ನನತ ಕುಂಚು ಆ ನೆಲೆಗೆ ನಮ್ಗೆ ಒಪ್ಪುದು ಖಂಡಿತ ಬಂದುಟ್ರ ಈ ಕುಡಿ ಪರೀಕ್ಷೆ ಅದೇ ಇರುವಂತ ಸತ್ವ ಪ್ರಲೀನ ಒಳ್ಳೆ ಸಾಧುವಾಗಿ ಬಂದ್ರೆ ಸ್ವರ್ಗನ ಎಳೆ ಸಿಕ್ಕಿರ ಹುಟ್ಟೋಲೆ ಹೊರಗೆ எனக்கு ஆசை ಬೇಕು அதிகாரம் ಬೇಕು ಈ பிறவினாಗ ஏதோ நடத்து முடியல எனக்கு இதெல்லாம் ಬೇಕು ಮನೆ ಅದಕ್ಕಾಗಿ ನನಗೆ ತರ ಭೂಲೋಕಕ್ಕೆ ನರ ಜನ್ಮ ಇಟ್ಟಿನ ಅದನ್ನು ಪರವಾಗಿಲ್ಲ ಮನುಷ್ಯ ಜನ್ಮ ಆದ್ರೆ ಈ ಕುಡಿ ಮಾಮಿಸ ಖಾರ ಏನೋ ತಿಂದು ಕುಡಿತು ಅದೇ ಸುಖ ಭೋಗನ ಖಾನಾ ಪೀನಾ ಸೋನಾ ಬರ್ನಾಡ ತಿಂದು ಕುಡಿತು ಅವರಿಗೆ ಒಂಥರ ಹೋಯ್ತು ಇದಕ್ಕಾಗಿ ನಂಗೆ வாழ்ந்துல ಆಹಾರ ನಿದ್ರಂ ಭಯಂ ಮೈಥುನಂ ಪಶುಭೀ ಸಮಾನಾಂತೆ ಇದಕ್ಕೆ ಸಮಾನ ಪಶುವೀರ್ ಸಮಾನ ಅಂತಂದ್ರೆ ಏನಂದ್ರೆ ತಿನ್ನುವುದು ಕುಡುಕುದು ಉರುವುದು ಇಲ್ಲ ತಿಳ್ಕೊಂಬುದು ಇದೆಲ್ಲ 5 அறிவு ಜೀವರಾಶಿ 4 அறிவு ಜೀವರಾಶಿ ನಿರಗ ಕೊಡ್ತಾ ಮಾಡ್ರ ನಂಗೆ ಆರಾಮದಲ್ಲಿ ಬಡದಾಗ ನಂಗೆ ಬದುಗುರು ಕುಲ ದೇವ್ರ ಕುಲ ಹುಟ್ಟಿದಾಗ ಜ್ಞಾನ ಅಟ್ಟಾಗ ಪುರಿದಲ್ಲಿ ಅಟ್ಟಾಗ ತಿಳಿವಟ್ಟಾಗ ಅನುಭವನವಾಗ ಮಾಡಿದ ತಪ್ಪ ಉಣರ್ದು ಈಗ ತಪ್ಪೇ ಮಾಡೋದು ನೆಲ ಅಟ್ಟಾಗ ಪುರಿದಲ್ಲಿ ತಪ್ಪನೆ ಈ ವಿಷಯ ಎಲ್ಲ ತಿಳಿವಾಯ್ಬಿಡೋದು ಅದವನೇ ಈ 4 ವಿಷಯ ತಳಿ ತಮೋ ಲಯಂ தூ நிரயம் அதாவது குரு உடம்புகாய வாழ்ந்தது நோக்குக்கா ಅದೇ ಈಚೆಗೆ ಮನಸ್ಸು ತಿರ್ಲಿಕ್ಕೆ ಅಂದತ್ತವ ಗುರು ನಿನ್ನ ಉಡಂಬಗೆ ಆಯ್ತಾ ತಿಂದು ಕುಡಿತು ಇದು ಮಾಡಿದ್ಯಾ ಇದಗಾಯ್ತಲ್ಲ ಉಪದ್ರ ಮಾಡಿದ್ಯಾ ಇದಗಾಯ್ತಲ್ಲ ಸ್ವತ್ತ ಅಳಿಸಿದ್ಯಾ ಇದಗಾಯ್ತಾ ನೀನು ಸೋಂಬೇರಿ ಹೊರೊಳೆ ನೆರೆಯ ಮಾಡಿದ್ಯಾ ಅಂದು ಅಡಕ ಪಿರಿವಿ ಎಲ್ಲಿ ಸಿಕ್ಕಿಟ್ರಂಬ ತಿರುಗಿ ಮಿರುಗ ಪಿರಿವಿ ಸಿಕ್ಕಿಟ್ರಂಬ ನಿಂಚು ನೋಡಿ ನಂಗೆ ಅಕ್ಕ ನಿನಗ ಹೋಗಕ್ಕ ಎಂತಿ ಮಮ ಏವ ನಿರ್ಗುಣ 3 ಗುಣವ ಕಡಂದವಕಾಗ ವೈಗುಂಠನಾಗ ಎನಗ ಎಡಾಡದೆ ಅದನ್ನು ಕೃಷ್ಣ ಪರಮಾತ್ಮ ಕೈಲಾಸನ ಎನಗ ಎಡಾಡದೆ ಅದನ್ನ ನಂಗ ಇನ್ಯ ಸತ್ವ ಗುಣನಾಗಿದ್ದು ಶುದ್ಧ ಸತ್ವ ನೆಲೆ ಅಡಂಜಿ ನಂಗ ವೈಗುಂಡಗೂ ಕೈಲಾಸಗೂ ನಿರಂತರ ಹೋಗ್ಬೋದು ಇದಕ್ಕ ಉಣ್ಯ ಆನ ಭಕ್ತಿ ಬಸವಣ್ಣವರು ಒಂದು ವಚನ ನೇಟಿನಾಗ ಮುಚ್ಚಿದೆ ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲಯ್ಯ ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲಯ್ಯ ನಾದವ ಮಾಡಿದ ರಾವಣಗೆ ಅರ ಆಯುಸು ಆಯಿತು ನಾದವ ಮಾಡಿದ ರಾವಣಗೆ ಅರ ಆಯುಸು ಆಯಿತು ವೇದವ ನುಡಿದ ಬ್ರಹ್ಮನ ಶಿರ ಹೋಯಿತು ವೇದಪ್ರಿಯನೂ ಅಲ್ಲ ನಾದಪ್ರಿಯನೂ ಅಲ್ಲ
ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಭಕ್ತಿ ಪ್ರಿಯ ಅಂತ ಶ್ಲೋಕನ ವಚನ ಬಸವಣ್ಣ ಪರಾಶಿವನ ಅವತಾರವ ನಂದಿಯ ಹಂಸವ ಕರ್ನಾಟಕ ಜಿಲ್ಲೆನಾಗ ತೋನ್ರಿ ಯವನ ಒಳ್ಳೆಂಗ ಪಾಟು ಪಾಡಿ ಅದೇ ರಾವಣ ಅದೇ ವೀಣೆ ಹಿಡಿದು ಕುಳಿದುಬ್ಳೆ ಶಿವಪೆರುಮಾನ್ ಮೈಗಿಟ್ಟಾರ ಕೈಲಾಸನ ಅತ್ತ ಒಂದು ವಾಕ್ಯ ಅತ್ತ ಒಂದು ಆ ವೀಣೆ ಹಿಡಿದು ಕುಳಿದ್ರೆ ಶಿವಪೆರುಮಾನ್ ಮಂದಿ ಪಾರ್ವತಿ ಮಂದಿಯಮ್ಮ ಉಯ್ ಏನೋ ವರವ ಕುಟುಂಬವರಿಗೆ ಏನೋ ವರವ ಕುಟುಂಬವರಿಗೆ ಅಮ್ಮ ಏನೋ ವರವಕ್ಕೆ ಅಂತನವರಿಗೆ ಅಮ್ಮ ವರವಕ್ಕೆ ಅಂತಲ್ಲ ತಪ್ಪಾತನ ಬೈಪಡ್ತೀನ ಒಳ್ಳೆ ಬುದ್ಧಿ ಇಲ್ಲದಾಗ ಅದು ಭಕ್ತಿ ಹೊಡೆದ ಪಾಪ ಒಳ್ಳೆ ಬುದ್ಧಿ ಇಲ್ಲದಾಗ ಇದು ಉಯರ್ದ ಭಕ್ತಿ ಅಲ್ಲ ಅದ್ರ ಇದು ಬಸವಣ್ಣ ಇವ್ರು ಬಂದಾರ ಆಗ ನಂಗ ಪಾಟು ಪಡಾಕು ನಾಮ ಹೇಳಾಕು ಎಲ್ಲ ಮಾಡಾಕು ಆಗ ಈ ನಾದವ ಅಥವಾ ದೇವರನ್ನ ಮೈಕುವ ಇಸೈ ಕಲಂಜರ ಇದ್ದ ರಾವಣಗವೇ ಪುಣ್ಯ ಅಹಂಕಾರ ಅಂತ ತನ್ನ ಆಯುಸು ಅರೆ ಆಯಿತು ನಾದವ ನುಡಿದ ನಾದವ ಮಾಡಿದ ರಾವಣಗೆ ಅರೆ ಆಯುಸು ಆಯಿತು ಆ ಪಾದಿ ಇನ್ನು ನರಿಯ ಅಪರಕಾಲ ಇದುವುದು ರಾವಣ ಅಲ್ಲ ಮಾಡಿದ ತಪ್ಪು ಅಹಂಕಾರ ಮಮಕಾರ ಅಂತ ಅರಕ ಗುಣ ಅಂತ ಅಂಜಿಟ್ಟ ವೇದವ ನುಡಿದ ಬ್ರಹ್ಮನಿಗೆ ವೇದ ಗೊತ್ತ ನಂಗೆ வாழ்க்கைಯ ಸಾರವೇ 4 ವೇದ ಆಡದೆ ಅದೊಂದು ಪರ್ಯಂತ வாழ்ವುದು ಒಂದು ಎಲ್ಲವೇ ಇರ ಆ ವೇದಗಳಾಗ ತಲೆಯ ಇದ್ದು ಈ ಭೂಮಿಯಾಗ ಪಡಿಸಿದ ಬ್ರಹ್ಮದೇವರು ಮೊದಲು 5 ತಲೆ ಅಟ್ಟಿತು ವೇದವೇ ನಸಾರತ ಆಡದೆ ಎಂಬ ಅಹಂಕಾರ ಬ್ರಹ್ಮದೇವರಿಗೂ ಅಟ್ಟು ತುಂಬ ತನ್ನ ಸಿರ ಹೋಯಿತು ಒಂದು ಮಂಡೆ ಶಿವಪೆರುಮಾನ ತ್ರಿಶೂಲ ಅಂದ ಅದು ಹೋಯ್ತ ತನ್ನ ಅಹಂಕಾರ ಮಂಡೆ ಅದು ಇನ್ನಾದ ಇಟ್ಟ ಆಗ ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನಲ್ಲ ಇದೆಲ್ಲವೇ ಭಕ್ತಿ ಪ್ರಿಯನಾಗುತ್ತ ತುಂಬಿದ ಗವೈಭವತ್ತ ಉಣ್ಯಾನ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಹೋಗಾಸಿಪ ಈಶ್ವರ ಹಿರಿಯುಡಯ್ಯ ಕೂಡಲ ಸಂಗಮ ದೇವ ಅಂದ್ರೆ ಹಿರಿಯರ್ ಉಣ್ಯ ಅತ್ತವ ಭಕ್ತಿ ಮಾಡುದು ಉಯರ್ದ ಭಕ್ತಿ ಮಾಡುದು ಎಲ್ಲಾನಿಗೆ ದೇವರ ನೋಡುವ ಭಕ್ತಿ ಆಡುದು ತುಂಬಿದ ಗಮನವಾಗಿ ಒಬ್ಬೊಬ್ಬರು ಮಾಡಾದ ಭಕ್ತಿ ಆಡುದು ದಾರು ಒಬ್ಬತ್ತರ ಮಾಡಿ ಮನಿಚಿ ಬಿಡುವ ಭಕ್ತಿ ಆಡುದು ಸುಖ ದುಃಖನಗೆ ಆಂಗೈ ಮೇಂಗೈ ಮಂಗಲ ಕೂಡ ಎತ್ತ ಇದು ತಂದು ಸಂತೋಷ ಎಂಬ ಪೂರಿಗಲ್ಲಾಡುವ ಭಕ್ತಿ ಆಡುದು ದೇವರ ಏಳನ್ನು ಮಾಡುವ ಭಕ್ತಿ ಆಡಕೊಡುದು ದೇವರ ಸರ ಕೇತುನೇ ಎಂಬುದು ಭಕ್ತಿ ಅಲ್ಲ ದೇವರ ತಂದು ಮುನುಮೆಯ ಏರ್ಪುದು ದೊಡ್ಡ ಭಕ್ತಿ ಆ ಭಕ್ತಿ ಇದು ಏರ್ಪುದೇ ಎಲ್ಲ ದೇವರು ತಂದ್ರೆ ಇದ್ದಾರೆ ದೇವರ ಸರ ದೇವರ ಮಟ್ಟು ಕೇಳ್ಬೇಕಂತ ಉಯರ್ದ ಭಕ್ತಿ ಮಾಡುವ ಮುಖಾಂತರ ಆ ನೆಲೆಗ ಒಬ್ಬೊಬ್ಬರು ಹೋಗ್ಬೋದು ಖಂಡಿತ ಹೋಗ್ತಾರೆ ಶ್ರೀ ಎತ್ತೆಯಮನ ನಂಗ ಆದಿಪರಾಶಕ್ತಿ ಎತ್ತಿಯನ ಅಷ್ಟೋತ್ತರ ಮಹಿಮೆ ತತ್ವ ಬುಕ್ಕ ನಂಗ ಅದೆಲ್ಲಾವು ತರವೋನ ನಿಂಗ ವೇಣುಗೋಳು ಏನಂದ್ರೆ ನಿಂಗ ಒಬ್ಬೊಬ್ಬನು ಎತ್ತಿಯ ನಾಮ ಕೊಚ್ಚಿ ನಿಂಗೆ ಮದಿಲೂಂಬ ಓಂಕಾರ ಇದನೊಳಗೆ ಕಂಬುದಿಂಗಿ ಕಚ್ಚಿ ಎತ್ತಿಯ ಏಂಟಿ ಒಂದೊಂದು ಜನವು ನಿಂಗೆ ಎತ್ತಿ ಉಣರ್ಬೋಡ ಆರಂಭಿಸಿರಿ ಎತ್ತಿಯ ಉಣರ್ಬೋಡ ಮುಡಿಯಿರಿ ಎತ್ತೆಗಾಯ್ತಾಂಬ ಮುಡಿದ್ರೆ ಬರಲಿ ಎತ್ತೆಯಾದ ತಾಂಬ ಆ ತಿಳಿಯುವುದು ಸಿಕ್ಕಿರಿ ತುಂಬಾ ಸಂತೋಷ ಎಲ್ಲವೂ ಪೂರ್ಣ ಆಶೀರ್ವಾದ ಓಂ ಸರ್ವೇ ಸರ್ವೇ ಸಂತು ನಿರಾಮಯ ಸರ್ವೇ ಹಾನಿ ಕಟ್ಟಿ ಮಹಾಕಟ್ಟಿ ಎಲ್ಲಾ ಜೀವರಾಶಿ ಒಳ್ಳಂಗಿರಲಿ ಎಲ್ಲಾ ಜೀವರಾಶಿ ನೋಯಿರುವುದಾಗಿರಲಿ ಎಲ್ಲಾ ಜೀವರಾಶಿ ಸ್ವಲ್ಪ ಧಾರಾಂಗ ಉಣರ್ದು ದುಃಖಾವ ಎಳೆ ಶಾಂತಿ ಶರೀರ ಬುದ್ಧಿ ಆತ್ಮಾನ ಶಾಂತಿ ಸಿಕ್ಕಿ ಖಂಡಿತ 3-4 ವರ್ಷಕ್ಕೆ ನೀಲಗಿರಿ ಬಡಗರು ಕೊಲ ಖಂಡಿತ ಮಾರ್ತವರ ಮಾರ್ಗಗುಂಡಾದ ಮುಯರ್ಚಿ ಬಿತ್ತು ಅದೆಲ್ಲ ಇಟ್ಟು ಕರೆದೆ ನಿಂಗೆಲ್ಲಾಗ ನಾ ಕೈ ಮುಗಿದು ಕೇಳ್ತಾನೆ ದಯಮಾಡಿ ಕೈ ಮುಗಿದು ಕೇಳ್ತಾನೆ ಕೈ ತೂಕಿ ಆಶೀರ್ವಾದ ಮಾಡೋಕೆ ಮಾಡ್ದೆ ಕಾಲು ಗಟ್ಟ ಬೈದ್ರೆ ಕೂಡ ಹೋಗ್ಬೋದು ನೀವೆಲ್ಲ ದೇವರು ದಯಮಾಡಿ ದೇವ ಗುಣವಾಗಿ ಇರಲಿ ಎಲ್ಲವೂ ಕೊಟ್ಟು ಒಳ್ಳೆಯದಾಗಿದೆ ತುಂಬಾ ಸಂತೋಷ ಎಲ್ಲವೂ ಪೂರ್ಣ ಆಶೀರ್ವಾದ